ವಾಟ್ ವಾಸ್ ದಿ ಬೇಸಿಕ್ಲಿ ಮೋಟೋ ಆಫ್ ದಿಸ್ ಪರ್ಟಿಕ್ಯುಲರ್ ಸಾಂಗ್? ಒಂದು ವ್ಯೂಸ್ಗೋಸ್ಕರ ಮಾಡಿದ್ದ? ಒಂದು ಪ್ಯಾಕೇಜ್ ರೆಡಿ ಮಾಡೋಣ ಅಂತ ಮಾಡೋದು ಬೇರೆ, ಇದು ನನ್ನ ಎಕ್ಸ್ಪ್ರೆಷನ್ ಕಮಿಂಗ್ ಫ್ರಮ್ ಅ ವೆರಿ ಟ್ರೂ ಪ್ಲೇಸ್. ಯು ಕ್ಯಾನ್ ಹ್ಯಾಂಡಲ್ ಎ ಫುಲ್ ಫಿಲಮ್ ವಿತ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಸ್ ವೆಲ್, ರೈಟ್? ಬಟ್ ಇಟ್ಸ್ ಜಸ್ಟ್ ಅಬೌಟ್ ಲಾಜಿಸ್ಟಿಕ್ಸ್. ಯಾಕಂದರೆ ನಾನು ಕಾಲೇಜಿಗೆ ಕೂಡ ಹೋಗ್ತಾ ಇದ್ದೀನಿ side by side, so it's not an easy thing. I sent him a message. He said, I'm in college, I'll call you back in some time. So how was the first ever shot with Mamuka? ದಾಸರ ಪದ ಆಗಿರೋದ್ರಿಂದ ಈ ಲಿಬರ್ಟಿ ಆಫ್ ಫ್ರೀಡಮ್ ನಿಮಗಿದೆ ಅಂತ ಅನ್ಸುತ್ತೆ. ಅಂದರೆ ಅದರಲ್ಲಿ ಒಂದು ರೆಸ್ಪಾನ್ಸಿಬಿಲಿಟಿ ಕೂಡ ಇದೆ. ಪ್ರಕೃತಿ ಅನ್ನೋದನ್ನ ಇಟ್ಕೊಂಡು ಅದನ್ನು ತುಳಸಿಯಲ್ಲಿ ಹೇಗೆ ಎನ್ಕ್ಯಾಪ್ಸುಲೇಟ್ ಮಾಡ್ಬೋದು ಅನ್ನೋದನ್ನ ನಾನು ನೋಡಿದೆ. ಸುಮೇತ್ ಕಡೆಯಿಂದ ಒಂದು ಸೆಲ್ಫ್ ಅವೇರ್ ಮೆಸೇಜ್ ಬಂದ್ಬಿಟ್ರೆ ಅದನ್ನ ಲಬಲಬ ಅಂತ ಬರ್ಕೋತೀನಿ ನಾನು. ಸುಮೇತ್ ಅವರ ಹಂಗಿದೆ ಹಾಗಾರೆ? ಅವರೆಲ್ಲ ಎಂತ ಇಲ್ಲ, ಮಕ್ಕಳನ್ನ ಇಟ್ಕೊಂಡು ಕಾಡಲ್ಲಿ ಒಂದೊಂದ್ ಕಡೆ ಹಾವು ಬರ್ತಾ ಇತ್ತು. ನಾನು ಹೇಳಿಲ್ಲ ಇವಳಿಗೆ ಸೆಟ್ಟಲ್ಲಿ. ಬಟ್ ಆಫ್ಟರ್ ದ ಶಾರ್ಟ್ ವಾಸ್ ಡನ್ ಶಿ ಲುಕ್ಸ್ ಎಟ್ ಮೀನ್ಸ್ ಆ ಹಾವು ನೋಡಿದ್ರಾ ಅಂತ she told me. ಬ್ಯಾಕ್ಗ್ರೌಂಡ್ ಸ್ಕೋರ್ ವಾಸ್ ಮೇಡ್ ಬೈ ಸಂದೀಪ್ ತುಳಸಿದಾಸ್ ಅಂತ. ಸೊ ಅರ್ಧಕ್ಕರ್ಧ ವೈರಲ್ ಆಗಿರೋದೆಲ್ಲ ಅವ್ರದ್ದು ಆ್ಯಕ್ಚುಲಿ. ಬಂದರು ಬಾಬಾ ಅದು ಅವ್ರು ಮಾಡಿರೋದು. ಒಬ್ಬ ಯಾರೋ ಹ್ಯಾನ್ಸ್ ಜಿಮ್ಮರ್ ಶುಡ್ ಗೆಟ್ ಅಪಾರ್ಚುನಿಟಿ ಟು ಕೊಲಾಬ್ ವಿತ್ ಯು ಅಂತ. ಅಯ್ಯೋ ಶಿವ. ಈ ಮಳೆ ಡಾನ್ಸ್ ಇದೆಯಲ್ಲ ನಮ್ದು ತೊಟ್ಟಿ ಮನೆದು, she spun and she fainted and she fell down. And what was funny was when I fell, everybody thought it's a dance move. Nothing is written in the script like this. They're like, this is not part of the script. ಹಾಯ್ ಹಲೋ ನಮಸ್ಕಾರ. ನಾನ್ ಸ್ಟೈಲಲ್ಲಿ ನಮಸ್ಕಾರ ಗುರು. ನಾನು ನಿಮ್ಮ ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ಇವತ್ತು ನನ್ನ ಜೊತೆಗೆ ರೀಸೆಂಟ್ ಟೈಮಲ್ಲಿ ಕನ್ನಡ ಹಾಡುಗಳಲ್ಲಿ ಎಸ್ಪೆಷಲಿ ಇಂಡಿಪೆಂಡೆಂಟ್ ಕನ್ನಡ ಹಾಡುಗಳು ತುಂಬ ಟ್ರೆಂಡಿಂಗ್ ಆಗಿ ಬಹಳ ಪ್ರಶಂಸೆ ಪಡೆದು ನನಗೆ ಒಂಥರ ಲೂಪಲ್ಲಿ ತುಂಬ ಸಲ ಕೇಳಿರುವಂಥ ಹಾಡು ಯಾವುದು ಅಂತಂದರೆ ತುಳಸಿ. ಈಗಾಗಲೇ ನೋಡಿರ್ತೀರ, ನಿಮ್ಮ ಶೇರ್ಸ್ಗಳು, ಲೈಕ್ಸ್ಗಳು, ಸಬ್ಸ್ಕ್ರೈಬ್ಗಳು ಎಲ್ಲರೂ ಮಾಡಿರ್ತೀರ. ಬಟ್ ಆ ಟೀಮ್ ಜೊತೆ ಇವತ್ತು ನನ್ನ ಜೊತೆ ಶೋನಲ್ಲಿ ಸುಮೇಧ್ ಇಸ್ ದಿ ಕಂಪೋಸರ್ ಆಫ್ ದ ಸಾಂಗ್. ಸುಷ್ಮಿತಾ ಭಟ್ ಅವರು ಆ್ಯಕ್ಟ್ ಮಾಡಿರೋಂಥದ್ದು ಆ್ಯಂಡ್ ದ ಡೈರೆಕ್ಟರ್ ಇಸ್ ವಿಷ್ಣು. ಸೊ ತುಳಸಿ ಅಂದಿದ ತಕ್ಷಣ ಈ ಹೆಸರು ಯಾಕೆ ತುಳಸಿ ಅಂತ ಬಂದಿದ್ದು? ಅಂದರೆ ಅದು ದಾಸರ ಪದದ ಕ್ರೆಡಿಟ್ ಅವರಿಗೆ, ಪುರಂದರದಾಸರಿಗೆ ಸಲ್ಲೋದು. ಅಂದರೆ ನನಗೆ ಮೊದಲು ಐಡಿಯಾ ಸಾಹಿತ್ಯದಿಂದನೇ ಬಂದಿದ್ದು. ಸೊ ಇದನ್ನು ತಗೊಂಡು ಮಾಡಬೇಕಂತ ಅನಿಸ್ತು, ಅದಕ್ಕಾಗಿ ತುಳಸಿ ಅಂತ ಇರೋದು ಅಷ್ಟೇ. ತುಳಸಿ ಅಂತ. ಬಟ್ ಥಾಟ್ ಬಂದಿದ್ದು ಫಸ್ಟ್ ಮ್ಯೂಸಿಕ್ಕಿಂದ ಐಡಿಯಾ ಬಂದಿದ್ದು ಥಾಟ್ ಅಥವಾ ಹೌ ಡಿಡ್ ದಿಸ್ ಹೋಲ್? ಅಂದರೆ ಅದು ಎರಡು ಒಟ್ಟಿಗೆನೇ ಆಗೋದು ಯೂಶ್ವಲಿ. ಅಂದರೆ ಒಂದು ತುಳಸಿ ಅಂತ ಏನು ಪಲ್ಲವಿ ಏನಿದೆ ಅದರದ್ದು ಡ್ರಾಪ್ ಅದನ್ನು ನಾನು ಪ್ರೋಗ್ರಾಮ್ ಮಾಡಿದ್ದೆ. ಅಲ್ಲಿ ಯಾವ ಥರದ ಕಂಪೋಸಿಷನ್ ಕೂರತ್ತೆ ಅನ್ನೋದನ್ನು ನೋಡಿ ಈ ಹಾಡು ಸಾಂಪ್ರದಾಯಿಕವಾಗಿ ಈ ರಾಗದಲ್ಲಿಲ್ಲ ಆ್ಯಕ್ಚುಲಿ. ಅಂದರೆ ಈ ಥರ ಸಂಯೋಜನೆಯಲ್ಲಿಲ್ಲ. ಅದನ್ನು ನಾನು ನನ್ನ ತಕ್ಕಂಗೆ ಅಳವಡಿಸ್ಕೊಂಡಿದ್ದು. ಸೊ ಎರಡೂ ಇನ್ಸ್ಪಿರೇಷನ್ನೇ. ಅಲ್ಲಿ ಡೀಟೇಲ್ಡಾಗಿ ಹೋಗ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಸುಷ್ಮಿತಾ ಭಟ್ ಅವರೇ, ಇದು ಮೊದಲನೇ ಇಂಡಿಪೆಂಡೆಂಟ್ ಸಾಂಗ್ ಲೈಕ್ ವೆರಿ ಫೀಚರ್ಡ್ ಆರ್ ಲೈಕ್ ಮ್ಯೂಸಿಕ್ ವಿಡಿಯೋ? ಎಸ್, ಅಲ್ಲ? ಸೊ ಹೂ ಅಪ್ರೋಚ್ಡ್ ಯು? ಆ್ಯಕ್ಚುಲಿ ವಿಷ್ಣು, ನನ್ನ ಫ್ರೆಂಡ್ ಒಬ್ರು ಫೋಟೋಗ್ರಫರ್ ಇದ್ದಾರೆ. ಸೊ ಅವ್ರ ಟೀಮಿಂದ ನನ್ನ ನಂಬರ್ ತಗೊಂಡು ಐ ಥಿಂಕ್ ದ ಟೀಮ್ ಕಾಂಟ್ಯಾಕ್ಟೆಡ್. I think Karthik contacted me. I sent her. I actually called her. Then I left her. Yeah, and Vishnu also, like, he sent me first. Ella matadi ella admelinda he sent me the mood board. Like, this is what I'm thinking. It's like, and then this is the track. You just listen to it and let me know anta. Oh, agle nimu first track banbidittu. Such goosebumps moments. And adana our mood board nodi kuda like I was so happy. Like, how can you imagine something like this anta? And ಈ imagination tharane, if we can work towards it, why not anta? That was super. And I think being a dancer was the main criteria itta itu. ಅದು ಗೊತ್ತಿಲ್ಲ. I don't think so. It wasn't. It was dance ittu, but it was more than dance. It was more of a self-expressive thought. Okay. So in my head it was like cathartic narrative now ಹೇಗೆ ತರಿಸೋದು ತೆರೆಗೆ ಅಂತ. If you see her final recital in the Tulsi Katte, it's dance because she is skilled, but in many ways it is also very self-expressive. Yeah, self-expressive. So hagage we weren't like very particular, but it's just that when we built the world, when she came on board, the dance became a big part of it.
I mean, I let her speak about it also when we had a bunch of rehearsals. We built this baby together, so you know. ಸೊ ಯು ಮೀನ್ ಟು ಸೇ, ಸೊ ದ ಫಸ್ಟ್ ಸೀಡ್ ಅಂತ ಬಂದಿದೆ ಸುಮೇದಿಂದ ಅಂತಾನೆ ಹೇಳ್ಬೋದಾ, ಅಥವಾ ಲೈಕ್ ಅಂದ್ರೆ ಹಂಗೋದ್ರೆ ಪುರಂದರದಾಸರಿಂದ ನಾವು ಅದೇ ಮಾತಾಡ್ತಿದ್ವಿ. ಅಲ್ಲ, ಪುರಂದರದಾಸರದು ಬಿಡಿ, ಲೈಕ್ ವಿದ್ಯಾಭೂಷಣ್ ಸ್ವಾಮೀಜಿಗಳಿಂದ ಹಿಡಿದು ಎಲ್ಲರೂ ಮಾಡ್ತಾರೆ. ಸೊ ವಾಟ್ ಐ ಮೆಂಟ್ ವಾಸ್ ಅಟ್ಲೀಸ್ಟ್ ಓಕೆ, ಈಗ ಒಂದು ಹಾಡು ತಗೊಂಡು ಇದರಿಂದ ಶುರು ಮಾಡಿದ್ದೀನಿ ಕೆಲಸ ಅಂತ ಸೀಡ್ ಅಲ್ಲಿಂದನೇ ಶುರು ಆಗಿದ್ದು ಅಂತ ಅನ್ಬೋದಾ? ಅಂದರೆ ಈ ಟ್ರ್ಯಾಕ್ ನಾನು ಕಂಪ್ಲೀಟ್ ಮಾಡಿ ಆಲ್ಮೋಸ್ಟ್ 6-8 months ಆಗೋಗಿತ್ತು. ಓ, ಮುಂಚೆ ಐ ಹ್ಯಾವ್ ಅನ್ ಎಂಟೈರ್ EP ರೆಡಿ. ಸೊ ನಾನು ರಿಲೀಸ್ ಮಾಡದೇ ಇರೋ ಸುಮಾರು ನನ್ನ ಹತ್ರ ಇದೆ. ಬತ್ತಳಿಕೆಯಲ್ಲಿ ತುಂಬ ಇದೆ. ಹೌದು. ಓ ಶಾಬಾಷ್. ಸೊ ಅದರಲ್ಲಿ ಇದು ಒಂದಷ್ಟೇ. ಸೊ ನಾವು ಈಗ ಕಾಲ್ ಶುರು ಆಗತ್ತೆ, ಆಲ್ರೆಡಿ ಶುರು ಆಗ್ಬಿಟ್ಟಿರತ್ತೆ. ಭಯಂಕರ, ಎಲ್ಲೆಲ್ಲಿದೆ ಕೊಡಿ ಫೋಲ್ಡರ್ ಹುಡ್ಕೋಣ ಅಂತ. ಇಲ್ಲ, ನಾನು ಅದಕ್ಕಂತ ಏನು ಮಾಡ್ತಾ ಇಲ್ಲ. ಇಟ್ ಈಸ್ ಮೈ ಎಕ್ಸ್ಪ್ರೆಷನ್. ನಾನು ಬೆಳೆದು ಬಂದಿದ್ದು ನನ್ನ ವಾತಾವರಣಕ್ಕೆ ತಕ್ಕಂಗೆ ನನ್ನಲ್ಲಿ ಏನು ಭಾವೋತ್ಕರ್ಷ ಆಗತ್ತೋ ಅದಾಗ್ತಾ ಇದೆ ಅಷ್ಟೇ. ನಾನು ಯಾರೋ ನೋಡಬೇಕು ಅನ್ನೋದಕ್ಕೆ ಮಾಡ್ತಾ ಇಲ್ಲ. ಸಚ್ ಸ್ಟ್ರೈಟ್ ಡೀಪ್ ಆನ್ಸರ್. ನೋಡಬಾರ್ದು ಅಂತ ಹೇಳ್ತಾ ಇಲ್ಲ, ಎಲ್ಲ ಗೊತ್ತಾಯ್ತು. ಐ ಆಮ್ ನಾಟ್ ಟ್ರೈಂಗ್ ಟು ಬಿ ಪ್ರಿಟೆನ್ಷಿಯಸ್. ಇಟ್ಸ್ ಜಸ್ಟ್ ದಟ್ ಇಟ್ಸ್ ಕಮಿಂಗ್ ಫ್ರಮ್ ಅ ವೆರಿ ಟ್ರೂ ಪ್ಲೇಸ್. ದಟ್ಸ್ ಆಲ್ ಐ ಆಮ್ ಸೇಯಿಂಗ್. ದಟ್ಸ್ ಟ್ರೂ. ಐ ಕಂಪ್ಲೀಟ್ಲಿ ಅಗ್ರಿ ಆ್ಯಕ್ಚುಲಿ. ಕೆಲವೊಂದು ಹೇಳಿದ್ನಲ್ಲ, ಕೆಲವೊಂದು ವಿಷಯಗಳಿಗೆ ಐ ಬಿಲೀವ್ ಇನ್ ಪೂರ್ವಜನ್ಮದ ಸುಕೃತಗಳಿರ್ಬೇಕು. ಅಂದರೆ ದ ವೇ ಯು ಆರ್ ಗೋಯಿಂಗ್ ಟು ಸೇ ಇಟ್, ದ ವೇ ಯು ಆರ್ ಗೋಯಿಂಗ್ ಟು ಟೆಲ್ ಟು ದ ಹೋಲ್ ವರ್ಲ್ಡ್ ಅಂತಂದಾಗ ಒಂದು ಅನುಭವ ಇರಬೇಕು. ಅಂದರೆ ಎಷ್ಟೋ ಕೆಲವರಿಗೆ ಒಂದು 25-30 ವರ್ಷದ ಅನುಭವ ನಾನು ಹೇಳ್ತಿರೋದು, ಅಥವಾ ಎಷ್ಟೋ ವಾಟ್ ಎವರ್, ಜಸ್ಟ್ ದ ನಂಬರ್ ಅಂತ. ಕೆಲವ್ರಿಗೆ ಒಂದು ಪ್ರಾಡಿಜಿಲೇ ಬರೋವಂಥದ್ದು ಇರುತ್ತೆ, ಕೆಲವೊಂದು ಅದು ಥಾಟ್ಸ್. ಅದಕ್ಕೆ ಹೇಳಿದ ಒಂದು ಪೂರ್ವಜನ್ಮದ ಸುಕೃತಗಳು ಇಲ್ದಿರ ಈ ಥರ, ಅಂದರೆ ದಾಸರ ಕೃತಿನ ಯಾರೇ ತೊಗೊಂಡ್ರು ಮಾಡಿರ್ಬೋದು, ಎಷ್ಟೇ ಹೇಳ್ಬೋದು, ಇನ್ನೊಂದು ಸ್ಟೇಜ್ ಮೇಲೆ ಅದೇ ಕೃತಿನ ರಿಸೈಟು ಮಾಡಿರ್ಬೋದು. ಬಟ್ ದ ವೇ ಯು ಆರ್ ಪ್ರೆಸೆಂಟಿಂಗ್, ದ ವೇ ಯು ಆರ್ ಸೇಯಿಂಗ್ ಇಟ್ ಅಂತ, ಯು ಆರ್ ಮೇಕಿಂಗ್ ಎ ಮಾರ್ಕ್ ಔಟ್ ಆಫ್ ಇಟ್. ನೋ, ಇಟ್ ಈಸ್ ವೆರಿ ಬೀಟ್ ಯಾವುದೇ ಆಗಿರ್ಬೋದು, ತುಳಸಿ ಆಗಿರ್ಬೋದು ಅಥವಾ ಕರ್ಮ ಆಗಿರ್ಬೋದು, ಅಥವಾ ಯಾವುದೇ ನೀವು ತೊಗೊಂಡಿರುವಂಥ ಕೃತಿಗಳು ಮಾಡ್ತಿರೋಂಥದ್ದು, ದೆರ್ ಇಸ್ ಅ ಥಿಂಗ್ ವೆರಿನ್ ಎಲ್ಲ ವರ್ಗದವ್ರಿಗೂ ಅಪೀಲ್ ಆಗ್ತಿದೆ ಅಂತ ನನಗನ್ನಿಸ್ತಿದೆ. ಸೊ ಇಟ್ ಈಸ್ ಡಾಟೆಡ್ ಲೈನಲ್ಲಿ ಯು ಆರ್ ಟ್ರೈಂಗ್ ಇನ್ ಯುವರ್ ವೇಸ್ ಟು ಡೂ ದಟ್ ಒನ್. ಯಾ, ಬಟ್ ದಟ್ ಐ ವುಡ್ ಸೇ ದಟ್ ಈಸ್ ಅನ್ ಎಫೆಕ್ಟ್. ಅಂದರೆ ನಾನು ಅದನ್ನು ಗುರಿ ಮಾಡ್ಕೊಂಡು ಮಾಡ್ತಾ ಇಲ್ಲ. ಗೊತ್ತಾಯ್ತು, ಅದು ಆಗ್ತಾ ಇದೆ. ಅದು ಐ ಆಮ್ ಅವೇರ್ ಆಫ್ ದಟ್. It's very rare to say that I'm aware of it actually, ನೋಡಿ. I like that honesty, to be honest, because you could have easily said I'm unaware of it, ಅವೆಲ್ಲ ಹಂಗಾಗ್ತಿದೆ ಅನ್ನೋದಕ್ಕೂ ಅದು very well said actually what he says. ಅಲ್ವಾ? Yeah. Now we don't run behind views and idu aglenene the real passion or like real expressiveness comes out when you're not running behind greatness. ಸೊ ಅದು ತಗೊಂಡಾದ್ಮೇಲೆ when you had you ಎಲ್ಲಿ ಭೇಟಿ ಆಗಿದೆ ಸೊ ಏನಂತಂದರೆ ವಿ ಹ್ಯಾವ್ ಅ ಫ್ಯೂ ಅಕ್ವೈಂಟೆನ್ಸಸ್ ಆ್ಯಂಡ್ ಕಾರ್ತಿಕ್ ವಾಸ್ ದೇರ್ ಆ್ಯಂಡ್ huge round of thanks to my friend and co-producer on this, Sumant, who kind of got us into one room. It's actually a chain of gratitude in many ways, starting from Purandaradas, who reached him, who reached whatever, the MIDI keyboard or wherever, and we happened to be in one room. So ನಮಗೆ ಹಾಡು ಬಂದಿದ ತಕ್ಷಣ ನಾವು we kind of got into the ideation space. Sumedh and I had about 3 rounds of meetings, which was our initial catching up, so that ಮುಖಾಮುಖಿ ನೋಡಿ ಒಂದು ಸ್ವಲ್ಪ ಯಾರು ಏನು ಎತ್ತ ಅಂತ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಅಂತ, so that I understand what his voice is like. He's pretty much like this only on that meeting also. Self-aware, very clear about what his ambitions are with respect to his art, what he wants to put out, and why he does what he does. Super. So adagid takshana I took some time off and I said, you know what, why let us come back to you, let me come back to you with an idea. And it's almost serendipity, nija helakodre Mayur. It just fell into place where I happened to close my eyes and hear the track a couple of times. I jotted a few lines down that became a bunch of mood boards, that became visuals, and we had a story which everybody loved. ಅಂದರೆ ಎಷ್ಟು ಟೈಮ್ ಫ್ರೇಮಲ್ಲಿ ಆಯಿತು? ಇಷ್ಟು September, October we caught up. ಯಾ No, sorry. September. ಐಡಿಯೇಷನ್ ತುಂಬ ಬೇಗ ಆಯಿತು. I got back ಎಕ್ಸಿಕ್ಯೂಷನ್ ಟೈಮ್ ತಗೊಂತು, ಬಿಕಾಸ್ ಇಟ್ ಟೇಕ್ಸ್ ಟೈಮ್. ಅಲ್ಲ, ಕರೆಕ್ಟ್. ಬಟ್ ಎಕ್ಸಿಕ್ಯೂಷನ್ ನೀವು ಸೆಪ್ಟೆಂಬರ್ ಅಕ್ಟೋಬರ್ ಅಂತ ಇಟ್ಕೊಂಡ್ರೆ ಹಾರ್ಡ್ಲಿ 3-4 months more or less. So but 15 days of pre-visualization, writing and my docket and treatment and all of that, which everybody saw, adu
ಒಂದ್ಸತಿ 3-act ಸ್ಟ್ರಕ್ಚರಲ್ಲೇ ನಾವು ಇದನ್ನು ಅಪ್ರೋಚ್ ಮಾಡಿದ್ವಿ. ವಿ ಕೈಂಡ್ ಆಫ್ ಟ್ರೀಟೆಡ್ ಇಟ್ ಲೈಕ್ ಅ ಫಿಲ್ಮ್. Many people who are seeing it today are confused. Yeah, it is. They find Nothing less than a film. Yeah, a lot of people are ಸುಮಾರು ಜನ ಅದನ್ನ KFI ಸಂಬಂಧನೇ ಇಲ್ಲ ಅದಕ್ಕೆ. KFI peaked here ಅಂತ ಅವ್ನು. Oh yeah. ಅಲ್ಲ, ಇಟ್ಸ್ ಓಕೆ, ದಟ್ಸ್ ದೇರ್ ವೇ ಆಫ್ ಸೆಲೆಬ್ರೇಟಿಂಗ್ ಇಟ್. True. ಫೈನ್. How I wish I had such clarity in that age. I know, right? I mean, it's not like I'm envious ಅಂತ ಅನ್ಬೋದಲ್ಲ, ಆ ಥರ ಅಂತ ಐಮ್ ಫೀಲಿಂಗ್ ಎನ್ವಿ ಅಂತ ಅನ್ಸುತ್ತೆ. ಇಟ್ಸ್ ಗುಡ್ ಟು ಸಿ ಬೀಯಿಂಗ್ ಸೆಲ್ಫ್ ಅವೇರ್ ಆಫ್ ಲೈಕ್ ಐ ಹ್ಯಾವ್ ಸಾಲಿಡ್ ಕ್ಲಾರಿಟಿ ನನಗಿದೆ ಅಂತಂತ ಹೇಳ್ತಾರಲ್ಲ, ಅದು ಖುಷಿ ಆಯಿತು, ತುಂಬ ಖುಷಿ ಆಯಿತು. ಬಟ್ ಈಗ ಅಲ್ಲಿಂದ ಇದಾದ್ಮೇಲೆ ಮೂಡ್ ಬೋರ್ಡ್ ಅಂತೆಲ್ಲ ಅಂತ ಆದಮೇಲೆ, ಸೊ ನೆಕ್ಸ್ಟ್ DOP, he is also the magician who has done that work. Absolutely. So 100%. Because already his work ಇಬ್ಬನಿ ತಪ್ಪಿದ ಇಳೆಯಲ್ಲಿ ನೋಡಿ ಅದು ಗೊತ್ತಿರೋಂಥದ್ದು ಆ ವರ್ಕ್ ಇದೆ. ಬಟ್ ಇನ್ ಸ್ಪೈಟ್ ಆಫ್ ದ್ಯಾಟ್ ಫಾರ್ ದಿಸ್ ಮ್ಯೂಸಿಕ್ ಎಲಿವೇಶನ್ ಇದು ಉಲ್ಟಾ ಆಗಿದೆ ಆ್ಯಕ್ಚುಲಿ. ಯೂಶಲಿ ವಿಜುವಲ್ಸ್ ಮ್ಯೂಸಿಕ್ ಎಲಿವೇಟ್ ಮಾಡೋದು ಬೇರೆ, ಇದು ಲಿಟ್ರಲಿ ಮ್ಯೂಸಿಕ್ಗೆ ಇಟ್ಕೊಂಡು ನೀವು ಮಾಡ್ತಿರೋಂಥದ್ದು. ದ ಪ್ರಾಸೆಸ್ ಇಸ್ ಲಿಟಲ್ ಉಲ್ಟಾ ಅಂತ ಅಲ್ವಾ ಆ್ಯಕ್ಚುಲಿ. ಬಟ್ ದಟ್ಸ್ ಹೌ ಇಟ್ ವರ್ಕ್ಸ್ ಅಲ್ವಾ ಆ್ಯಕ್ಚುಲಿ. ಇವಾಗ ನೀವು ಇಂಗ್ಲೀಷ್ ಇದೆಲ್ಲ ನೋಡಿದ್ರೆ ದೇ ಡೋಂಟ್ ಸೆಟ್ ಔಟ್ ಟು ಮೇಕ್ ಅ ಮ್ಯೂಸಿಕ್ ವಿಡಿಯೋ. Music is there, they make a video. You have to. Yeah. No, music precedes video. Yeah. Whose choice was Beg pardon? DOP na? ಅಲ್ಲ, ಸೊ ಇದರಲ್ಲಿ ಇನ್ನೊಂದು ದೊಡ್ಡ ಆ್ಯಂಕರ್ ಪಾಯಿಂಟು ವಾಸ್ ಮೈ ಫ್ರೆಂಡ್ ಆ್ಯಂಡ್ ಅ ವೆರಿ ಓಲ್ಡ್ ಕಲೀಗ್ ಆಫ್ ಮೈನ್, ಯೋಗೇಶ್. ಯೋಗಿ ಅವರು ಬಂದು ಹಿ ಕೈಂಡ್ ಆಫ್ ರಿಯಲಿ ಬ್ರಾಟ್ ಅಸ್ ಆಲ್ ಟುಗೆದರ್ ಆನ್ ದ ಟೇಬಲ್. ದಟ್ ಈಸ್ ಸುಮಂತ್ ಆ್ಯಂಡ್ ಮೀ ಆ್ಯಂಡ್ ಸುಮೇಧ್ ಆ್ಯಂಡ್ ದ ರೆಸ್ಟ್ ಆಫ್ ಅಸ್. ಸೊ ಇದಕ್ಕೆ ಒಂದು ಟೆಕ್ನಿಕಲ್ ಪ್ರೋವೆಸ್ ಕೊಡಬೇಕು ಅಂತ ನಂದೊಂದು ಉದ್ದೇಶ ಇತ್ತು. Quality was something that we were very keen about, irrespective of Sumed's track. We felt like illond korte ide, and it is a huge vacuum in terms of a narrative space. Narrative driven music videos or short form content irbodu, commercials agbodu athwa music videos, ಯಾವುದೇ ಥರ ಒಂದು narrative spaceಲ್ಲಿ ನೋಡಿದ್ರೆ there is some kind of a lag ಅಂತ ಅನ್ನಿಸ್ತು. So then once the mood board and the deck and the ideation process completed and we were all on the same page, Sumedh, me and the rest of the team, we decided we need to form a team which is your core crew. Watson incidentally was in Jersey back then. Avuru ibbani mugiskondu he got his IFA that very month. So it's been like a lot of serendipity and he happened to come. At time early I bounced the idea and he said, you know what, we got to do this. And I must really thank him because he's a gem that we found, and my association with him and his family goes for a while. So ade like-minded, intentional. This project is very intentional. It is not Tulsi is our baby in many ways, and all our baby, and we wholeheartedly accept and own it up today. ನನ್ನ ಪ್ರಕಾರ ಏನನ್ಸುತ್ತೆ ಅಂದರೆ, ಈಗ ಸಾಕಷ್ಟು ಒಂದು ಸಿಂಗಲ್ ಮ್ಯೂಸಿಕ್ಗಳನ್ನ ನೋಡ್ತಾನೂ ಇದ್ದೀವಿ. ಬಟ್ ಅದರಲ್ಲಿ ನಾವು ಹೇಳಬೇಕಾಗಿರೋ ಒಂದು ಸ್ಟೇಟ್ಮೆಂಟ್ ಅಥವಾ ಹೇಳಬೇಕಾಗಿರೋ ಒಂದು ವಿಷಯ ಇದೆಯಲ್ಲ, ತುಂಬ ಡೀಪಾಗಿರುತ್ತೆ. ಕೆಲವೊಂದು ಅನ್ಸಲ್ಲ, ಗೊತ್ತಾಗ್ಬಿಡುತ್ತೆ ನಿಮಗೆ. ಮ್ಯೂಸಿಕಲ್ಲಿ ಜಾಸ್ತಿ ಬೆಲೆ ಕೊಟ್ಟಿರ್ತೀವಿ, ಸೌಂಡ್, ಓಕೆ ಲೆಟ್ ಮೀ ಟೆಲ್ ಯು, ಸೌಂಡ್ ಜಾಸ್ತಿ ಬೆಲೆ ಕೊಟ್ಟಿರ್ತೀವಿ. ಸೊ ಅಥವಾ ಮಾಡೋಂಥ ಒಂದು ಯಾವುದೋ ಕೊರಿಯೋಗ್ರಫಿ ಆಗಿರ್ಬೋದು, ಏನೋ ಇರ್ಬೋದು. ಹಿಯರ್ ಇನ್ ದಿಸ್ ಐ ಫೆಲ್ ಲೈಕ್ ಈಚ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಈಚ್ ಇದಕ್ಕೆ ಎಷ್ಟು ಡೀಪಾಗಿತ್ತು ಅಂತಂದರೆ, ಯು ಹ್ಯಾವ್ ಟು ಎವ್ರಿ ಟೈಮ್ ವೆನೆವರ್ ಐ ವಾಚ್ ಆರ್ ವೆನೆವರ್ ಐ ಲಿಸನ್, I need to decode in a different way ಅಂತ ನೋಡ್ತಿರ್ತೀನಿ. ಪ್ಯೂರ್ಲಿ ಫ್ರಮ್ ದಿ ಅಂಡರ್ಸ್ಟ್ಯಾಂಡಿಂಗ್ ಪಾಯಿಂಟ್ ಆಫ್ ವ್ಯೂ. ಒಂದ್ಸಲಿ ಬರೀ ಮ್ಯೂಸಿಕಲ್ ಪಾಯಿಂಟ್ ಆಫ್ ವ್ಯೂ ಅಂತ ತೊಗೊಂಡಾಗ, ಓಕೆ ಈಗ ತುಳಸಿ ಅಂತ ಅಂದಮೇಲೆ ಆ ಡ್ರಾಪ್ ಇದೆಯಲ್ಲ, ಓಕೆ ಒಂದು ಸೈಲೆನ್ಸ್ ಇದೆ. ಸೊ ಅಲ್ಲಿಂದ ತಿರ್ಗೋ ಒಂಥರ ಇಟ್ಸ್ ಲಿಟ್ರಲಿ ಐ ಫೀಲ್ ಲೈಕ್ ಬೂಮ್ರಾಂಗ್ ಎಫೆಕ್ಟ್ ಥರ ಇತ್ತು. ಯು ಗಿವ್ ದ ಡ್ರಾಪ್ ಆ್ಯಂಡ್ ಯು ಅಗೇನ್ ಯು ಕಮ್ ಬ್ಯಾಕ್ ಅಂತ. ಆ್ಯಂಡ್ ವೆನ್ ಇಟ್ ಕಮ್ಸ್, ಈಗ ಕೆಲವರು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥದ್ದು, ಲಾಸ್ಟ್ ತುಳಸಿ ಬಂದಾಗ ಟ್ರಾನ್ಸಿಷನ್ ಫ್ರಮ್ ದಟ್ ಮಗುವಿಂದ ಯಾವಾಗ ಇಟ್ಟಾಗ, ದಟ್ಸ್ ಲೈಕ್ ಗಾಡ್ ಲೆವೆಲ್ ಅಂತ ಕೆಲವರು ಹೇಳ್ತಿರೋಂಥದ್ದು ಇದೆ. ದಟ್ ಇಸ್ ಆಲ್ಸೋ ಟ್ರೂ. ಸೊ ಅದಕ್ಕೆ ಹೇಳಿದ್ನಲ್ಲ, ದಿ ಎಕ್ಸ್ಪ್ರೆಷನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಹಿಡಿದು ಅವರು ಶೂಟ್ ಮಾಡಿರೋ ಪಾಯಿಂಟ್ ಆಫ್ ವ್ಯೂ ಇಂದ, ಓ ಗಾಡ್, ಟೂ ಮೆನಿ ಲೇಯರ್ಸ್ ಆರ್ ದೇರ್ ಟು ಡಿಕೋಡ್ ಇಸ್ ವಾಟ್ ಐ ಫೀಲ್. It is. Yeah, I mean, like he said, the word serendipity, it describes this very beautifully, because ನಾವೆಲ್ಲ ಬಂದಿದ್ದು ಯಾರು ಫೋರ್ಸ್ಫುಲಿ ಅಥವಾ ಇವ್ರನ್ನ ತಗೊಳ್ಳೇಬೇಕು ಅಂತ ಮಾಡಿ ಬಂದಿಲ್ಲ. ನಾವೇ ಓಕೆ ಬಂದು ಲೆಟ್ ಇಸ್ ಕಾಂಟ್ರಿಬ್ಯೂಟ್ ದ ಬೆಸ್ಟ್ ದಟ್ ವಿ ಕ್ಯಾನ್ ಟು ದಿಸ್ ಅನ್ನೋ ಥರ ಬಂದಿದ್ದು. ಸೊ ಇಟ್ ಇಸ್ doesn't happen. Like what are the chances of all of us coming together and doing it? So, yeah, actually it's very, and like ಸುಷ್ಮಿತಾನ ಕಾರ್ತಿಕ್ ಅವ್ರು ಇದು ಮಾಡಿದ್ದ ಆ್ಯಕ್ಚುಲಿ. ಇಲ್ಲ, ಸೊ ನಮಗೊಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಕಾಮನ್. ಐ ಥಿಂಕ್ ಅರುಣ್ ವಾಸ್ ದೇರ್, and we kind of united, and I put in a call immediately. I shared the track.
ವಿತ್ ಸುಮೇತ್ ಪರ್ಮಿಷನ್ ಆ್ಯಂಡ್ ಹೀಸ್ ಅಲ್ಲ ತುಂಬ ನನಗೆ ಅದೊಂದು ಸುಮೇತ್ ಕಡೆಯಿಂದ ಒಂದು ಸೆಲ್ಫ್ ಅವೇರ್ ಮೆಸೇಜ್ ಬಂದುಬಿಟ್ರೆ ಅದೊಂದು ಲಬ ಅಂತ ಬರ್ಕೋತೀನಿ ನಾನು. ಸುಮ್ಮನೆ ದೋರ ಹಂಗಿದೆ ಹಾಗಾರೆ. ಅವರೆಲ್ಲ ಎಂತ ಇಲ್ಲ. ಇದು ಒಂಥರ ಇಂಟೆಲೆಕ್ಚುಯಲ್ ರ್ಯಾಗಿಂಗ್ ನಮ್ಮದು. No, but no, all said and done, No, that's true. We have Which to is be, right. You have to do be it. cognizant of someone's piece of work. Yeah. Second thing is, what happens in you after hearing the track? Is it resonating or is it amplifying the same way with another people? So for us, it is a huge, ಒಂಥರ reality check. So Shweta's reaction, my reaction, rest of the crew, all of us very unequivocally kind of reacted or responded the same way for the track, which was something working for us internally, emotionally maybe. So then our responsibility, my responsibility as a writer or filmmaker or whatever became, how do we do justice to this visually? ನೀವು ಮುಂಚೆ ಮಾಡಿದ ಟ್ರ್ಯಾಕ್ಗಳಿಗೆ ವಿಜುವಲ್ಸ್ ಇಲ್ಲ ಅಲ್ಲ? ಕೆಲವೊಂದು ಅಂದರೆ ನನ್ನ ಕ್ಲೋಸ್ ಫ್ರೆಂಡ್ ಇದ್ದಾನೆ ಚಿರಂತನ ಅಂತ, ಈಸ್ ಅ ವಿಜುವಲ್ ಆರ್ಟಿಸ್ಟ್. ಸೊ ನಾವು ಆ್ಯನಿಮೇಷನ್ ಎಲ್ಲ ಮಾಡಿ ಹಾಕಿದ್ದೀವಿ ಎಷ್ಟೊಂದು ವಿಡಿಯೋ. ಬಟ್ ಇಷ್ಟು ಅಂದರೆ ವಿ ಹ್ಯಾವೆಂಟ್ ಡನ್ ಅಟ್ ದಿಸ್ ಸ್ಕೇಲ್ ಆಬ್ವಿಯಸ್ಲಿ. ಸೊ ವಿಜುವಲ್ ಸಪೋರ್ಟ್ ಇತ್ತು, ಬಟ್ ಈ ಮಟ್ಟಕ್ಕೆ ಇರಲಿಲ್ಲ. Who produced it? Rectangle Films and all of us together. Light Bucket, Rectangle and all of us. We kind of came together, collaborated on this project and we made it together. No, why? Because I know that there are two ways to look into it. Single videoಗಳಿಗೆ, ಮ್ಯೂಸಿಕಲ್ ವಿಡಿಯೋಗಳಿಗೆ ರಿಟರ್ನ್ಸ್ ಇರಲ್ಲ. Absolutely. ಬಟ್ ಆ್ಯಕ್ಚುಲಿ ಕರೆಕ್ಟ್ ಸ್ಟ್ರಾಟಜಿ ಮಾಡಿದ್ರೆ ರಿಟರ್ನ್ಸ್ ಇದೆ. ಅದಕ್ಕೆ ಹೇಳಿದ್ರು ಎರಡು ಥರನೂ ಇರುತ್ತೆ. ಸೊ ಅದೊಂದು ನ್ಯಾಕನ್ನು ತಿಳ್ಕೊಂಡಿರೋಂಥದ್ದು ಒಂದು ಬೇರೆ ರೀತಿ ಇರುತ್ತೆ. ಇನ್ನೊಂದು ಪ್ಯೂರ್ಲಿ ನಾನು ಒಂದು ಪ್ಯಾಷನ್ಗೋಸ್ಕರ ಮಾಡ್ತಾ ಇದ್ದೀನಿ, ಇದನ್ನು ಮಾಡ್ತೀನಿ, ಅದು ಬೇರೆ ರೀತಿ ಇರುತ್ತೆ. ಹಾಗಾಗಿ ಅದಕ್ಕೆ ಕೇಳಿದೆ, ಇಂಥ ಒಂದಕ್ಕೆ ನೀವು ಮಾಡಿದಾಗ ವಿಡಿಯೋ ಆಗಲಿ ಖರ್ಚು ಸಾಕಷ್ಟು ಕಂಡಿದೆ ಅಥವಾ ಬ್ಯಾಲೆನ್ಸ್ಡ್ ಕ್ಲೆವರಾಗಿ ಮಾಡಿದ್ರು ನಂಗೆ ಗೊತ್ತಾಗ್ತಿಲ್ಲ. ಅದು ಆ್ಯಕ್ಚುಲಿ ಐ ಆಮ್ ರಿಯಲಿ ಕ್ಯೂರಿಯಸ್ ಟು ನೋ ಹೌ ಡಿಡ್ ದಿ ಎಕ್ಸ್ಪೆನ್ಸಸ್ ಗೋ? Look, I mean, of course, there is a certain production expense associated to anything because it is a logistical thing. But to be very frank and with your permission, Srishmita, people like her and many other, including my principal cinematographer Srivatsan, everybody came as a collaborator. Super. So this is on the creative side. Technically, lights agirbodu, grips agirbodu, technicalities. Yogi really took care of all of that. So which enables us, to effectively bring the production to the scale that we want to. Then Sumant and Vinay in my beg your pardon in Mangalore figured out the locations. ಎಲ್ಲಿ ಶೂಟ್ ಮಾಡಿದ್ದು? ಇದು ಒಂದಿನ ಮ್ಯಾಂಗ್ಳೂರಲ್ಲಿ, ಒಂದಿನ ಉಡುಪಿ ಮಣಿಪಾಲ್ ಹತ್ರ. ಉಡುಪಿಯಲ್ಲಿ ಬೇಸಿಕ್ಲಿ ಅಂದರೆ ಮನೆ ಬಂದು ಉಡುಪಿನ? ಪಿಲಿಕುಳ ವಿ ತೊಟ್ಟಿ ಮನೆ ಅದನ್ನು ಹುಡುಕ್ತಾ ಇದ್ವಿ. ಲಾಜಿಸ್ಟಿಕ್ಲಿ ನಮಗೆ ತುಂಬ, ಯಾಕೆಂದರೆ ಒಂದು ರೆಕಿ ಮಾಡಿದ್ವಿ ನಾವು ಅಕ್ಟೋಬರ್ early first weekಲ್ಲಿ. We went down to Mangalore and we spent about 2 days there in Mangalore looking for the house that I wanted, which could do justice to the frames. Then we also wanted to look for backwaters. ಮ್ಯಾಂಗ್ರೋವ್ ಸಿಕ್ತು ನಮಗೆ. ಅಲ್ಲಿ ಹೈ ಟೈಡ್, ಲೋ ಟೈಡ್ ಅದೆಲ್ಲ ತಿಳ್ಕೊಂಡು ಅದರ ತಕ್ಕಂಗೆ ನಾವು ಬೋಟ್ಸನ್ನು ಹೇಗೆ ಆಗ್ಮೆಂಟ್ ಮಾಡೋದು ಅನ್ನೋದನ್ನು ತಿಳ್ಕೊಂಡ್ವಿ. Because in many ways this video does not have a timestamp. It's not a period. It seems very timeless, but it is from a certain era. Lamps agirbodu, the kind of clothes that she's wearing, the kind of clothes that little Pranvi is wearing, ivella salpa we kind of left it open to interpretation. But we didn't want to take a stand on kambano, on light, on transistor, on TV. None of those things, if you see, are visible in the so gamana kottiddu bari kathege and the visuals that supported by the environment that we put the characters in. So ತುಳಸಿ, ಈಗ ಯು ಟುಕ್ ದಿ ಫ್ರೀಡಮ್ ಆಫ್ ಲಿರಿಕ್ಸ್ ನೀವು ಕೂಡ ಹಾಕಿದ್ದೀರಾ ಅಂತ ಹೇಳಿ. ಹೌದು. ಸೊ ಅದರಲ್ಲಿ ಯಾವ ಸಾಲುಗಳು ನಿಮ್ಮದು ಆ್ಯಂಡ್ ಯಾವ್ದಿದು ದಾಸರದ್ದು? ಮೊದಲಿಗೆ ಬರೋ ಸಾಲುಗಳೆಲ್ಲ ನಂದು. ಪಲ್ಲವಿ ಪಲ್ಲವಿ ಬಂದ ತಕ್ಷಣ ಮಿಕ್ಕಿದ ಸಾಲುಗಳೆಲ್ಲ ದಾಸರದ್ದು. ಡು ಯು ಥಿಂಕ್ ಸೊ ದಾಸರ ಪದ ಆಗಿರೋದ್ರಿಂದ ಈ ಲಿಬರ್ಟಿ ಆಫ್ ಫ್ರೀಡಮ್ ನಿಮಗಿದೆ ಅಂತ ಅನ್ಸುತ್ತಾ? ಡು ಯು ಥಿಂಕ್ ಸೊ? ಹೌದು. ಅಂದರೆ ಅದರಲ್ಲಿ ಒಂದು ರೆಸ್ಪಾನ್ಸಿಬಿಲಿಟಿ ಕೂಡ ಇದೆ. ಅಂದರೆ ಅದು ಆಥರ್ಸ್ ಇಂಟೆಂಟ್ ಅಂತ ಹೇಳ್ತಾರಲ್ಲ, ಕವಿಯ ಆಶಯ ಕಮ್ಯುನಿಕೇಟ್ ಆಗಬೇಕು. ಅದು ಯಾವ ದೃಷ್ಟಿಯಿಂದ ಬರ್ತಾ ಇದೆ, ಅದರಲ್ಲಿ ಏನಾದರೂ ಕೆಟ್ಟದಿದೆಯಾ ಅನ್ನೋದೆಲ್ಲ ಅದು ನಮಗೆ ಬಿಟ್ಟಿರೋದಲ್ಲ. ಕವಿಯ ಆಶಯ ಏನಿದೆ ಅದನ್ನು ಕಮ್ಯುನಿಕೇಟ್ ಮಾಡೋ ಒಂದು ಲೆವೆಲಿಗೆ ನಾವು ಫ್ರೀಡಮ್ ತೊಗೊಂಡ್ರೆ ಐ ಥಿಂಕ್ ದಟ್ ಈಸ್ ಫೈನ್. ವೆರ್ ಡಿಡ್ ಯುವರ್ ಜರ್ನಿ ಬಿಗಿನ್ ಸುಮೇಧ್? ಅಂದರೆ ಸಂಗೀತದ್ದು
ಸಂಗೀತದ್ದು ನಾನು ಮೊದಲು ಫಾರ್ಮಲಿ ಕಲ್ತಿದ್ದು ಪಂಡಿತ್ ರಾಜಗೋಪಾಲ್ ಕಲೂರ್ಕರ್ ಅವ್ರ ಹತ್ರ ತಬ್ಲಾ. ಕಲುಕಸ್ ಸ್ಟೂಡೆಂಟ್. ಹೌದು. ಸೂಪರ್. 3 ವರ್ಷ ಕಲಿತೆ. ರೂಪಕ್. ಹಾಂ, ರೂಪಕ್ ಗೊತ್ತು. ಹಾಗಾದ್ರೆ ಯಾವ ಇಸ್ವಿಲ್ ಕಲ್ತಿದ್ದು? ಇದು 2013-14-15 ಅನ್ಸುತ್ತೆ. ತುಂಬ ಅಂದರೆ ಅವ್ರದ್ದು ಆ್ಯನ್ಯುವಲ್ ಡೇ ತುಂಬ ರೆಗ್ಯುಲರ್ ನಾನೇ ಹೋಸ್ಟ್ ಮಾಡ್ತಿದ್ದೆ. ದಟ್ಸ್ ವೈ ಕುವೆಂಪು ಕಲಾಕ್ಷೇತ್ರ ಇವ್ರು ಬಂದಿರೋದು ಅನಿಂದು. ನಾನಿದ್ದೆ. ನಾನು ಶೋ ನಾನೇ ಹೋಸ್ಟ್ ಮಾಡಿದ್ದೆ ಆ್ಯಕ್ಚುಲಿ ಅದು. ಓಕೆ. ಸಿ ಸೊ ದಟ್ಸ್ ವೇರ್ ಇಟ್ ಬಿಗ್ಯಾನ್. ಅದಾದಮೇಲೆ ನಾನು ಅಲ್ಪ ಸ್ವಲ್ಪ ಹಿಂದೂಸ್ತಾನಿ ವೋಕಲ್ಲು, ಸ್ವಲ್ಪ ಕರ್ನಾಟಕ, ಅಲ್ಲಿ ಇಲ್ಲಿ ತುಂಬ ಸ್ವಲ್ಪ ಚಂಚಲ ರೀತಿಯಲ್ಲಿ ಎಲ್ಲದನ್ನು ಸ್ವಲ್ಪ ಇನ್ಫ್ಲುಯೆನ್ಸ್ ತೊಗೊಂಡೆ. ಅದಾದಮೇಲೆ ನಾನು ಮ್ಯೂಸಿಕ್ ಪ್ರೊಡಕ್ಷನ್ ಇಂಟರ್ನೆಟ್ಟು ಎಲ್ಲ ಯೂಸ್ ಮಾಡಿಕೊಂಡು ಐ ಲರ್ನ್ ದ್ಯಾಟ್ ಆ್ಯಂಡ್ ಐ ಆಮ್ ಸ್ಟಿಲ್ ಲರ್ನಿಂಗ್. ಇಟ್ಸ್ ಅನ್ ಎಂಡ್ಲೆಸ್ ಥಿಂಗ್. ಸೊ ದಟ್ ಈಸ್ ಹೌ ಇಟ್ ಬಿಗ್ಯಾನ್. ಸೊ ಯು ಮೀನ್ ಟು ಸೇ ಸುಮಾರು ಒಂದು ಈಗ ಫ್ರಮ್ಸು ಶುರು ಆಗಿದ್ದು ಒಂದು 2-3 ವರ್ಷ ಆಗಿರ್ಬೋದಾ ಅಥವಾ ಇನ್ನೂ ಕಮ್ಮಿನಾ? ಒಂದು 2.5. ಎಲ್ಲಿ ಭೇಟಿಯಾಗಿದ್ದು ನೀವು? ಅಂದರೆ ರಾಜ್ ಸರ್ ನನಗೆ ಇನ್ಸ್ಟಾಗ್ರಾಮಲ್ಲಿ ನನ್ನೊಂದು ಹಳೆಯ ಇಂಡಿಪೆಂಡೆಂಟ್ ಹಾಡು ನೋಡಿ ಟೆಕ್ಸ್ಟ್ ಮಾಡಿ ಅಲ್ಲಿಂದ ಮುಂದೆ ಹೋಗಿದ್ದು. ಬಟ್ ಒಂದು ಫುಲ್ ಫ್ಲೆಡ್ ಸಿನಿಮಾ ಬರುತ್ತೆ ಅಂತ ಅಂದಾಗ ಅಷ್ಟು ರೆಸ್ಪಾನ್ಸಿಬಿಲಿಟಿ ವೆರಿ ಏಬಲ್ ಟು ಟೇಕ್ ಇಟ್ ಅಪ್ ಆಗ? ಯಾ, ಆ್ಯಂಡ್ ರಾಜ್ ಸರ್ ಆ್ಯಂಡ್ ದೇರ್ ಟೀಮ್ ವಾಸ್ ವೆರಿ ಅಕಾಮಡೇಟಿಂಗ್. ಲೈಟರ್ ಬುದ್ಧ ಅವರು, ದೇ ನ್ಯೂ ದಟ್ I cannot handle such a humongous task at once. So background score they separated. Background score was made by Sandeep Tulsidas ಅಂತ. ಸೊ ಅರ್ಧಕ್ಕರ್ಧ ವೈರಲ್ ಆಗಿರೋದೆಲ್ಲ ಅವ್ರದ್ದು ಆ್ಯಕ್ಚುಲಿ. ಇದನ್ನು ನಾನು ಹೇಳಬೇಕು, ಐ ಕೆನಾಟ್ ಕವರ್ ಫ್ರಮ್ ದಿಸ್. ಸೊ ಯು ಮೀನ್ ಟು ಸೇ ಬಂದರು ಬಾಬಾ ಅದು ಅವ್ರು ಮಾಡಿರೋದು. ನೋ ಬಟ್ ಓಕೆ, ಈಗ ಸಿದ್ಧಾರ್ಥ ಹಾಡಿರುವಂಥ ಹಾಡಿದೆಯಲ್ಲ ಅದು ನಿಮ್ಮ ಹಾಡು. ಆ್ಯಂಡ್ ಡ್ಯಾನ್ಸ್ ಅಂತಮೂ ಕೂಡ ಹೌದು. ಯಾ, ಐ ಮೀನ್ ಸ್ಟಿಲ್ ದ ಕ್ರೆಡಿಟ್ ಬಿಲಾಂಗ್ಸ್ ಟು ಯು ಆಸ್ ವೆಲ್ ಫಾರ್ ದಿ. ಯಾ ಹಾಡುಗಳನ್ನು ನಾನು ಮಾಡಿರೋದು 6 ಹಾಡುಗಳಿದೆ, ಅದು ನನ್ನ ಕಾಂಪೋಸಿಷನ್ಸ್. ಬಟ್ ನನಗೆ ತುಳಸಿ ಕೇಳಿದ್ಮೇಲೆ ನನಗೇನು ಅನಿಸ್ತಿದೆ ಅಂತಂದರೆ ಸ್ಟಿಲ್ ಐ ಥಿಂಕ್ ಯುವರ್ ಇನ್ ಎ ಸಿಚುಯೇಷನ್ ಯು ಕ್ಯಾನ್ ಹ್ಯಾಂಡಲ್ ಎ ಫುಲ್ ಫಿಲಮ್ ವಿತ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಸ್ ವೆಲ್, ರೈಟ್? ಐ ಕ್ಯಾನ್, ಬಟ್ ಇಟ್ಸ್ ಜಸ್ಟ್ ಅಬೌಟ್ ಲಾಜಿಸ್ಟಿಕ್ಸ್. ಯಾಕಂದರೆ ನಾನು ಕಾಲೇಜಿಗೆ ಕೂಡ ಹೋಗ್ತಾ ಇದ್ದೀನಿ ಸೈಡ್ ಬೈ ಸೈಡ್. ಸೊ ಇಟ್ಸ್ ನಾಟ್ ಅನ್ ಈಸಿ ಥಿಂಗ್. ಐ ನೀಡ್ ಟು ಮ್ಯಾನೇಜ್. ಐ ಹ್ಯಾವ್ ನೆವರ್ ಹ್ಯಾಡ್ ಕಾನ್ವರ್ಸೇಷನ್ ವಿತ್ ಎನಿವನ್ ಲೈಕ್ ದಿಸ್. I sent him a message. I tried calling him. Sumit, can we talk? We hit 1 million. He said, I'm in college. I'll call you back in some time. I mean, this is not a single event. ತುಂಬಾ ಆಗಿದೆ ಇದು. Yeah, this is... So you mean to say, how's your composing setup? Studio ಹೆಂಗಿದೆ? ಇಷ್ಟು ದಿನ ನಂದು ಬರೀ ನನ್ನ ಬೆಡ್ರೂಮಲ್ಲೇ ದೆರ್ ವಾಸ್ ಅ ಸ್ಟಡಿ ಟೇಬಲ್. ಅಲ್ಲಿ ಇಟ್ಕೊಂಡು ಐ ಯೂಸ್ ಟು ಮಿಕ್ಸ್ ಆ್ಯಂಡ್ ಪ್ರೊಡ್ಯೂಸ್ ಆನ್ ಹೆಡ್ಫೋನ್ಸ್. ಇವಾಗ ಒಂದು ಮನೆ ಮೇಲೆ ಪ್ರಾಪರ್ ಅಂದರೆ ಇನ್ನೂ ನಡೀತಾ ಇದೆ ಕೆಲಸ. ಬಟ್ ಇಟ್ಸ್ ಅ ಸೆಮಿ ರೂಮ್, ಸೆಮಿ ಸ್ಟುಡಿಯೋ ಸಾರ್ಟ್ ಆಫ್ ಸೆಟಪ್. ಆ್ಯಂಡ್ ಸಿನಿಮಾ ಕಂಪೋಸರ್ಸ್, ಐ ಮೀನ್ ಡೈರೆಕ್ಟರ್ಸ್ಗಳಂತ ಬಂದಾಗ ನಿಮಗೆ ಅವ್ರ ಬ್ರೀಫ್ ಕೊಡೋದಕ್ಕೂ ಕೂಡ ನಿಮಗೆ, ನಾನು ಜಸ್ಟ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಪ್ಯೂರ್ಲಿ ಫ್ರಮ್ ದಿ ಮ್ಯೂಸಿಕಲ್ ಆ್ಯಸ್ ಅ ಮ್ಯೂಸಿಷಿಯನ್ ಪಾಯಿಂಟ್ ಆಫ್ ವ್ಯೂ ಅಂತಂದಾಗ ಆ ಎಕ್ಸ್ಪೋಜರ್ ಟು ನೀವೀಗ ಯು ಆರ್ ಟ್ರೈನ್ಡ್ ಹಿಂದೂಸ್ತಾನಿ ಆ್ಯಂಡ್ ಕರ್ನಾಟಿಕ್ ಸಿಂಗರ್. ಐ ಮೀನ್ ಸಿಂಗರ್ ಇಲ್ಲ, ಅದೇ ಐ ವುಡಂಟ್ ಕಾಲ್ ಮೈ ಸೆಲ್ಫ್ ಟ್ರೈನ್ಡ್. ತುಂಬ ಕಮ್ಮಿ ಕಲ್ತಿದ್ದೀನಿ ನಾನು ಅದರಲ್ಲಿ. ನೋ ಬಟ್ ಸ್ಟಿಲ್ ಓಕೆ, ಬಟ್ ಯು ಆರ್ ಎಕ್ಸ್ಪೋಸ್ ಟು ದಟ್ ವರ್ಲ್ಡ್. ನಾನು ಐ ಆಮ್ ಅ ಮಿಯರ್ ಎಂಥೂಸಿಯಾಸ್ಟ್ ಇಸ್ ಆಲ್ ಐ ಕ್ಯಾನ್ ಸೇ. ದೋಸ್ ಆರ್ ಮೈ ಇನ್ಫ್ಲುಯೆನ್ಸಸ್, ಹಂಗೆ ಹೇಳ್ಬೋದು. ಆ್ಯಂಡ್ ಆ ಇನ್ಫ್ಲೂಯೆನ್ಸ್ಗಳನ್ನ ತೊಗೊಂಡು ನೀವು ಕೊಡಬೇಕಾದ್ರೆ ಈಗ ನಾನು ಯಾವ ಥರದ ಬಂದೆ ಅಂದರೆ, ಈಗ ಸಿದ್ಧಾರ್ಥಂದು ಹಾಡಿದೆಯಲ್ಲ, ದ್ಯಾಟ್ ನನಗೆ ಆ್ಯಕ್ಚುಲಿ ತುಂಬ ಇಷ್ಟವಾದಂಥ ಹಾಡು ಅದು ಕೂಡ ಆ ಸಿನಿಮಾದಲ್ಲಿ. ಆ್ಯಂಡ್ ಇಟ್ ಸ್ಪೀಕ್ಸ್ ಅಬೌಟ್ ದ ಮೆಚುರಿಟಿ ಇವನ್ ಆಫ್ ದಿ ಸಾಂಗ್ ಇನ್ ಟರ್ಮ್ಸ್ ಆಫ್ ದ ಲವ್ ವಿಚ್ ಇಸ್ ಶೋನ್ ಅಲ್ಲಿ ಕೂಡ. ಅಂದರೆ ಇಟ್ ಡಸಂಟ್ ಫೀಲ್ ಲೈಕ್ ಅನ್ಲೆಸ್ ರಾಜ್ ಕೇಮ್ ಆ್ಯಂಡ್ ಟೋಲ್ಡ್ 19-20 ವರ್ಷದ ಹುಡುಗ ಅಂತಾನೆ ಸಂಬೇಲ್. ಐ ವಾಸ್ ಶಾಕ್ ಟು ಸಿ ಲೈಕ್ ಹೌ ಹೆಂಗೆ ಸಾಧ್ಯ ಇದು ಅಂತಂದ್ಬಿಟ್ಟು ಅಂತ. ಸಿ ಅಫ್ಕೋರ್ಸ್ ಎನಿವನ್ ಆ ಒಂದು ಕಲೆ ಎಲ್ಲ ಗೊತ್ತಿದ್ರು ಓಕೆ ಅಂತಿರ್ಬೋದು. ದಟ್ ಇಸ್ ವೈ ಯುವರ್ ಎಕ್ಸ್ಪೋಜರ್ ಟು ಸಿನಿಮಾ ಅನ್ನೋದೇನಿತ್ತು ಕೂಡ. ಸಿನಿಮಾ ಅಂದರೆ ಇಟ್ ಹ್ಯಾಸ್ ಬೀನ್ ಅ ಪಾರ್ಟ್ ಆಫ್ ಮೈ ಲೈಫ್. ಅಂದರೆ ನಾನು ತುಂಬ ಸಿನಿಮಾ ನೋಡ್ತೀನಿ. ಐ ಆಮ್ ಸಿನಿಮಾ ಎಂಥೂಸಿಯಾಸ್ಟ್ ಆಲ್ಸೋ. ವುಡಂಟ್ ಕಾಲ್ ಮೈ ಸೆಲ್ಫ್ ಅ ಮೂವಿ ಬಫ್ ಆರ್ ಅ ಸಿನೆಫೈಲ್, ಆ ರೇಂಜಿಗೆ ಇಲ್ಲದೆ ಇರ್ಬೋದು. ಬಟ್ ಐ ಅಂಡರ್ಸ್ಟ್ಯಾಂಡ್ ಸಿನಿಮಾ. ಅಂದರೆ ಐ ಬೇಸಿಕ್ಲಿ ಐ ಎಂಜಾಯ್ ಸ್ಟೋರಿ ಟೆಲ್ಲಿಂಗ್. ನನಗೆ ಕಥೆನ ಹೆಂಗೆ ಹೇಳಿದ್ರು ಇಷ್ಟ ಆಗುತ್ತೆ. ಸೊ ಸಿನಿಮಾದಲ್ಲಾಗಲಿ, ಪುಸ್ತಕಗಳಲ್ಲಾಗಲಿ, ಹಾಡಲ್ಲಾಗಲಿ, ಯಾವುದ್ರಲ್ಲಿ ಸ್ಟೋರಿ ಟೆಲ್ಲಿಂಗ್ ಇರುತ್ತೋ ಇಮಿಡಿಯೇಟ್ಲಿ ಇಟ್ ಪುಲ್ಸ್ ಮೀ. ಸೊ ಆ ರೀತಿಯಲ್ಲಿ ನನಗೆ
ಆ್ಯಂಡ್ ಕಾಲೇಜಲ್ಲಿ ಕೂಡ ಮೈನರ್ ಇದೆ ನಮಗೆ, ಮೇಜರ್ ಮೈನರ್ 2 ಸಬ್ಜೆಕ್ಟ್ ಇರುತ್ತೆ. ಸೊ ಏನು ಓದ್ತಾರದು ನೀವು? ನಾನು ಮೇಜರು UX ಡಿಸೈನ್ ಓದ್ತಾ ಇರೋದು, ಬ್ಯಾಚುಲರ್ ಆಫ್ ಡಿಸೈನ್ ಅಂತಾನೆ ಡಿಗ್ರಿ. ಆ್ಯಂಡ್ ಮೈನರಲ್ಲಿ ನಾನು ಫಿಲ್ಮ್ ಸ್ಟಡೀಸ್ ತೊಗೊಂಡಿದ್ದೆ. ಸೊ ನನಗೆ ಅಂದರೆ ಅಕಾಡೆಮಿಕ್ ಸೈಡ್ ಆಫ್ ಫಿಲ್ಮ್ ಈಸ್ ಆಲ್ಸೋ ದೇರ್, ಅದಕ್ಕೆ ಸ್ವಲ್ಪ ಎಕ್ಸ್ಪೋಜರ್ ಇದೆ. ಈವನ್ ದೋ ಇಟ್ಸ್ ನಾಟ್ ದ ಸೇಮ್ ಆ್ಯಸ್ ಆ್ಯಕ್ಚುಲಿ ಗೋಯಿಂಗ್ ಔಟ್ ಆ್ಯಂಡ್ ಮೇಕಿಂಗ್ ಅ ಫಿಲ್ಮ್, ಸ್ಟಿಲ್ ಅಂದರೆ ಪರಿಚಯ ಆಗುತ್ತೆ, ಸಿನಿಮಾ ವೊಕ್ಯಾಬ್ಯುಲರಿ ಗೊತ್ತಾಗುತ್ತೆ. You know what? 2011, I watched one interview on YouTube. Okay, literally, I was working with Fever 104 FM. ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸೊ ಐ ಮೀನ್ ವೈ ಐ ಆಮ್ ಏಬಲ್ ಟು ಸಿ ಅಂತಂದಾಗ ಇವ್ರು ನೋಡ್ಬಿಟ್ಟು ಇವ್ರು ಮಾತಾಡ್ತಿರೋದು ನೋಡಿ ಏನೋ ಒಂದು ಸ್ಟ್ರಾಂಗ್ ಒಂಥರ ಇಂಟ್ಯೂಷನ್ ಥರ ನನಗೆ ಅನಿಸ್ತಿರೋಂಥದ್ದು. ಸೊ ಹೀಗೆ ಒಂದು ದಿವಸ ರಾತ್ರಿ ನೋಡ್ತಾ ಇದ್ದೀವಿ, ಒಂದು ಸಾಂಗ್ ಗಾಟ್ ರಿಲೀಸ್ಡ್ ಆನ್ ದಟ್ ಯೂಟ್ಯೂಬ್. ಓಕೆ, ಆ್ಯಂಡ್ ದ್ಯಾಟ್ ಯೂಟ್ಯೂಬ್ ವಾಸ್ ವೆರಿ ಫ್ರೆಶ್. ಐ ಆಮ್ ಟಾಕಿಂಗ್ ಇನ್ 2010 or 2011 ಐ ಗೆಸ್. ಸೊ ಆವಾಗ ನೋಡಿದಾಗ ಲಿಟ್ರಲಿ ವಿ ವರ್ ವಾಚಿಂಗ್ ಇಟ್ ಲೈಕ್ 343 ವ್ಯೂಸ್ ಆ ಥರ ಇತ್ತು ದಟ್ ವೆನ್ ಇಟ್ ಗಾಟ್ ರಿಲೀಸ್ಡ್ at 6 PM. Suddenly overnight Amitabh Bachchan tweeted and everything ಎಲ್ಲ ಆಯಿತು. The next day when we saw, it was like some 3 lakh, 4 lakh, 5 lakh. So I didn't even know 1 million ಅನ್ನೋ ಕಾನ್ಸೆಪ್ಟ್ ನಮ್ಗೆ ಐಡಿಯಾನೂ ಇರಲಿಲ್ಲ. ದ ನಂಬರ್ 1 million ಓನ್ಲಿ ಮ್ಯಾಥಮೆಟಿಕಲಿ ವಿ ನ್ಯೂ, ಬಟ್ ಯೂಟ್ಯೂಬಲ್ಲಿ ಅಂತ. ಸೊ ದಟ್ ಗೈ ಒಂದು ಇಂಟರ್ವ್ಯೂ ಆಮೇಲೆ ನೋಡಿದಾಗ ಹಿ ವಾಸ್ ಜಸ್ಟ್ ಲೈಕ್ ಹಿಮ್, ವೆರಿ ಥಿನ್, ಲೀನ್ ಆ್ಯಂಡ್ sorry, like whitish. That guy was Anirudh. And the song is Why This Kolavaridi I'm talking. So that happened in 2011, 2010, if I'm right. And nobody even anticipated this guy, because his interviews were also very casual. Like, ontara hinge kutkondaga ontara, you don't feel like ontara, what do you call, ನನಗೆ ತುಂಬ ತೂಕ ಇದೆ, ಮಾತಲ್ಲಿ ತೂಕ ಇದೆ, ಬಟ್ ಒಂಥರ ಎಕ್ಸ್ಪೀರಿಯನ್ಸ್ಡ್ ಆಗಿದೆ ಅನ್ನೋ ಥರ ಅಂತಲ್ಲ. ಇಟ್ಸ್ ಲೈಕ್ ವೆರಿ ಕ್ಯಾಶುಯಲ್, ದೇ ನೋ ದ ಸ್ಟಫ್ ಅನ್ನೋ ಥರ ಅಂತಾರೆ. ನಂಗೆ ಆ ವೈಬ್, ಅದು ನೋಡಿದ ಇಂಟರ್ವ್ಯೂ ನನಗೆ ಇವತ್ತು ಎದುರುಗಡೆ ನನಗೆ ಅನ್ನಿಸ್ತಾ ಇದೆ ಆ್ಯಕ್ಚುಲಿ. I don't know how to receive this, but ಸೊ ಕನ್ನಡ ಸಿನಿಮಾಗಳಲ್ಲಿ ಮಾಡಬೇಕು ಅನ್ನೋ ಒಂದು ಆಸೆ ಅಫ್ಕೋರ್ಸ್ ಇನ್ನೂ ಇದೆ. ಸೊ ಮಾಡಬೇಕು ಅನ್ನೋ ಒಂದು ದಾರಿಯಲ್ಲಿ ಈ ಗ್ಯಾಪಲ್ಲಿ ಮಲಯಾಳಂ ಸಿನಿಮಾದಲ್ಲಿ ಹೋಗಿ ಮಲಯಾಳಂ ಸಿನಿಮಾಗಳಲ್ಲಿ ಮಾಡ್ತಾ ಅಲ್ಲಿ ಪ್ರಶಂಸೆ ಜಾಸ್ತಿ ತೊಗೊಂಡಿದ್ದು. ಹೌ ಡು ಯು ಫೀಲ್ ಟು ಬಿ, ಐ ಮೀನ್ ಬೀಯಿಂಗ್ ಅನ್ ಆ್ಯಕ್ಟ್ರೆಸ್? ಲ್ಯಾಂಗ್ವೇಜ್ ಯಾವುದೇ ಇದ್ದರೂ just opportunity as an actor, what is more important to me is the opportunity more than which language that I'll be getting in. And moreover, on a larger scale nodidaga all of it belongs to Indian cinema. And Malayalam alli nange I got it because somebody gave me an opportunity. So, and if you ask me, kannadalli ಆ ಥರ ಆಪರ್ಚುನಿಟಿ ಸಿಕ್ಕಿಲ್ಲ ಒಂದು. ಬಟ್ ಈಗ ಸಿಕ್ತು, ಆ್ಯಕ್ಚುಲಿ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಯಾ, ಎಕ್ಸಾಕ್ಟ್ಲಿ. ಸೊ ಕನ್ನಡದಲ್ಲಿ ಈ ಥರ ಎಕ್ಸ್ಪೋಜರ್ ಸಿಗ್ತಿರೋದು ಇದೇ ಫಸ್ಟ್ ಟೈಮ್ ಥ್ರೂ ಅ ಮ್ಯೂಸಿಕ್ ವಿಡಿಯೋ. ಆ್ಯಂಡ್ ಯಾ, ಐ ಮೀನ್ ಟು ಆನ್ಸರ್ ಯುವರ್ ಕ್ವೆಶನ್, Malayalam or Kannada, it's all under the same roof, but I'm just chasing the opportunity more than which language it comes in or where it is. But at what age, like, or like, when did you decide you want to be an, because I know that you were working ಅಂತಂದಾಗ, but still like I want to be an actress, ಇದನ್ನೇ ಕಂಟಿನ್ಯೂ ಮಾಡ್ತೀನಿ ಅಂತ ಯಾವಾಗ ಅನ್ಸಿದ್ದು? ಆ ಥರ ಐಡಿಯಾ ಇರಲಿಲ್ಲ ನನಗೆ. ಐ ಥಿಂಕ್ ಇಟ್ ವಾಸ್ ಏನಂತಾರೆ ಸೈಡ್ ಎಫೆಕ್ಟ್ ಆಫ್ ಸೋಷಿಯಲ್ ಮೀಡಿಯಾ ಮೇ ಬಿ. ಆ್ಯಂಡ್ ನನ್ನ ಡಾನ್ಸ್ ಕ್ಲಾಸಿಂದ somebody called me to be a background dancer in one of the movies. And ಅಲ್ಲಿ networking through people, ಅಂದರೆ I never approached them for a chance, but then they were like, okay, why don't you try this, why don't you try that ಅಂತ ಹೇಳಿದಾಗ ನಾನು built a network and some people started offering me opportunity in Kannada, in Telugu and everywhere. So I think I was like, why not ಅಂತ ತಗೊಂಡು ಮಾಡಿದ್ದಷ್ಟೇ. ಸೊ ಫಸ್ಟ್ ಅಂದರೆ ಆಫರ್ ಬಂದಿತ್ತು ಯಾವುದು ಆ್ಯಕ್ಚುಲಿ? ನಾಟ್ಯಂ ಅಂತ ಒಂದು ತೆಲುಗು ಸಿನಿಮಾ ಅಲ್ಲಿ. ಸೊ ಅಲ್ಲಿ ಐ ವೆಂಟ್ ಆಸ್ ಅ ಬ್ಯಾಕ್ಗ್ರೌಂಡ್ ಡಾನ್ಸರ್ ಆ್ಯಂಡ್ ಬೆಳಗ್ಗೆ ತುಂಬ ಬೇಗ ಹೋಗಿದ್ದೆ. ಮೈ ಕಾಲ್ ಟೈಮ್ ವಾಸ್ 6 o'clock, 6 AM in the morning. I went at I think 5:30, 5:45 I was in the location and I see there's no one. Call time was 6. Yeah. And then the director was there. He was scouting the location. They saw me and they were like, okay, we need to do one scene. If you're up for it, we can do it with you ಅಂತ ಹೇಳಿದ್ರು.
And I think that was my first shot in front of camera. Saying, no So it's idea, like just went you into came in early, so probably because of that. Yeah, see, punctuality helps. Yeah, superb. So ಅದಾದ್ಮೇಲೆ ಫುಲ್ ಫ್ಲೆಡ್ಜ್ಡ್ ಮೂವಿ ಅಂತ ಬಂದಿದ್ದು. ಅದಾದಮೇಲೆ ನನಗೆ ಚೌಚೋ ಬಾತ್ ಅಂತ ಹೇಳಿ ಕನ್ನಡದಲ್ಲಿ ಆಪರ್ಚುನಿಟಿ ಸಿಕ್ತು. ಆ್ಯಂಡ್ ಬಟ್ ಇಟ್ ವಾಸ್ ನಾಟ್ ವಿ ಫಿನಾನ್ಷಿಯಲಿ ವಿ ಕುಡಂಟ್ ಗೋ ದ್ಯಾಟ್ ಬಿಗ್, ಬಟ್ ವಿ ಟ್ರೈಡ್ as much as possible to reach all theatres and everyone. That was my first full-fledged movie. And Malayalamali was Dominic and Ladies was the first one. That was my first movie, yeah. So like who approached? Dominic ಆಗಿದ್ದು I think the so if you see Mammootty company ಅವರ their way of work ಹೆಂಗೆ ಅಂತಂದರೆ everybody should approve character in a movie, and the writer ಆಗಿರಬಹುದು, the designer ಆಗಿರಬಹುದು, or Mammootty sir himself and the director, everybody should approve a character. ಸೊ ಅವರು ಹುಡುಕ್ತಿರ್ಬೇಕಾದ್ರೆ ಯುನಾನಿಮಸ್ಲಿ ಯಾರೂ ಒಂದು ಕ್ಯಾರೆಕ್ಟರ್ನ ಒಪ್ಕೊಂಡಿರಲಿಲ್ಲ. ಒಂದು ಏನಂತಾರೆ, ಒಂದು ಆ್ಯಕ್ಟರ್ನ ಒಪ್ಕೊಂಡಿರಲಿಲ್ಲ ಯುನಾನಿಮಸ್ ಆಗಿ. ಆ್ಯಂಡ್ ದೇ ವಿಲ್ ಲೈಕ್, ಓಕೆ, ವೈ ಡೋಂಟ್ ಯು ಆಲ್ಸೋ ಟ್ರೈ ಗಿವಿಂಗ್ ಅನ್ ಆಡಿಷನ್ ಅಂತ ಹೇಳಿ ಅವ್ರ ಟೀಮಿಂದ ಸಂಬಡಿ ರೀಚ್ಡ್ ಔಟ್. ಆ್ಯಂಡ್ ಐ ಗೇವ್ ಮೈ ಆಡಿಷನ್ and that was I think I wouldn't call it my best performance because I was extremely scared and nervous because I was... Really? I was No, the last auditioning 20 minutes was so good actually. I was auditioning with GVM sir himself. He was standing right next to me and I was like, Nanu, dialogue na the previous night I had by hearted it, like forwards and backwards. Ella by full. While taking bath I was saying the same dialogue. While getting ready saying the same dialogue. On my way same dialogue. ಅಷ್ಟು ನಿಂತ್ರೆ ಮಲಯಾಳಂ ಭಾಷೆ ಬರ್ತಿರ್ಲಿಲ್ಲ but by heart ಅಷ್ಟೇ. So, and then I go stand there and I forgot what my first line was. And I tried saying it multiple times. He was like, why don't you take some time, learn your lines? I was like, Shit. Okay, sir, so I know it, sir, but I'm not able to say it properly in front of you. Somehow we tried, and that audition was again like cut in many places, stitched together, and then they sent it to the team. Ashtu, it was a very bad performance. But somehow, I don't know, stars aligned. Yeah, and everybody unanimously voted for me, and that's how I got in. So first ever time, like actually coincidentally yesterday I asked the same question to Raj B. Shetty. Today I'm asking the same question to you. So how was the first ever shot with Mamuka? My whole intention was not to, enter his aura in any way and disturb it. Okay, and ನಾನು ಹೋದ್ರು I will not say hi, good morning, anything. I'm just going to be sitting somewhere, ಎಲ್ಲೋ ಒಂದು ದೂರದಲ್ಲಿ ಕೂತಿರೋಣ, ಕರೆದಾಗಿ ಹೋಗಿ ಮಾಡ್ಬಿಟ್ಟು ಬಂದ್ಬಿಡೋಣ ಅಷ್ಟೇ. I'm not going to converse because I don't know what to ask when you meet such a person. ನಾನು ಏನು ಕ್ವೆಶನ್ ಕೇಳಿದ್ರು ಇಟ್ ವಿಲ್ ಬಿ ಸಚ್ ಸಿಲಿ ಕ್ವೆಶನ್ ಶಿ ಇಸ್ ಆಸ್ಕಿಂಗ್ ಅನ್ನೋ ಥರ ಅವ್ರ ಮೈಂಡಲ್ಲಿ ಬರಬಾರ್ದು. ಲೈಕ್ ವೈ ಇಸ್ ಶಿ ಕಮಿಂಗ್ ಆ್ಯಂಡ್ ಆಸ್ಕಿಂಗ್ ಮೀ ದಿಸ್ ಅಂತ ಯಾವತ್ತೂ ಅನ್ನಿಸ್ತು. ಲೆಟ್ ಮಿ ಸ್ಟಿಕ್ ಟು ಮೈ ಜಾಬ್ ಅಂತ. ಯಾ, ಲೆಟ್ ಮಿ ಜಸ್ಟ್ ಸ್ಟಿಕ್ ಟು ಮೈ ಜಾಬ್. ನಾನು ಗುಡ್ ಮಾರ್ನಿಂಗು ಹೇಳಲ್ಲ. ಐ ನಾಟ್ ಇವನ್ ಸಿ ಹಿಮ್. ಲೆಟ್ ಮಿ ನಾಟ್ ಇವನ್ ಕಮ್ ಇನ್ ಫ್ರಂಟ್ ಆಫ್ ಹಿಸ್ ಐ ಸೈಟ್ ಅನ್ನೋ ಥರ ನಾನು ಇದ್ದಿದ್ದು. ಬಟ್ ಮೆನಿ ಎ ಟೈಮ್ಸ್ ಏನಾಗಿದೆ ಅಂದರೆ ಹೀ ಈಸ್ ಓನ್ಲಿ ಸಾಮೀನ್ ಲೈಕ್ ಮೊಬೈಲಲ್ಲಿ ಇರ್ತಾರೆ ಅವರು. ಹಿಲ್ ಗುಡ್ ಮಾರ್ನಿಂಗ್ ಅಂತ ಹಾಯ್ ಸರ್, ಗುಡ್ ಮಾರ್ನಿಂಗ್, ಐ ಡಿಡ್ಂಟ್ ಸಿ ಯು ದೇರ್. ಮನ್ಸು ಒಳಗಡೆ ನೋಡಿದೀನಿ ಗುರು, ಬೇಡ ಅಂತ ಅವಾಯ್ಡ್ ಮಾಡ್ಕೊಂಡು in front of him. Yeah, but if I think about it, I should have asked him lot of things, and ಎಷ್ಟೊಂದು ಮಾತಾಡಿರ್ಬೋದಾಗಿತ್ತು ಅಂತ ಇವಾಗ ಅನ್ನಿಸ್ತಿದೆ. But you see, some people's aura is very strong that you can't even approach. That's how exactly I felt. First shot was only, it was a fight sequence where he was fighting, not me. So I was just in the room. Oh, yeah, the first shot, which was that the... ಅಂದ್ರೆ ಅವರ ಮನೆ ಒಳಗೆ ಒಂದು ಫೈಟ್ ನಡೆಯುತ್ತೆ. Yeah, correct. In his room. Yeah. So ಅಲ್ಲಿದ್ದೆ ನಾನು. Thankfully, I didn't have much. I just had to stand there and pretend to be scared of everything. So. But how was the experience in like wherein you both will have the fight now? Oh, so hard. I was like, bitpidi nanana, I can't do it anta, because it's my first time fighting, and I was very awkwardly fighting, Yeah. No, but it was natural. And I was not at all free. My body was like extremely stiff and like pretentiously hodita iro tara aa tara id madiddu. In fact, he only said,
ಹೊಡಿ ಪರವಾಗಿಲ್ಲ, ಯು ಕ್ಯಾನ್ ಹಿಟ್ ಮೀ ಅಂತ. ಓಕೆ ಫೈನ್, ಲೆಟ್ ಮಿ ಗೆಟ್ ದಿಸ್ ಇನ್ ಒನ್ ಟೇಕ್ ಅಂತ ಐ ಹಿಟ್ ಹಿಮ್ ಸೆವರಲ್ ಟೈಮ್ಸ್. ನಿಜವಾಗ್ಲೂ ಹೊಡೆದಿದ್ದ? ಹಾಂ, ನಿಜವಾಗ್ಲೂ ಹೊಡೆದಿದ್ದೀನಿ ಅಟ್ ಒನ್ ಪಾಯಿಂಟ್. ಆ್ಯಂಡ್ ಐ ಥಿಂಕ್ ಡೈರೆಕ್ಟರ್ ವಾಸ್ ಲೈಕ್, ಇಲ್ಲ ಅದು ಇಂಟೆನ್ಸಿಟಿ ಕಾಣಿಸ್ತಿಲ್ಲ ಅಂತ. Mamuka was like, sir, I know the intensity, sir. I'm getting beaten up here. So please stop saying all that. And he's like, ಅವ್ರ ಜಿದ್ದನ್ನೆಲ್ಲ ತೀರ್ಸ್ಕೊಂತ ಇದ್ದಾರೆ. yeah. But even in that fight, he was extremely gentle. He's pulled me by my neck and all that. But I never felt, okay, I'm getting hurt ಅಂತ ಯಾವತ್ತು feel ಆಗಿಲ್ಲ. Even in that, he was extremely gentle in handling the whole situation. No, I think the whole cinema, if you look into it, actually, the last 20 minutes, like I mentioned, so that is where the real, I mean, the twist ಆಗುವಂಥದ್ದು. And we could see the ಒಂಥರ ದ ಪರ್ಫಾರ್ಮರ್ ಸುಷ್ಮಿತಾ ಅಂತ ಹೇಳ್ಬೋದು. ಅಂದರೆ ನಾಟ್ ದ್ಯಾಟ್ ಫಸ್ಟ್ ಫ್ಯೂ ಅಲ್ಲಿ ಇರಲಿಲ್ಲ ಅಂತಲ್ಲ, ಅಂದರೆ ಪ್ರಾಯಶಃ ನಿಮ್ಗೆ ಸ್ಕೋಪ್ ಇರೋದಕ್ಕೆ ಅಲ್ಲಿ ಲಾಸ್ಟ್ 20 ನಿಮಿಷದಲ್ಲಿ ಇದ್ದಿದ್ದು ಅಂತ ನನಗನ್ಸುತ್ತೆ. ಆ್ಯಂಡ್ ಇನ್ ದ ಹೋಲ್ ಗ್ರಾಫಲ್ಲಿ ವಾಟ್ ಯು ಮೆನ್ಷನ್, ಈಗ ಚೌಚೌ ಬಾತ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಿ, ಸೊ ನೀವು ತುಂಬ ಜನ ಹುಡುಕ್ತಾ ಇದ್ರಲ್ಲ ಯಾವಾಗಲೂ. ಸೊ ವಿ ನೋ ಸುಷ್ಮಿತಾ ಹೆಂಗೆ ಅಂತಂದರೆ, ಶಿ ಈಸ್ ಒನ್ ಹೂ ವಿಲ್ ಬಿ ಆಲ್ವೇಸ್ ಟ್ರೈಂಗ್ ಟು ಫೈಂಡ್ ಸಮ್ ಒನ್ ಅಂತ. ಸೊ ಬಸ್ ಸ್ಟಾಪ್ಸಲ್ಲಿ ಹಿಂಗೆ ನೋಡ್ತಿರೋಂಥದ್ದು, ಇಲ್ಲಿ ನೋಡ್ತಿರೋಂಥದ್ದು. ಸೊ ಕರೆಕ್ಟ್ ಅಲ್ಲ, ಸಾಕಷ್ಟು ನಾವು ಇನ್ಸ್ಟಾಗ್ರಾಮಲ್ಲಿ ನೋಡಿರೋಂಥ ವೀಡಿಯೋಗಳಲ್ಲಿ. ಸೊ ಅವೆಲ್ಲವೂ ತೊಗೊಂಡ್ರೆ ದಿಸ್ ಸಿನಿಮಾ, ಐ ಮೀನ್ ಡೊಮಿನಿಕ್ ಆ್ಯಂಡ್ ಲೇಡೀಸ್, ಐ ಫೆಲ್ ಲೈಕ್ ಇಟ್ ಗೇವ್ ಯು ದಟ್ ಓಕೆ, ಒಂದು ಐ ಆಮ್ ಹಿಯರ್, ಮೈ ಸ್ಕಿಲ್ಸ್ ಆರ್ ಹಿಯರ್ ಅನ್ನೋ ಥರ ಅಂತ ಅದು ಒಂದು ಅನಿಸಿದ್ದು. ಆ್ಯಂಡ್ ಕಮಿಂಗ್ ಬ್ಯಾಕ್ ಪ್ಯೂರ್ಲಿ ಕನ್ನಡಕ್ಕೆ ಅಂತ ಬಂದಾಗ, ಈ ಒಂದು ಶೇಡಲ್ಲಿ ಈಗ ತುಳಸಿ ವಾಟ್ ಎವರ್ ನಾವು ಮಾತಾಡ್ತಿರೋಂಥದ್ದಲ್ಲಿ ಆ ಒಂದು, ಐ ಆಮ್ ನಾಟ್ ಟ್ರೈಂಗ್ ಟು ಟೈಪ್ ಕಾಸ್ಟ್ ಯು, ಬಟ್ ದೆರ್ ಆರ್ ಟೈಮ್ಸ್ ವೆರ್ ಇನ್ ಸರ್ಟನ್ ಪೀಪಲ್ ವಿಲ್ ಶೂಟ್ ಫಾರ್ ದಿಸ್ ಕೈಂಡ್ ಆಫ್ ಫಿಲ್ಮ್ಸ್, ಆರ್ ಒಂದು ಈ ನೀವು ಮೂಡ್ ಬೋರ್ಡ್ ಅಂತ ಏನು ಹೇಳ್ತಾರಲ್ಲ, ಅಥವಾ ಲೈಕ್ ಈ ಒಂದು ಯಾವುದೋ ಹಿಂಗೆ ಮಣಿಸರ್ ಕ್ಯಾಂಪಲ್ಲಿ ಇರುವಂಥರೊಬ್ಬರು ಅಂತ ಹೇಳ್ತಾರೆ, ಇರ್ರೆಸ್ಪೆಕ್ಟ್ ವಾಟ್ ಎವರ್. ಒಂದು ಕಮರ್ಷಿಯಲ್, ಐ ಕುಡ್ ನೆವರ್ ಪ್ಲೇಸ್ ನಯನ್ತಾರಾ ಇನ್ ಮಣಿರತ್ನಮ್ಸ್ ಫಿಲ್ಮ್ ಪ್ರಾಬ್ಲಿ, ಜಸ್ಟ್ ಟು ಗಿವ್ ಎನ್ ಎಕ್ಸಾಂಪಲ್. ದೇ ಹ್ಯಾವ್ ನೆವರ್ ವರ್ಕ್, ನೋ ಆ್ಯಕ್ಚುಲಿ ದೇ ಹ್ಯಾವ್ ನೆವರ್ ವರ್ಕ್. ಸೊ ಆ ರೀತಿಲಿ ಅಂತ ನನಗನ್ಸುತ್ತೆ. ಸೊ ಆ ಒಂದು ವಾಟ್ ಎವರ್ ದ ಡ್ಯೂ ಫಾರ್ ಯು ವಾಸ್ ದೇರ್, ಐ ಥಿಂಕ್ ಯು ಗಾಟ್ ಇಟ್ ಇನ್ ದಿಸ್ ಪರ್ಟಿಕ್ಯುಲರ್. Absolutely. Yeah. Very much. I like how I was imagined by the director. And I like the song because I could feel it intensely when I was performing. And I like the place also where we were doing it. And for an actor to live something like that is, ಏನಂತಾರೆ, again, 1 in a million chance ಅಂತಲೂ ಹೇಳ್ಬೋದು. Absolutely. And all of these things together helped me be who I was in the song. So Who are the kids? Kids are Pranvi, Akshay, and our other kid from Sapta. That I didn't know. Wow. Akshay. Ranvi Akshay, why? Because her father's Instagram profile is some soldier's Yes, daughter. soldier's daughter. Yeah, So it just ಒಂದ್ಸಲಿ ನನ್ನ ರೀಲಲ್ಲಿ ಬಂತು ಫೀಡಲ್ಲಿ. Yeah. I was like, oh, was she in Kantara? Then I read Kulashekara's daughter she was actually. So ಆಮೇಲೆ ಗೊತ್ತಾಯ್ತು ನನಗೆ. But this guy I didn't know. Oh. yes, Tarka, what do you think? ಒಬ್ರು ಸೂಫ್ರಮ್ಸೋ, ಒಬ್ರು ಕಾಂತಾರ, ಒಬ್ರು ಸಪ್ತಾ. ಸೊ ಅದಕ್ಕೆ ಸುಬೇದ್ ಇಸ್ ಲೈಕ್ ಮಂಗಳೂರು ಅಂತ ಅನ್ಕೊಂಡಿರೋದ ಜನ. ಅದಕ್ಕೆ ಅನ್ಕೊಂಡಿದಾರೋ ಗೊತ್ತಿಲ್ಲ, ಅದೇನು. He's not very happy about it anyways. Oh, he's very happy. He's not very at all. happy. He's not. Not at all. ಕರೆಕ್ಟ್. ಒಂದು ಸ್ಟೇಟಸ್ ನೀವು ನಾನು ನೋಡಿದ್ದು ಮೊನ್ನೆ, ನಾನು ಆ್ಯಕ್ಚುಲಿ ನೋಡಿದೆ ನಿಮ್ಮ ಪ್ರೊಫೈಲಲ್ಲಿ. ಅದು ನಂಗೆ ತುಂಬಾ ಇಷ್ಟ ಆಯಿತು ಆ ಸ್ಟೇಟಸ್. ವೆರಿನ್ ಯು ಸೈಡ್, ಅದನ್ನು ನಾನು ತುಂಬ ಸಲ ಅಡ್ವೊಕೇಟ್ ಮಾಡ್ತೀನಿ. ಅಂದರೆ ಯಾವುದೇ ಒಂದು ಕನ್ನಡ ಸಿನಿಮಾ ಏನೋ ಬಂತು ಅಂತ ಅಂದ್ಕೊಳ್ಳೋಣ, ಇದೇ ಒಂದು ಮಲಯಾಳಮಲ್ಲಿ ಬಂದಿರೋ ಸಖತ್ತಾಗಿರೋದು ಅಂತ ಹೇಳ್ತಾರೆ. ಐ ಬಿ ಲೈಕ್, ಗುರು ಕನ್ನಡದಲ್ಲೇ ಮಾಡಿದ್ದೀವಿ ಅಂತಂದಮೇಲೆ ಅದಕ್ಕೆ ಯಾಕೆ ನೀವು ಪ್ರಶಂಸೆ ಮಾಡ್ತಿಲ್ಲ? ಅಲ್ಲ, ಪ್ರಶಂಸೆ ಮಾಡ್ತಾನೆ ಅದನ್ನು ಹೇಳ್ತಾರೆ. ಅದು ಅಂದರೆ ಅದು ಒಂಥರ ಜೋಕ್, ಅದು ಆ್ಯಕ್ಚುಲಿ ಜೋಕ್ ಅದು. ಯಾಕೆ ಅಂದರೆ ಕಂಪೇರ್ ಮಾಡೋ ಯಾವುದೇ ಅವಶ್ಯಕತೆನೇ ಇಲ್ಲ. ಅಂದರೆ ಯಾಕೆ ಕಂಪೇರ್ ಮಾಡಬೇಕು? ನಮಗೆ ನಮ್ಮದೇ ಆದ ಒಂದು ಅಸ್ತಿತ್ವ ಇದೆ ಅಲ್ವಾ, ನಮ್ಮದೇ ಆದ ಸೊಗಡಿದೆ ಕನ್ನಡಕ್ಕೆ. ಅದನ್ನೇ ಅದ್ರ ಬಗ್ಗೆನೇ ಹೆಮ್ಮೆ ಪಟ್ಕೋಬೋದು. ಅಲ್ಲಿ ಕಂಪೇರ್ ಮಾಡಿ ಇವ್ರ ಥರ ನಾವು ಮಾಡಿದ್ದೀವಿ ಅಂತ ಅದರಲ್ಲಿ ಏನು ಅದು ಇನ್ಸೆಕ್ಯೂರಿಟಿ ಅದು ಆ್ಯಕ್ಚುಲಿ. ಐ ಲೈಕ್ ಯು ವೋಕಲ್. ಅಷ್ಟು ಡೈರೆಕ್ಟಾಗಿ ಹೇಳ್ತಿರೋ ನನಗೆ ತುಂಬ ಇಷ್ಟ ಆಗ್ತಿದೆ ನನಗೆ. ಸೊ ಯು ಆರ್ ಟಾಕಿಂಗ್ ಅಬೌಟ್ ದ ಕಿಡ್ಸ್. So Akshay and Pranvi came on board. We auditioned them. ನಾವು ಮಂಗಳೂರು ರೆಕ್ಕಿಗೆ ಹೋದಾಗ I met Pranvi first. Then we did like a small screen test with her and also with him. ಆ ಮನೆ ಹಿಂದೆ ಭಾಗದಲ್ಲಿ ಹೋಗಿ ಒಂದು ಸ್ವಲ್ಪ ಅರಣ್ಯ, ವಿ ಟ್ರೈ ಟು ರೀಕ್ರಿಯೇಟ್
the garden and the forests and see how they're camera friendly. But ibru kandita, at this point I have to say that immense gratitude to both the kids for being that expressive, Absolutely. that open. Mangroves ಅಲ್ಲಿ ನಾವು ಹೋದಾಗ ನನಗೆ ಇನ್ನೂ ನೆನಪಿದೆ, I was very anxious, and Shushmita knows this. I had to get into the water with the kids and go to the mangrove. ಆ್ಯಂಡ್ ಅಲ್ಲಿ ನಮ್ಗೆ ಗೊತ್ತಿಲ್ಲ, ಅಲ್ಲಿದ್ದು ಫ್ಲೋರಾ ಫೋನಾ ಗೊತ್ತು ಹೊರತು ನಮಗೆ ಒಳಗಡೆ ಏನಿದೆ ಅಥವಾ ಅಲ್ಲಿ ಎಷ್ಟು ಸೇಫ್ ಇದೆ, ದೀಸ್ ಥಿಂಗ್ಸ್ ವರ್ ಕಾನ್ಸ್ಟೆಂಟ್ ವರೀಸ್ ಫಾರ್ ಮೀ. ಬಿಕಾಸ್ ಮಕ್ಕಳನ್ನ ಇಟ್ಕೊಂಡು ಕಾಡಲ್ಲಿ ಒಂದೊಂದು ಕಡೆ ಹಾವು ಬರ್ತಾ ಇತ್ತು, ನಾನು ಹೇಳಿಲ್ಲ ಇವಳಿಗೆ ಸೆಟ್ಟಲ್ಲಿ. ಐ ರಿಮೆಂಬರ್ ಪ್ರಾನ್ವಿ, ಐ ಡೆಂಟ್ ಟೆಲ್ ಹರ್ ದಟ್ ಇಲ್ಲೊಂದು ಹಾವು ಇದೆ. ಐ ಸೆಡ್ ವಿಲ್ ಫಿನಿಶ್ ದ ಶಾಟ್, ವಿಲ್ ಗಾರ್ಡ್ ಹರ್. ಬಟ್ ಆಫ್ಟರ್ ದ ಶಾಟ್ ವಾಸ್ ಡನ್, ಶಿ ಲುಕ್ಸ್ ಎಟ್ ಮೀ ಅಂಡ್ ಸೇಸ್, ಹಾವು ನೋಡಿದ್ರಾ ಅಂತ. She told me. So these people are like, they amazed me in many ways, and the rest of the crew also, in terms of, you know, the patience that they gave us, and the time. And you know, these things are not easy when you're at the mercy of nature alla. ಯಾವುದೇ ಒಂದು ಐಡಿಯಾ ಇಟ್ಕೊಂಡು ಹೋದ್ರು, you're completely at the mercy of nature. You know, one little drizzle here and there can make the whole frame or the whole story a lot more different. Was it the real rain by any chance? It's a mixture of both. It is a mixture of It both. looked actually. And I was like, ಹೆಂಗ್ ಮಾಡಿದ್ದಾರೆ ಇದನ್ನ? I love shots with rain. Okay. So I always write also with ಇದು ಮಳೆ ಇದ್ರೆ ಹೆಂಗಿದೆ, because to play around with the nature, it's very beautiful. So especially ಆ ಲಾಸ್ಟ್ ಸೆಲ್ಫ್ ಎಕ್ಸ್ಪ್ರೆಸಿವ್ ಡಾನ್ಸ್ ನೋಡಿದಾಗ ನಾನು ಅನ್ಕೊಂತಿದ್ದೆ ಹೆಂಗಿದೆ ಇದು. ಇಟ್ ಲುಕ್ಡ್ ಎಕ್ಸ್ಟ್ರೀಮ್ಲಿ ನ್ಯಾಚುರಲ್, ಎಕ್ಸ್ಟ್ರೀಮ್ಲಿ. thank you. ಸೊ ಇಟ್ ರಿಯಲಿ ರೈನ್ ಆಗಿದ್ದು. It really did. It rained, and we had a rainmaker, two people with faucets, but it was also drizzling. And after every shot, someone would run with a turkey towel towards her. And I was like, because she was spending so much time. Oh yeah. And ಎಷ್ಟೇ ಏನೇ ಇದ್ರೂ ಒಂದು ಹ್ಯೂಮಿಡಿಟಿ ಇಲ್ಲ, ಅದು ಪ್ರಾಪರ್ ಓವರ್ಕಾಸ್ಟ್ ರೈನಲ್ಲಿ ಶಿ ಈಸ್ ಎಕ್ಸ್ಟ್ರಾ ಗೆಟಿಂಗ್ ಲೈಕ್ ವಿತ್ ಮೋರ್ ಡ್ರೆಂಚ್ಡ್. ಸೊ ವಿ ವರ್ ವೆರಿ ಕಾನ್ಷಿಯಸ್ ಅಬೌಟ್ ದ್ಯಾಟ್, ಆ್ಯಂಡ್ ಆಲ್ ಕುಡೋಸ್ ಟು ಹರ್. ನಾನು ಆ್ಯಂಡ್ ಆ ಎಕ್ಸ್ಪ್ರೆಷನ್ ಮತ್ತು ಆ ಒಂದು ಡಾನ್ಸ್ ಮೂಮೆಂಟ್ಸ್ ಎಲ್ಲ ಇಟ್ ವಾಸ್ ಆಲ್ ಸ್ಪಾಂಟೇನಿಯಸ್. No, but I was given a brief first ಏನೇ ಕೊಟ್ಟಿದ್ರು. We rehearsed it many times, dance sequence etc. ಎಲ್ಲ. We did not want ಭರತನಾಟ್ಯಮೇ ಮಾಡಬೇಕಂತ ಏನೂ ಇರಲಿಲ್ಲ. ಸೊ ವಿ ಟ್ರೈಡ್ ಆ ಶೈಲಿಯಲ್ಲಿ ನಾವೇನೇನು ಮೂಮೆಂಟ್ಸ್ ಹಾಕ್ಬೋದು ಅದನ್ನು ಮಾಡಿ ವಿ ಟ್ರೈಡ್ ಸಮಥಿಂಗ್. ಆ್ಯಂಡ್ ಅದಕ್ಕೆ ಐ ಥಿಂಕ್ ಐ ಹ್ಯಾವ್ ಟು ಮೆನ್ಷನ್ ಮೈ ಡಾನ್ಸ್ ಟೀಚರ್ ರಶ್ಮಿತಾ ನಾಯರ್ ಅಂತ ಹೇಳಿ. ಅವರು ಶಿ ವಾಸ್ ಮಚ್ ಬಿಗ್ ಹೆಲ್ಪ್. And we both of us first we started discussing, we developed one choreography madidvi. Amelinda then I showed it to the team, they liked it, and then we did a look test of that, how it would look on the camera anta adan maadi then we executed it on the day of the shoot. The same thing. ಈ ನೀವು ಸಾಂಗ್ ಮಾಡಾದ ಮೇಲೆ ವಿಜುವಲ್ಸ್ ಶೂಟ್ ಆದಮೇಲೆ ನೋಡಿದ್ದ ಅಥವಾ ಲೈಕ್ ಅಂದರೆ ನಿಮ್ಮ ತಲೆಯಲ್ಲಿ ಏನಿತ್ತು ಆ್ಯಕ್ಚುಲಿ? ನೀವು ಅಂದರೆ ನನ್ನ ತಲೆಯಲ್ಲಿ ಅಂತ ಹಾಗೇನೂ ಇರಲಿಲ್ಲ. ಸೊ ದಿ ಐಡಿಯಾ ದಟ್ ಹಿ ಟೋಲ್ಡ್ ಮೀ ವಾಸ್ ದೇರ್. ಅಂದರೆ ಅವರು ಏನು ಹೇಳಿದ್ರು ಅದಿತ್ತು ತಲೆಯಲ್ಲಿ. ಅಂದರೆ ಐ ಹ್ಯಾಡ್ ವಿಜುವಲೈಸ್ಡ್ ಇಟ್ ಫಾರ್ ಮೈ ಸೆಲ್ಫ್, ಬಟ್ ದಿ ಪ್ರಾಡಕ್ಟ್ ವಾಸ್ ಸುಪೀರಿಯರ್ ಟು ದಟ್. ಸೊ ಇಲ್ಲ, ಒಂದು ನಾನು ಹೇಳಬೇಕು ಏನಂತಂದರೆ, ಒಂದು ನಾಟ್ ಬಿಕಾಸ್ ಆಫ್ ಹಿಸ್ ಏಜ್ ಆರ್ ವೇರ್ ವಿ ಸ್ಟ್ಯಾಂಡ್ ಇನ್ ಟರ್ಮ್ಸ್ ಆಫ್ ಕ್ರಿಯೇಟಿವ್ ಅಟಾನಮಿ ಆ್ಯಂಡ್ ಆಲ್ ದ್ಯಾಟ್, ವಿ ಫ್ರಮ್ ದ ವರ್ಡ್ ಗೋ were very aligned with respect to what the song did to us. Super. Thereby ಅದಕ್ಕೆ ಯಾವ ಥರ ವಿಜುವಲ್ಸ್ ಬರ್ಬೋದು ಅಂತ, ಯಾಕಂದರೆ ಒಬ್ಬೊಬ್ರದ್ದು ಒಂದೊಂದು ಇಂಟರ್ಪ್ರಿಟೇಷನ್ ಇರುತ್ತೆ. ನಾನು ಪ್ರೆಸೆಂಟ್ ಮಾಡಿರೋ ಐಡಿಯಾ ಸೆಂಟರ್ಡ್ ಅರೌಂಡ್ ದ ಒನ್ ವರ್ಡ್ ದಟ್ ವಿ ಬೋತ್ ಕೈಂಡ್ ಆಫ್ ಫೌಂಡ್, ವಿಚ್ ವಾಸ್ ಗ್ರೋತ್, ಸೂಪರ್, ಕಥಾರ್ಸಿಸ್, ಸಮ್ ಚೇಂಜ್. ಸೊ ಇದನ್ನು ಮುಂದುವರಿತಾ ಹೇಗೆ ನಾವು ಇದನ್ನು ಶೂಟ್ ಮಾಡೋದು ಅಥವಾ ತೆರೆಗೆ ತರೋದು ಅನ್ನೋದೇ ಒಂದು ದೊಡ್ಡೊಂದು ಹೆಂಗೆ ಹೇಳಿ ಒಂದು ರೆಸ್ಪಾನ್ಸಿಬಿಲಿಟಿ, ಒಂದು ಜವಾಬ್ದಾರಿಯಿಂದ ನಾವು ಇದನ್ನು ನಡೆಸಬೇಕು ಅನ್ನೋ ಒಂದು ಪರಿಸ್ಥಿತಿ ಇತ್ತು, ವಿಚ್ ಹಿ ಕಂಪ್ಲೀಟ್ಲಿ ಸಪೋರ್ಟೆಡ್. ಆ್ಯಂಡ್ ಟು ಅ ಪಾಯಿಂಟ್ ವೇರ್ ಇವನ್ ಸುಮೇಧ್ ವಾಸ್ ಸಿಟ್ಟಿಂಗ್ ವಿತ್ ಅಸ್ ಆನ್ ದ ಗ್ರೇಡ್. ಸೊ ಇಟ್ಸ್ ನಾಟ್ ಲೈಕ್ he's disassociated and he's parked himself to only creating music or being a reclusive person. ಆ ಥರ ಒಂದು ಸಿಚುವೇಶನ್ ಇಲ್ಲ. ಇಟ್ ಇಸ್ ಲೈಕ್ ಐ ಸೆಡ್, ಹೇಳೋಕ್ಕೋಸ್ಕರ ಅಲ್ಲ, ಎವ್ರಿಬಡಿ ಕೊಲಾಬ್ರೇಟೆಡ್ ಇನ್ ವೆರಿ ಹೋಲ್ ಹಾರ್ಟೆಡ್ ಸೆನ್ಸ್. ಅಮೇಝಿಂಗ್. ಐ ಥಿಂಕ್ ಆ ಕೊಲಾಬ್ರೇಷನ್ ಇಲ್ಲ ಅಂತಂದ್ರೆ ಅದು ಎದ್ದು ಕಾಣುತ್ತೆ ಅನ್ಸುತ್ತೆ. ಐ ಮೀನ್ ಆ ಪ್ರಾಡಕ್ಟಲ್ಲಿ ನಿಮಗೆ ಕಾಣಿಸ್ಬಿಡುತ್ತೆ. ಅದು ಉತ್ಪ್ರೇಕ್ಷೆ ಅಲ್ಲ, ನೀವು ಹೇಳೋಂಥದ್ದಲ್ಲ, ಜನನೇ ಹೇಳ್ಬಿಡ್ತಾರೆ ಅದನ್ನು. ಆ್ಯಕ್ಚುಲಿ ಇಫ್ ಜನ ಇಸ್ ರಿಸೀವಿಂಗ್ ಅಂತಂದರೆ ಆಟೋಮೆಟಿಕ್ಕಾಗಿ ಗೊತ್ತಿರುತ್ತೆ ಅವ್ರಿಗೆ, ಓಕೆ ಫಸ್ಟ್ ಆರ್ಗ್ಯಾನಿಕ್ಕಾಗೆ
ಎತ್ಕೊಂಡು ಹೊಟ್ಟೋಗ್ತಾರೆ. ಆ್ಯಂಡ್ ಲೈಕ್ ಐ ಮೆನ್ಷನ್, ನಾನು ಕ್ಯಾಮ್ರಾ ಶುರು ಹಾಕಿನ ಮುಂಚೆ ಐ ಟೋಲ್ಡ್, ಎಲ್ಲೋ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಿರ್ಬೇಕು, ಸಮ್ಮನ್ ಕೇಮ್ ಆ್ಯಂಡ್ ಟೋಲ್ಡ್ ಅಂತ ಹೇಳಿದ್ನಲ್ಲ, ನೀವು ಇಂಟರ್ವ್ಯೂ ಸುಮೇಧನ್ ಯಾಕೆ ಮಾಡಬಾರ್ದು ಅಂತ. ಐ ಸೆಡ್ ಐ ಆಮ್ ಡೂಯಿಂಗ್ ಟುಮಾರೋ. ಓ ಹೌದಾ ಓಕೆ ಅಂತ. ಐ ಮೀನ್ I was discussing with my friend, like Imran Sardaria master, this choreographer. ಸೊ ಅವ್ರ ಹತ್ರ ಮೊನ್ನೆ ಹೇಳ್ತಿದ್ದೆ, ಸರ್ ಹಿಂಗಾಯ್ತು ಅಂತ. ಸರ್ ಅವ್ರು ಹೇಳಿದ್ರು, ಸರ್ ನೋಡಿ ಸೂ ಫ್ರಮ್ ಸೋನು ಮಾಡಿರ್ಬೋದು, ಎಲ್ಲನೂ ಮಾಡಿರ್ಬೋದು, ಬಟ್ ಏನಂದರೆ ಸಮ್ಮನ್ ಕೇಮ್ ಆ್ಯಂಡ್ ಟೋಲ್ಡ್ ಯು ಅಂತಂದಾಗ ಒನ್ ಪೀಸ್ ಆರ್ ಒನ್ ವಾಟ್ ಎವರ್ ಒಂದೇನಂದರೆ ಹೌ ಇಟ್ ವಿಲ್ ಚೇಂಜ್ ದ ಡೈಮೆನ್ಷನ್ ಟಕ್ಕಂತ ಇಟ್ಸ್ ನಾಟ್ ಓವರ್ ನೈಟ್, ಬಟ್ ಅದೊಂದು ಜರ್ನಿ ಇರುತ್ತೆ. ಬಟ್ ಸ್ಟಿಲ್ ಸಮ್ಮನ್ ರ್ಯಾಂಡಮಾಗಿ ಯಾರೋ ಬಂದು ಹೇಳ್ಬಿಟ್ಟು ಹಿಂಗೆ ಮಾಡು ಅಂತ ಅಂದ್ಬಿಟ್ಟು ಹೇಳಿದಾಗ ದಟ್ ಮೀನ್ಸ್ ಐ ಆಮ್ ಮೋರ್ ದ್ಯಾನ್ ಮೀ ಸ್ಪೀಕಿಂಗ್, ಮೈ ವರ್ಕ್ ಇಸ್ ಸ್ಪೀಕಿಂಗ್ ಅಂತ ಹೇಳ್ತಾರಲ್ಲ, ದಟ್ ಕ್ಲಿಯರ್ಲಿ shows in the work what you guys have done actually. Yeah, to be an overnight success, you need at least 10 years of practice ಅಂತಾರಲ್ಲ. Absolutely. See, ಯಾವುದು ಕೂಡ ಓವರ್ನೈಟ್ ಸಕ್ಸಸ್ ಇಲ್ಲ, ಅನ್ಲೆಸ್ ಯಾವುದೋ ಲಾಟ್ರಿ ಟಿಕೆಟ್ ತೊಗೊಂಡು ನಾನು ಮಾಡಿದ್ದೀನಿ, ದಟ್ ಇಸ್ ದಿ ಓವರ್ನೈಟ್ ಸಕ್ಸಸ್. ಬಿಕಾಸ್ ಅದೂ ಕೂಡ ಏನಾಗುತ್ತೆ ಗೊತ್ತಾ, ಅದು ಓವರ್ನೈಟ್ ಅಲ್ಲ. ಎಷ್ಟೋ ಜನ ತುಂಬ ಸಲ ಲಾಟ್ರಿ ತಗೊಂಡು ನಾನು ಸೋತು ಮೊನ್ನೆ ಸೀರಿಯಸ್ಲಿ ಬಿಲೀವ್ ಮಿ ಆರ್ ನಾಟ್, ಮೈ ಫ್ರೆಂಡ್ ಆ್ಯಕ್ಚುಲಿ ವಿ ವೆಂಟ್ ಟು ಕೋಯಿಕೋಡ್. I went to interview these Jala musicians. This Jala is a band started by Ray Rahman sir. Right. So we went to Kozhikode, Calicut, and I interviewed all the 12. So my co-director, he was there with me. Or ಬೆಳಗ್ಗೆ ಎದ್ದು ಬಿಟ್ಟು ಫಸ್ಟ್ ಥಿಂಗ್ said, ನಾನು ಬರ್ತೀನಿ ಒಂದು ಅರ್ಧ ಗಂಟೆ ಇದೆ ಅಂದರೆ, ಏನೋ ಅವ್ರು ಲಾಟ್ರಿ ತೊಗೊಂಡಿದ್ದೀನಿ ಅಂತಂದು. ಈ ಸೈಡ್ ಕೇರಳಕ್ಕೆ ಹೋಗಿದ್ದೀವಿ, ಲಾಟ್ರಿ ತೊಗೊಳ್ದಿರೋಕ್ಕಾಗತ್ತಾ? ಐ ಆಮ್ ವೆರಿ ಒಂಥರ ಫ್ಯಾಸಿನೇಟೆಡ್ ಆಗ್ಬಿಟ್ಟು, ನಂಗೆ ಆ ಕಾನ್ಸೆಪ್ಟೇ ಗೊತ್ತಿಲ್ಲ. ಈ ಸೈಡ್ ಹೌದಾ ಓಕೆ ತೊಗೊಂಡ್ರ ಅಂತೆಲ್ಲ, ಓಕೆ ಕಟ್ ಟು ಸೀನ್. ಲಿಟ್ರಲಿ ನೆನ್ನೆ ಅಲ್ಲ ಮೊನ್ನೆ ಇಟ್ಕೊಂಡು, ಮಯೂರವ್ರೆ ಏನು ಗೊತ್ತಾ ಅಂತಂದರೆ, ನನಗೆ 10,000 ಲಾಟ್ರಿಲಿ ಬಂದ್ಬಿಟ್ಟಿದೆ ಮಯೂರವ್ರೆ. ಐ ವಾಸ್ ಲೈಕ್ ವಾವ್, ಐಡಿಯಾನು ಇಲ್ಲ ಅಂತ. ಕೊನೆಗೆ ಐ ಕನೆಕ್ಟೆಡ್ ವಿತ್ ಸಮ್ಮನ್ ಫ್ರಮ್ ಕೋಯಿಕೋಡ್. ಈ ಸೈಡ್ ಪ್ಲೀಸ್ ಸೆಂಡ್ ಮಿ ಆಲ್ ದ ಡೀಟೇಲ್ಸ್, ವಿ ನೀಡ್ ಟು ಕಲೆಕ್ಟ್ ಅಂತೆಲ್ಲ ಮಾಡಿ. ಐ ವಾಸ್ ಲೈಕ್ ವಾವ್. ಐ ಮೀನ್ ಲಾಟ್ರಿ ವಾಸ್ ದ ಕಾನ್ಸೆಪ್ಟ್ ಐ ನ್ಯೂ ಓನ್ಲಿ ವೆನ್ ಐ ವಾಸ್ ಅ ಕಿಡ್. ದಟ್ಸ್ ಇಟ್. ಐ ಯೂಸ್ ಟು ಸಿ ಇನ್ ದ ಪೇಪರ್ ಅಂತ. ನಿಮ್ಗೆ ಗೊತ್ತಿತ್ತಾ ಸುಮೇಧ್ ಲಾಟ್ರಿ ಬಗ್ಗೆ ಅನ್ನೋದು? ನೋಡಿ ಅವ್ರಿಗೆ ಐಡಿಯಾನೂ ಇಲ್ಲ. ಬಟ್ ಕೇರಳಲ್ಲಿ ತುಂಬಾ ಕಡೆ ನಾನು ನೋಡಿದ್ದೆ ಲಾಟ್ರಿನ. ಈಗ ಹೌ ಕ್ಯಾನ್ ದೇ ಮೇಕ್ ಅ ಲೈವ್ಲಿಹುಡ್ ಔಟ್ ಆಫ್ ದಿಸ್ ಅಂತ ನಾನು ಐ ವಾಸ್ ವಂಡರಿಂಗ್, ಈಗ ಯಾರು ಲಾಟ್ರಿ ತಗೋತಾರಪ್ಪ, ಇದ್ರಿಂದ ಏನು ದುಡ್ಡು ಬರುತ್ತೆ? ತಗೋತಾರೆ, ಅಲ್ಲಿ ಬೇಜನ್ ತಗೋತಾರೆ. ಅಲ್ಲಿ ಮಿಜೋರಾಮ್, ಸಿಕ್ಕಿಂ ಇಂಥ ಜಾಗದಲ್ಲಿ ಇನ್ನೂ ನಡೀತಾನೆ ಇದೆ. ಇಟ್ಸ್ ಲೀಗಲೈಸ್ ಕೂಡ. ಐ ಥಿಂಕ್ ಕರ್ನಾಟಕದಲ್ಲಿ ಇಲ್ಲ. ಇಲ್ಲ. ಕರ್ನಾಟಕದಲ್ಲಿ ಮುಂಚೆ ಕನ್ನಡ ಪ್ರಬಲ್ ಬರೋದು ಎವ್ರಿ ಫ್ರೈಡೇಸ್ ಆರ್ ವಾಟ್ ಎವರ್. ಐ ಯೂಸ್ ಟು ಸುಮ್ಮನೆ ನೋಡ್ಬಿಟ್ಟು ನಾವೇನು ತೊಗೊಳ್ತಿರ್ಲಿಲ್ಲ ಟಿಕೆಟು, ಯಾರು ತೊಗೊಂಡಿದ್ರೆ ಅವ್ರದ್ದು ಫೋಟೋ ಹಾಕೋರೋ ಸಮಥಿಂಗ್ ಆ ಥರ ಬಂದಿರೋದು. ಇಟ್ಸ್ ಲೈಕ್ ವಿ ವರ್ ಹ್ಯಾಪಿ. ದಟ್ ವಾಸ್ ದ ಹೋಲ್ ಸೀಡ್ ಥಾಟ್ ಎಲ್ಲ ಬಂದಾಗ, ಅಥವಾ ಶೂಟ್ ಮಾಡಿ ಎಲ್ಲ ಮಾಡಾದ್ಮೇಲೆ, ವಾಟ್ ವಾಸ್ ದಿ ಬೇಸಿಕ್ಲಿ ಮೋಟೋ ಆಫ್ ದಿಸ್ ಪರ್ಟಿಕ್ಯುಲರ್ ಸಾಂಗ್? ಅಂದರೆ ಒಂದು ವ್ಯೂಸ್ಗೋಸ್ಕರ ಮಾಡಿದ್ದ, ಅಥವಾ ವಿ ಆರ್ ಹಿಯರ್ ಟು ಸೇ ಸಮಥಿಂಗ್, ಒಂದೊಂದು ಸ್ಟೇಟ್ಮೆಂಟ್ ಮಾಡಬೇಕು ಅಂತಿದ್ಯಾ? ವಾಟ್ ವಾಸ್ ದಿ ಐಡಿಯಾ ಬಿಹೈಂಡ್ ಇಟ್? ಅಥವಾ ನನ್ನ ಸಾಂಗ್ ಇದೆ ಮಾಡೋಣ? ಮ್ಯೂಸಿಕಲಿ ಸ್ಪೀಕಿಂಗ್, ಇಟ್ ವಾಸ್ ಜಸ್ಟ್ ಆ್ಯನ್ ಎಕ್ಸ್ಪೀರಿಯನ್ಸ್ ದಟ್ ಐ ವಾಂಟೆಡ್ ಟು ಕ್ರಿಯೇಟ್. ಅದೇ ನನ್ನ ಎಲ್ಲ ಇಂಡಿಪೆಂಡೆಂಟ್ ವರ್ಕಲ್ಲೂ ಅದೇ ಇರೋದು. ಸಾಹಿತ್ಯಕ್ಕೆ ಬಂದರೆ ಅಫ್ಕೋರ್ಸ್ ಪುರಂದರದಾಸರ ಅವ್ರು ಕೊಟ್ಟಿರೋದು. ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸೇರಿಸಿರೋದು ಮಾತ್ರ ನಂದು, ಮಿಕ್ಕಿದ್ದು ಅಂದರೆ ದ ಸೋರ್ಸ್ ಇಸ್ ದೇರ್. ಸೊ ಅದರಿಂದ ಅಂದರೆ ದಟ್ಸ್ ಆಲ್ ಇಟ್ ವಾಸ್. ನನಗೆ ಇಟ್ ವಾಸ್ ಟು ಕ್ರಿಯೇಟ್ ಅನ್ ಎಕ್ಸ್ಪೀರಿಯನ್ಸ್ ಅಷ್ಟೇ, ಸಂಗೀತದಲ್ಲಾಗಲಿ ಸಾಹಿತ್ಯದಲ್ಲಾಗಲಿ. ಆಮೇಲೆ ತುಳಸಿ ಅನ್ನೋ ಕಾನ್ಸೆಪ್ಟಿನ ಇಮ್ಯಾಜಿನೇಷನ್ ನನಗೆ ಸ್ವಲ್ಪ ಬ್ರಾಡರ್ ಇದರಲ್ಲೂ ಇತ್ತು. ಅಂದರೆ ಪ್ರಕೃತಿಯ ಆಗಿದ್ದರಿಂದ, ಸಂಕೇತ ಆಗಿದ್ದರಿಂದ, ದ್ವೈತ ಸಿದ್ಧಾಂತದಲ್ಲಿ ಪ್ರಕೃತಿನೂ ಅನಾದಿ ಅಂತ ಹೇಳ್ತಾರೆ. ಅಂದರೆ ದೇವರು ಹೇಗೆ ಅನಾದಿನೋ ಹಾಗೆ ಪ್ರಕೃತಿ ಕೂಡ ಅನಾದಿ ಅಂತ. ಅಂದರೆ ಯಾವುದಕ್ಕೂ ಆರಂಭ ಅಥವಾ ಅಂತ್ಯ ಇಲ್ಲದೆ ಇರೋದು. ಸೊ ಪ್ರಕೃತಿ ಅನ್ನೋದನ್ನು ಇಟ್ಕೊಂಡು ಅದನ್ನು ತುಳಸಿಯಲ್ಲಿ ಹೇಗೆ ಎನ್ಕ್ಯಾಪ್ಸುಲೇಟ್ ಮಾಡ್ಬೋದು ಅನ್ನೋದನ್ನು ನಾನು ನೋಡಿದೆ. ದಾಸರು ಆಲ್ರೆಡಿ ಅದನ್ನು ಮಾಡಿಬಿಟ್ಟಿದ್ದಾರೆ. ನಾನು ಅದನ್ನು ಸಾನಿಕಲಿ ಹೇಗೆ ಎಕ್ಸ್ಪ್ರೆಸ್ ಮಾಡೋದು ಅಂತ. ನೀವು ಸೌಂಡ್ ಡಿಸೈನ್ ಎಲ್ಲ ಕೇಳಿದ್ರೆ ಇಟ್ ಈಸ್ ಸಮಥಿಂಗ್ ದಟ್ ಈಸ್ ಲಾರ್ಜ್. ಅಂದರೆ ಇಟ್ ಸೌಂಡ್ಸ್ ಲೈಕ್ ಇಟ್ ಹ್ಯಾಸ್ ಮೊಮೆಂಟಮ್. ಒಂದು ಜೋಲ್ಟ್ ಟೈಪ್ ಇದೆ ಡ್ರಾಪಲ್ಲಿ. ಸೊ ದಟ್ ವಾಸ್ ಅನ್ ಇಂಟೆನ್ಷನಲ್ ಥಿಂಗ್. ಕರೆಕ್ಟ್. ಆ್ಯಕ್ಚುಲಿ ಗುಡ್ ದಟ್ ಯು ಗಾಟ್ ದಟ್. ಆ ಡ್ರಾಪ್ ಇಂಟೆನ್ಷನಲ್ ಅಂದರೆ ಯಾವ ರೀತಿ ಪ್ಲ್ಯಾನ್ ಮಾಡಿದೆ ಆ್ಯಕ್ಚುಲಿ? ಅದು ಪ್ಲ್ಯಾನ್ ಅಂದರೆ ಅದು ಹಂಗೆ ವರ್ಕೇ ಆಗಲ್ಲ ಪ್ರಾಸೆಸ್. ಸೊ ನಂಗೆ ಆ ಪ್ರಾಸೆಸ್ ನನಗೆ ಅರ್ಥ ಆಗ್ತಿಲ್ಲ ಪ್ರಾಸೆಸ್ ಅದು ಆ್ಯಕ್ಚುಲಿ. ಅದನ್ನು ಲೆಕ್ಕಾಚಾರ ಮಾಡಿ ಮಾಡೋಕ್ಕಾಗೋದಿಲ್ಲ, ಅದು ಬರುತ್ತೆ ಅದು ತಾನಾಗೆ. ದಟ್ ಈಸ್ ದ ಬ್ಯೂಟಿ ಆಫ್ ಮ್ಯೂಸಿಕ್. ಅಂದರೆ ಮನೋಧರ್ಮ ಅನ್ಬೋದಾ? ಮನೋಧರ್ಮ ಒಂದು ಹಂತಕ್ಕೆ, ಹೌದು. That's how prodigies think.
ಇವಾಗ ಹೆಂಗ್ ಬಂತು ಅಂದ್ರೆ just comes Labels, organically. Don't He's beyond labels. don't He is a mix of modesty and that prodigy ಅನ್ನೋದನ್ನ. ಅಲ್ಲ ಅಂದರೆ ಮಾಡೆಸ್ಟಿ ನಾಟ್ ಫಾರ್ ದ ಸೇಕ್ ಆಫ್ ಬೀಯಿಂಗ್ No, I know that. ಅಂದರೆ ಇಟ್ಸ್ ಫೈನ್ ಇಫ್ ಯು ಸುಮ್ಮನೆ ಥಿಂಕ್ disclaimer ಹಾಕೋ ಅವಶ್ಯಕತೆ ಅಲ್ಲ ಇಲ್ಲ. ನನಗೆ ಲೇಬಲ್ಸ್ ಆಗಲ್ಲ, ದಟ್ ಈಸ್ ದ ಥಿಂಗ್. ಲೇಬಲ್ಸ್ ಬೈ ಡಿಫಾಲ್ಟ್ ಆರ್ ಅನ್ಕಂಫರ್ಟಬಲ್ ನನಗೆ. ಸೊ Okay. ಅಂದ್ರೆ ಈಗ ಅದ್ವೈತನೂ ಮಾಡೋದಕ್ಕೆ ರೆಡಿ ಇದ್ದೀರಾ? ದ್ವೈತದ್ದು ಮಾಯಾ ಅನ್ನೋ ಕಾನ್ಸೆಪ್ಟ್ ನಾನು 2 ಆಲ್ಬಮ್ಗಳು ಮಾಡಿದ್ದೀನಿ ಮಾಯಾ ಮೇಲೆ. ಅಂದರೆ ಇವೆಲ್ಲ ಸಿದ್ಧಾಂತಗಳು, ಅವು ಎಲ್ಲದೂ ಭಗವಂತನ ಪಾರ್ಟೇ. ಅದನ್ನ ಇವ್ರು ಮಾಡಿರೋದು ಅವ್ರು ಮಾಡಿರೋದು ಅಂತ ಅಲ್ವಲ್ಲ, ಅವರಿಂದ ಬಂತು ಅಷ್ಟೇ. ದೇ ಆರ್ ಆಲ್ ಚಾನಲ್ಸ್. ತತ್ವಗಳು ಮುಂಚೆಯಿಂದ ಇದ್ದೇ ಇದೆ. ಅದು ತತ್ವಗಳು ಶುರುನೂ ಆಗಲ್ಲ, ಸಾಯೋದು ಇಲ್ಲ, ಅದು ಇದ್ದೇ ಇರತ್ತೆ. ಸೊ ಅದು ಅದ್ವೈತ ಅನ್ನೋಂಥ ಏನು ಇದಿಲ್ಲ. No comments. For a longer time I'm speechless on my show. Usually I am someone who speaks a lot. No, because I'm ಅಂದರೆ ನಾನು ಹೇಳ್ತಿರೋದು ಒಬ್ಬ ಟ್ಯಾಲೆಂಟ್ಗೆ ನಾನು ಹೇಳ್ತಿರೋದು ಇರ್ರೆಸ್ಪೆಕ್ಟಿವ್ ಆಫ್ ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಆ್ಯಕ್ಟರ್ ಆಗಿರ್ಬೋದು, ಬ್ಯಾಕ್ಗ್ರೌಂಡಲ್ಲಿ ಇಷ್ಟು ನಾವು ಅನಲೈಸ್ ಮಾಡುವಂಥ ಒಂದು ವಿಷಯಗಳು ಗೊತ್ತಿದ್ರೆ, ಕೆಲವೊಂದ್ಸಲಿ ಹೇಳ್ತೀನಲ್ಲ, ಜ್ಞಾನಕ್ಕಿಂತ ವಿಸ್ಡಮ್ ಅನ್ನೋದು ಭಾಳ ಇಂಪಾರ್ಟೆಂಟು ಅಂತ ಹೇಳ್ತಿರೋಂಥದ್ದು. ಅದು ತಿಳ್ಕೊಂಡಿದ್ರೆ ಅದಕ್ಕೆ ಅದ್ರ ಎಂಡ್ ರಿಸಲ್ಟು, ಅದ್ರ ಪ್ರತಿಫಲ ಹೇಗಿರುತ್ತೆ ಅನ್ನೋದಕ್ಕೆ ಇದು ನನಗೆ ಕಾಣಿಸ್ತಾ ಇದೆ, ನನಗೆ ಕ್ಲಿಯರಾಗಿ ಹೇಳ್ತೀನಿ. ಬಿಕಾಸ್ ಯು ಆರ್ ವೆರಿ ಕ್ಲಿಯರ್, ಯು ಆರ್ ವೆರಿ ಅವೇರ್ ಆಫ್ ಇಟ್ ಆ್ಯಂಡ್ ಯು ನೋ ಇಟ್ ಆ್ಯಕ್ಚುಲಿ. ಸೊ ಬಿಕಾಸ್ ಈಗ ಅದ್ವೈತ ಅಂತ ಹೇಳ್ತಿರ್ಬೇಕಾದ್ರೆ, ನೀವು ತತ್ವ ಬಗ್ಗೆನೂ ಮಾತಾಡ್ತಿರ್ಬೇಕಾದ್ರೆ ಕ್ಲಿಯರಾಗಿ ಗೊತ್ತಾಗ್ತಿದೆ ನನಗೆ. ಬಿಕಾಸ್ ಯು ನೋ ದಟ್ ರೂಟ್, ಯು ನೋ ದಟ್ ಡೀಪ್, ಆ ರೂಟೆಡ್ ಅಲ್ಲಾಗಿರೋದ್ರಿಂದ ಯು ಆರ್ ಏಬಲ್ ಟು ಸೇ ಇಟ್ ಇನ್ ದ ಫಾರ್ಮ್ ಆಫ್ ಪ್ರೆಸೆಂಟ್ ಡೇ ರೆಲೆವೆಂಟ್. ಯಾವ ಫಾರ್ಮ್ ಆಫ್ ಮ್ಯೂಸಿಕಲ್ಲಿ ಹೇಳ್ಬೋದು ಅದನ್ನು ಮದುವೆ ಮಾಡಿಸಿದ್ದೀರಾ ಅಷ್ಟೇ, ಕರೆಕ್ಟ್ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ. ಅದು ನೀವು ದಾಸರ ಪದದಲ್ಲಿ ನೀವು ಆರಾಮ್ಸೆ ಕೂತ್ಕೊಂಡು ಎಲ್ಲೋ ಒಂದು ಮೃದಂಗ ಇಟ್ಕೊಂಡು ವೈಲಿನ್ ಇಟ್ಕೊಂಡು ಮಾಡಬಹುದು. ಬಟ್ ಜನಕ್ಕೆ ಯಾವ ರೀತಿ ರೀಚ್ ಆಗಬೇಕೋ, ಪ್ರೆಸೆಂಟ್ ಡೇ ಇವತ್ತು ಹೆಂಗಾಗಬೇಕು ಅನ್ನೋದಕ್ಕೆ ವಾಟ್ ಎವರ್ ಅವ್ನು ಯಾವನೊಬ್ಬ ಸೈಕ್ ಆಗಿದೆ ಅಂತ ಆಗ್ದ ಅಂತಂದು ಕಮೆಂಟು ಅಂತಲೇ ಅನ್ಕೊಳ್ಳೋಣ. ಸಿ ಅವನ ತಿಳುವಳಿಕೆ, ಅವನದು ಇರೋಂಥ ಒಂದು ನಾಲೆಜ್ ವರ್ಲ್ಡ್ ಅಷ್ಟೇ. ಬಟ್ ಇಫ್ ಈ ಗೋಸ್ ಡೀಪ್, ಸಿ ಆ್ಯಕ್ಚುಲಿ ದಟ್ಸ್ ಅ ವೆರಿ ಗುಡ್ ಪಾಯಿಂಟ್. ಓಕೆ, ನಾನು ಏನು ಹೇಳ್ತೀನಿ ಅಂದರೆ, ಆಲ್ವೇಸ್ ಆ್ಯಸ್ ಕ್ರಿಯೇಟರ್ಸ್ ಅಂತ ಹೇಳಿದಾಗ, it becomes a moral responsibility for a creator when you have the power to influence people. This is always my fight with lot of creators ಅಂತ ಹೇಳ್ತೀನಿ. irrespective of director ಆರ್ ಒಂದು ಯಾವುದೋ ಇನ್ಫ್ಲುಯೆನ್ಸರ್ ಅಂತಲೇ ಅನ್ಕೊಳ್ಳೋಣ, ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್, ನಿನಗೊಂದು 5 ಲಕ್ಷ ಫಾಲೋವರ್ಸ್ ಇದ್ದಾರೆ, 50,000 ಇರ್ಬೋದು ಅಂತಲೇ ಅನ್ಕೊಳ್ಳೋಣ. ಸೊ ಪೀಪಲ್ ಆರ್ ಕನ್ಸ್ಯೂಮಿಂಗ್ ಯುವರ್ ಕಂಟೆಂಟ್ ಅಂತಂದರೆ ಆಟೋಮೆಟಿಕ್ಲಿ, ಅದೇ ಸ್ಪೈಡರ್-ಮ್ಯಾನ್ ಹೇಳ್ತಾರಲ್ಲ, ವಿತ್ ಗ್ರೇಟ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ. ಯು ಹ್ಯಾವ್ ದಟ್ ಪವರ್. ಸೊ ನೀನು ಅವ್ರಿಗೆ ಯಾವ ರೀತಿ ಹೇಳ್ತೀಯಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದ್ಸಲಿ ವೆನ್ ಪೀಪಲ್ ಸ್ಟಾರ್ಟ್ ಲಿಸ್ನಿಂಗ್ ಟು ಯು ಬಿಕಾಸ್ ಆಫ್ ದ ನೇಮ್ ಅಂತ ಬಂದ ಮೇಲೆ, ಫಸ್ಟು ನೀನು ಯಾವ ಪ್ರಾಡಕ್ಟ್ ಕೊಡ್ತೀಯೋ ಅದು ಬೇರೆ ರೀತಿ. ಯಾವುದೋ ಒಂದು ಸಿನಿಮಾ ಮಾಡ್ತೀಯ, ಒಂದು ಸಿನಿಮಾ ಹಿಟ್ ಆಯಿತು, ಸಿನಿಮಾ ಹಿಟ್ ಆದಮೇಲೆ ನೀನು ಬ್ರ್ಯಾಂಡ್ ಆಗ್ತೀಯ. ಸೊ ಪೀಪಲ್ ವಿಲ್ ಕಮ್ ಟು ಯು. ಸೊ ದೆನ್ ವಾಟ್ ಯು ಸ್ಟಾರ್ಟ್ ಫೀಡಿಂಗ್ ಟು ದ ಪೀಪಲ್, ನೋ ದಟ್ ಬಿಕಮ್ಸ್, ಯು ವಿಲ್ ಬಿಕಮ್ ಮೋರ್ ರೆಸ್ಪಾನ್ಸಿಬಲ್. ಸೊ ಹಾಗಾಗಿ ಐ ಆಮ್ ಏಬಲ್ ಟು ಸಿ, ಈಗ ನೀವು ಮಾಡಿರೋಂಥ ಹಳೆಯದು ಅಂದರೆ ಎಷ್ಟೊಂದು ಹಿಂದೆ ಮಾಡಿದಂಥ ನೀವು ಸಾಂಗ್ಸ್ಗಳನ್ನ ಅಂತ ತೊಗೊಂಡ್ರೆ, ನೀವು ಹೇಳಿದ್ರಿ ಪ್ರಾಯಶಃ ಇವಾಗ ಸಿಕ್ಕಷ್ಟು ಒಂದು ರೀಚ್ ಸಿಕ್ಕಿಲ್ಲದೆ ಇರಬಹುದು, ಕರೆಕ್ಟ್. ಸೊ ಇನ್ನು ಮುಂದಕ್ಕೆ ನೀವೇನು ಮಾಡ್ತೀರಾ ಅನ್ನೋದನ್ನು ದೇ ಕಮ್ ಟು ಯು ಆಸ್ ದ ಪ್ರಾಡಕ್ಟ್. ಅಂದರೆ ಸುಮೇಧ್ ಮಾಡಿರೋದು ಅಂತ ಅಂದ್ಕೊಂಡು ಬರ್ತಾರೆ, ಸುಮೇಧ್ ಮಾಡಿಕೊಂಡ್ರು ಅಂತ. ಸೊ ನ್ಯಾಚುರಲಿ ಇಫ್ ಯು ಆರ್ ಇನ್ ದ್ಯಾಟ್ ಟ್ರ್ಯಾಕಲ್ಲಿದ್ದಾಗ, ಐ ಥಿಂಕ್ ದಟ್ಸ್ ರಿಯಲಿ ರೈಟ್ ಇನ್ ದ ವೇ ಯು ಆರ್ ಥಿಂಕಿಂಗ್ ಇಸ್ ವಾಟ್ ಐ ಫೀಲ್ ಲೈಕ್. ಐ ಮೀನ್ ಟೈಮ್ ವಿಲ್ ಟೆಲ್. That's true. Time will tell. But if you are rooted or if you are humble to my work, grounded to my work, that is eventually it will result in what we do. But ತೊಗೊಂಡಿದ್ದು ಈಗ ನೀವು ಇದೇ ರೀತಿಯೇ ದಾಸರ ಸಂಪ್ರದಾಯನ ತೊಗೊಂಡು ಹೇಳಬೇಕು ಅಂತಿರೋಂಥದ್ದಿತ್ತ, ಅಥವಾ ಪ್ರಾಯಶಃ ಇಫ್ ಯು ವಾಂಟ್ ಟು ಡೂ ಲೈಕ್, ನಾನು ಯಾವುದೋ ಒಂದು ಮೇ ಬಿ ಒಂದು ಕಂಪ್ಲೀಟ್ಲಿ ರೊಮ್ಯಾನ್ಸ್ ನನ್ನದೇ ಆದಂಥ ರೀತಿಯಲ್ಲಿ ಬರೋದು ನಾನು ಹೇಳೋ ರೀತಿ ಶೃಂಗಾರ ಅನ್ನೋ ಆ ಥರದ್ದು ನಾನು ಸುಮಾರು ಮುಂಚೆ ಮಾಡಿದ್ದೀನಿ. ಇಟ್ಸ್ ನಾಟ್ ದಟ್ ಐ ಹ್ಯಾವಂಟ್. ವಾಟ್ ಟ್ರಿಗರ್ಸ್ ಮೀ ಇಸ್ ವಾಟ್ ಐ ಮೇಕ್. ಅಂದರೆ ಆ ಮೊಮೆಂಟಲ್ಲಿ ನನಗೆ ಏನು ಅನಿಸ್ತಾ ಇರುತ್ತೆ, ಯಾವುದು ನನ್ನ ತಲೆಯಲ್ಲಿ ಓಡ್ತಾ ಇರುತ್ತೆ, ಅದು ಎಲ್ಲ ಇನ್ಫ್ಲುಯೆನ್ಸಸ್ಸಿಂದ ಬಂದು ಸಂಗೀತಕ್ಕೆ ಸೇರ್ಕೊಳ್ಳುತ್ತೆ ಅಷ್ಟೇ. ಅದು ಈಗ ಒಬ್ಬರು ಬ್ರೀಫ್ ಕೊಟ್ಟರೆ ವಾಟ್ ಈಸ್ ದ ವೇ ಯು ಟೇಕ್ ದ ಬ್ರೀಫ್, ಆರ್ ಹೌ ಡು ಯು ಅನಲೈಸ್ ಇಟ್? ಬ್ರೀಫ್ ಕೊಟ್ಟಾಗ ಒನ್ ಥಿಂಗ್ ಈಸ್
I know the things that I have to be clear about, so I ask a lot of questions. ಅಂದರೆ ಇದು ಹೇಗೆ ಅಂತ. ಈಗ ಫಾರ್ ಎಕ್ಸಾಂಪಲ್ ನೀವು ಸ್ಕೂಟರ್ ಸಾಂಗ್ ಹೇಳಿದ್ರಲ್ವಾ, ಅದರಲ್ಲಿ ಇವಾಗ ಇಟ್ಸ್ ಅ ರೊಮ್ಯಾಂಟಿಕ್ ನಂಬರ್, ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್, ಬಟ್ ದ ಟೈಪ್ ಆಫ್ ರೊಮ್ಯಾನ್ಸ್ ಇಟ್ಸ್ ವೆರಿ ಕಂಡೀಷ್ನಲ್ ಟು ಅವರ ವಯಸ್ಸು, ಅವರ ಪ್ರಾಯ ಏನಿದೆ, ಕ್ಯಾರೆಕ್ಟರ್ಗಳ ಪ್ರಾಯ, ಅದಕ್ಕೆ ತುಂಬ ಕ್ಲೋಸ್ಲಿ ಲಿಂಕ್ಡ್ ಆಗಿರೋ ಹಾಡೋದು. ಸೊ ನಾನಲ್ಲಿ ಇವಾಗ ಕಾಲೇಜ್ ಮಕ್ಕಳು ಲವ್ ಸ್ಟೋರಿ ಥರದ್ದು ಇನ್ಫ್ಲುಯೆನ್ಸ್ ತರೋಕ್ಕಾಗೋದಿಲ್ಲ, ತಂದರೆ ಅದು ಕಮ್ಯುನಿಕೇಟ್ ಆಗೋದಿಲ್ಲ. ಸೊ ಆ ಡೈರೆಕ್ಷನಲ್ಲೂ ನಾನು ಪ್ರಶ್ನೆಗಳನ್ನ ಕೇಳಿದೆ. ಅಂದರೆ ಸೊ ದ ಬ್ರೀಫ್ ಬೇಸಿಕ್ಲಿ ವಾಸ್, ಊರವರೆಲ್ಲ ನೋಡ್ತಿರ್ತಾರೆ, ಇವ್ರು ಸ್ಕೂಟರ್ ಮೇಲೆ ಹೋಗ್ತಿರ್ತಾರೆ, ಆ್ಯಂಡ್ ದೇ ಆರ್ ಮಿಡಲ್ ಏಜ್ಡ್ ಅನ್ನೋದು, ದಟ್ ವಾಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನನಗೆ. ಅವ್ರು ಮಿಡಲ್ ಏಜ್ಡ್ ಅನ್ನೋದು ಅದು ಸಂಗೀತನ ತುಂಬ ಬದಲು ಮಾಡುತ್ತೆ. ಅಬ್ಸಲ್ಯೂಟ್ಲಿ. And there is a certain kind of retro sort of touch to it as well. ತುಂಬ ಸಟಲ್ ಇದೆ, ಬಟ್ ಇಟ್ಸ್ ದೇರ್. Yeah, it is a kind of retro touch. Yeah. So yeah, that is how it works. ಬ್ರೀಫ್ ಬಂದಾಗ ಐ ಆಸ್ಕ್ ಕ್ವಶನ್ಸ್ ಸೊ ದಟ್ ಐ ಆಮ್ ಕ್ಲಿಯರ್ ಅಬೌಟ್, ಬಿಕಾಸ್ ಶೂಟ್ ಆಗಿರೋದಿಲ್ಲ ಅಂದರೆ ಐ ನೀಡ್ ಟು ನೋ ವಾಟ್ ದೇರ್ ಶೂಟಿಂಗ್. ಕರೆಕ್ಟ್. ಅದು ಇವ್ರ ಪ್ರಾಸೆಸ್ ಹಾಗೆ ಇತ್ತು. ಅಂದರೆ ಲೈಟರ್ ಬುದ್ಧ ಅವರು ಎಲ್ಲ ಸಿಚುವೇಶನ್ಸ್ನ ನಂಗೆ ಮುಂಚೆನೇ ಹೇಳ್ಬಿಟ್ಟಿದ್ರು, ಶೂಟ್ ಆಗೋ ಮುಂಚೆನೇ. ಸೊ ಸಾಂಗ್ಸ್ ಆಗೋಗಿತ್ತು ಆಲ್ರೆಡಿ ವೆನ್ ದೇರ್ ಶೂಟಿಂಗ್. ಶಾರ್ಟ್ ಫಾರ್ ದ ಸಾಂಗ್ಸ್. ಓಹೋ, ಓಕೆ. ಈಗ ನಿಮ್ಮ ವರ್ಲ್ಡಲ್ಲಿ ಅಕಸ್ಮಾತ್ ಜಸ್ಟ್ ರ್ಯಾಂಡಮ್ಲಿ ಇಟ್ ಇಸ್ ಕಮಿಂಗ್ ಇನ್ ಟು ಮೈ ಮೈಂಡ್, ಒಂದು ಲೋಕೇಶ್ ಕನಕರಾಜ್ ವರ್ಲ್ಡಲ್ಲಿ ಇರೋಂಥ ಮ್ಯೂಸಿಕ್ ಬೇಕು ಅಂತಲೇ ಆಗುತ್ತಾ? ಸಿ ದಟ್ ಈಸ್ ಅ ವೆರಿ, ಅಂದರೆ ಅದು ರೆಫರೆನ್ಸ್ ಆಗಿಬಿಡುತ್ತೆ. ಓ ಯಾ, ದಟ್ಸ್ ಅ ವೆರಿ ಗುಡ್ ಪಾಯಿಂಟ್. ಯು ಡೋಂಟ್ ವರ್ಕ್ ವಿತ್ ರೆಫರೆನ್ಸ್? ರೆಫರೆನ್ಸ್ ನನಗೆ ಸಿಕ್ಕಿದೆ ಸುಮಾರು, ಬಟ್ ರೆಫರೆನ್ಸಲ್ಲಿ ಏನು ತೊಗೋಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಡೈರೆಕ್ಟರ್ ಅಥವಾ ಯಾಕೆ ಈ ಬ್ರೀಫಲ್ಲಿ ರೆಫರೆನ್ಸ್ ಇದನ್ನು ಯಾಕೆ ಕೊಡ್ತಾ ಇದ್ದಾರೆ? ಡು ದೇ ವಾಂಟ್ ದ ಸ್ಟೈಲ್? ಡು ದೇ ವಾಂಟ್ ದ ಮೂಡ್ ಆರ್ ವೈಬ್ ಆರ್ ಟೊನಾಲಿಟಿ ಆಫ್ ದ ಟ್ರ್ಯಾಕ್, ಆರ್ ಡು ದೇ ಜಸ್ಟ್ ವಾಂಟ್ ಅ ಕಾಪಿ ಆಫ್ ಇಟ್? ಪಾಯಿಂಟ್. ಅದು ಇಂಪಾರ್ಟೆಂಟ್ ಆಗುತ್ತೆ. ಕರೆಕ್ಟ್. ಇಫ್ ಇಟ್ಸ್ ಅ ಕಾಪಿ ಆಫ್ ಇಟ್, ಐ ವಿಲ್ ಜಸ್ಟ್ ಪೊಲೈಟ್ಲಿ ಡಿಕ್ಲೈನ್. ವೆರಿ ವೆಲ್ ಸೈಡ್ ಅಲ್ವಾ? ಇನ್ಫ್ಯಾಕ್ಟ್ ಆ ಥರ ನಡ್ಜ್ ಮಾಡಿದಾಗ ನಾನು ಸ್ವಲ್ಪ ಅದ್ರ ಕಡೆ ಹೋಗಿ, ಆಮೇಲೆ ಅವ್ರಿಗೂ ಗೊತ್ತಾಗಿ ಅವರು ಹೇಳಿದ್ದಿದೆ, ಇದು ಸ್ವಲ್ಪ ಹಾಗೆ ಆಗ್ತಿದೆ, ಬೇಕಾದ್ರೆ ನೀವೇ ಏನಾದರೂ ಮಾಡಿಬಿಡಿ ಅಂತ. ಸೊ ಇಟ್ ಈಸ್ ನ್ಯಾಚುರಲ್. ಇಟ್ಸ್ ಬೌಂಡ್ ಟು ಹ್ಯಾಪನ್. ಇಟ್ ವಿಲ್ ಹ್ಯಾಪನ್. ದ ವರ್ಸ್ಟ್ ಥಿಂಗ್ ಯು ಕ್ಯಾನ್ ಪ್ರಾಬ್ಲಿ ಡೂ ಇಸ್ ಅವ್ರು ಕಳಿಸಿರೋ ರೆಫರೆನ್ಸ್ ಟ್ಯಾಕ್ನ ಕೇಳಿ 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 ಅದೇ ಇಂಟರ್ನಲೈಸ್ ಆಗಿ ಅವಾಗ ಏನು ಮಾಡಿದ್ರು ಅದೇ ಬಂದ್ಬಿಡುತ್ತೆ. ದ್ಯಾಟ್ ಶುಡಂಟ್ ಹ್ಯಾಪನ್. ದ್ಯಾಟ್ ಈಸ್ ಒನ್ ಥಿಂಗ್ ಐ ಹ್ಯಾವ್ ಡಿಸ್ಕಸ್ಡ್ ಇಟ್ ಮೆನಿ ಎ ಟೈಮ್ಸ್, ಈವನ್ ವಿತ್ ಚರಣ್ ರಾಜ್ ಜೊತೆ ನಾನು ಮಾತಾಡಿದ್ದೀನಿ. When you... I'm a big fan, by the way. Even I am. I'm like I always say, one fan association president ಅಂತನೇ ಹೇಳ್ತೀನಿ. Like ಅಂದರೆ we have this habit of we connect a lot only the music. Every time ಆ ಥರ ಬಂದಾಗ, ಒಂದು ನೀವು ಯಾರೇ ಒಬ್ಬರು ಬ್ರೀಫನ್ನು ಕೊಟ್ಟಾಗ ನನಗೆ ಅದೇ ಅನಿಸುತ್ತೆ, ಯು ಸೆಟ್ ಪೊಲೈಟ್ಲಿ ಡಿಕ್ಲೈನ್ ಮಾಡ್ತೀರಾ ಅಂತ. ಕೆಲವೊಮ್ಮೆ ಈಗ ನೀವು ಯಾವುದೋ ಒಂದನ್ನ ರೆಫರೆನ್ಸನ್ನ ನಾನೇನು ಮಾಡಿರ್ತೀನಿ, ಒಂದು ಶಾರ್ಟನ್ನ ಮಾಡಿದಾಗ ಶೂಟ್ ಮಾಡ್ಬೇಕಾರೆ ಒಂದು ಯಾವುದೋ ಬೇರೆ ಮ್ಯೂಸಿಕ್ನ ರೆಫರೆನ್ಸ್ ಮಾಡಿ ಹಾಕೊಂಡು ಶೂಟ್ ಮಾಡಿ, ಅದು ಕಾಮನ್ ಪ್ರಾಕ್ಟೀಸ್ ಅಲ್ವಾ? ಸೊ ಐ ಆಮ್ ಸೋ ಯೂಸ್ ಟು ಇಟ್ ಅಂತಂದರೆ ಆ ಮ್ಯೂಸಿಕ್ ಕೇಳಿ ಕೇಳಿ ಇದರ್ ಅವ್ರು ಮಾಡಿರೋ ಮ್ಯೂಸಿಕ್ ಅದನ್ನು ಎನ್ಹ್ಯಾನ್ಸ್ ಎಲ್ಲ ಅದಕ್ಕೆ ನೆಕ್ಸ್ಟ್ ಲೆವೆಲ್ ಸುಪೀರಿಯರ್ ಆಗಿರೋಂಥದ್ದು ಇರುತ್ತೆ. ಇಲ್ಲೋ ಬಂದ ಏನೋ ಮಿಸ್ ಹೊಡಿತಿದೆ, ದಟ್ಸ್ ಬೌಂಡ್ ಟು ಹ್ಯಾಪನ್. ದಟ್ ಅದು ಹಾಗೆ ಆಗುತ್ತೆ. ಅಂದರೆ ಇಟ್ ಹ್ಯಾಪನ್ಸ್ ಎವ್ರಿವೇರ್, ನಮ್ಮ ಇಂಡಸ್ಟ್ರಿ ಅಂತ ಅಲ್ಲ, ಹಾಲಿವುಡಲ್ಲಿ ಆಗುತ್ತೆ, ಎಲ್ಲ ಕಡೆ ಆಗುತ್ತೆ. ಇನ್ಫ್ಯಾಕ್ಟ್ ಐ ಥಿಂಕ್ ಹಾನ್ಸ್ ಸಿಮ್ಮರ್ ಹ್ಯಾಸ್ ಟೋಲ್ಡ್ ಇನ್ ಒನ್ ಆಫ್ ಹಿಸ್ ಇಂಟರ್ವ್ಯೂಸ್, ಅವ್ರದ್ದೇ ಮ್ಯೂಸಿಕ್ನ ಟೆಂಪ್ ಟ್ರ್ಯಾಕ್ಸ್ ಆಗಿ ಯೂಸ್ ಮಾಡಿದಾಗ ದಟ್ ಈಸ್ ದ ಹಾರ್ಡೆಸ್ಟ್ ಥಿಂಗ್ ಫಾರ್ ಹಿಮ್, ಆ್ಯಂಡ್ ಐ ರಿಲೇಟ್ ಟು ದಟ್. ಅವರೇ ಮಾಡಿರೋದನ್ನ ಮತ್ತೆ ರೀಕ್ರಿಯೇಟ್ ಮಾಡೋದು ತುಂಬ ಕಷ್ಟ ಅದು. ಬಿಕಾಸ್ ಅದು ಮುಗ್ದೋಗ್ಬಿಟ್ಟಿದೆ, ಯು ಹ್ಯಾವ್ ಮೂವ್ಡ್ ಆನ್ ಆ್ಯಸ್ ಅ ಪರ್ಸನ್, ಯು ಹ್ಯಾವ್ ಮೂವ್ಡ್ ಆನ್ ಫ್ರಮ್ ದಟ್. ಸೊ ವಾಪಸ್ ಆ ಝೋನಿಗೆ ಹೋಗೋದು ತುಂಬ ಕಷ್ಟ. ಹೂ ಇಸ್ ಯುವರ್ ಫೇವ್ರೆಟ್ ಮ್ಯೂಸಿಕ್ ಕಂಪೋಸರ್? ಆ ಥರ ಯಾರೂ ಇಲ್ಲ. ಐ ಹ್ಯಾವ್ ಮಲ್ಟಿಪಲ್ ಇನ್ಫ್ಲುಯೆನ್ಸಸ್. ಆರ್ ಲೈಕ್ ಓಕೆ ರಾದರ್ ಇನ್ಫ್ಲುಯೆನ್ಸ್ ಜಾಸ್ತಿ ಯಾರಿಂದ ಆಗ್ತಾರೆ? ಚರಣ್ ರಾಜ್ ಸರ್ ತುಂಬ ಇನ್ಫ್ಲುಯೆನ್ಸ್ ಇದೆ. ಅಂದರೆ ನನಗೆ ಕನ್ನಡ ಸಂಗೀತದಲ್ಲಿ ಅಂದರೆ ಒಂದು ಲೆವೆಲ್ ಆಫ್ ಟ್ರಸ್ಟ್ ಬಿಲ್ಡ್ ಆಗಿದ್ದು ಚರಣ್ ರಾಜ್ ಅವರಿಂದ. ಜನ ಅದನ್ನು ತಗೋತಾ ಇದ್ದಾರೆ ಅನ್ನೋ ಟ್ರಸ್ಟು. ಬಟ್ ವೆನ್ ಯು ಲಿಸನ್ ಟು ದಿ ಕಮರ್ಷಿಯಲ್ ಸ್ಪೇಸ್ ಅಂತ ಹೇಳಿದಾಗ ನಿಮಗೇನು ಅನ್ಸುತ್ತಾಗ? ಚೆನ್ನಾಗಿದೆ. ಅಂದರೆ ದಟ್ಸ್ ಆಲ್ಸೋ ಆರ್ಟ್ ಅಲ್ವಾ? ಇಟ್ಸ್ ಅಲ್ಲ, ಬಟ್ ಡು ಯು ಕನೆಕ್ಟ್ ಟು ದಟ್ ಕೈಂಡ್ ಆಫ್ ಮ್ಯೂಸಿಕ್? ನಾಟ್ ಆಸ್ ಮಚ್ ಆಸ್ ದಿಸ್, ಬಟ್ ಐ ಕ್ಯಾನ್ ಅಪ್ರಿಷಿಯೇಟ್ ದ ಟೆಕ್ನಿಕ್ಯಾಲಿಟೀಸ್ ಆಫ್ ದಟ್ ಮ್ಯೂಸಿಕ್. ಇವಾಗ ಭೀಮಾ ಅದು ಆಲ್ಬಮ್ ಇದೆ, ದ ಸಾಂಗ್ಸ್ ಆರ್ ಡೆಫಿನೆಟ್ಲಿ ವೇ ಅಪಾರ್ಟ್ ಫ್ರಮ್ ವಾಟ್ ಐ ಮೇಕ್, ಬಟ್ ಟೆಕ್ನಿಕ್ಯಾಲಿಟೀಸ್ ಆರ್, ಅಂದರೆ ದ ಸಾನಿಕ್ ಕ್ವಾಲಿಟಿ ಆಫ್ ದ ಸಾಂಗ್ಸ್ ಇಸ್ ಸುಪೀರಿಯರ್. ಲೈಕ್ ಇಟ್ಸ್ ಅಮೇಝಿಂಗ್. ಐ ಕಾಂಟ್ ಡೂ ದಟ್.
ರಿಯಲಿ? ನೋ, ತುಂಬ ಎಕ್ಸ್ಪೀರಿಯನ್ಸ್ ಬೇಕು ಅದೆಲ್ಲ ಮಾಡೋಕ್ಕೆ. I like his honesty, man. Anyway, so next ಏನಿದೆ ಬತ್ತಳಿಕೆಯಲ್ಲಿ? ನೆಕ್ಸ್ಟ್ ನಾನು ಸುಮ್ಮನೆ ಒಂದು ಡ್ರೈವ್ ಹೋಗೋಣ ಇಲ್ಲ ಬಿಕಾಸ್ we are really it's a truck full of gratitude right now from the team and from Sumed. My gratitude to Sushmita also and to Sumed and to a lot of people who came and made this video happen. Correct. When the video got released, from ಎಷ್ಟು ದಿವಸ ಆಯ್ತು ಇವತ್ತು ವಿಡಿಯೋ ರಿಲೀಸ್ ಆಗಿ? 6ನೇ ದಿನ. I think today is day 6. ಗೊತ್ತಿಲ್ಲ. 6 days. Yeah, 6 days. What is the 1 ವಾರ ಆಲ್ಮೋಸ್ಟ್. So is the first interview na kind of? Yeah. ಹೌದು. Yeah. Oh wow. And namdu cumulative views on Instagram alone are crossing 6 million. Oh, cumulative on Instagram? On Instagram alone. We've hit 1 million here on YouTube today. Rolling Stones came on board today. Oh, wow. We got a feature. So a lot of good things are happening. Yeah, for the first time I'm experiencing what word of mouth really is. So, ಅಂದ್ರೆ ಅದ್ರ ರಿಯಲ್ ಅರ್ಥ ಏನು ಅಂತ. ಏನು ಅಂತ ಇವಾಗ ಅದು ಹೆಂಗೆ ಇಟ್ಸ್ ಅ ಚೈನ್ ರಿಯಾಕ್ಷನ್ ಬಿಟ್ವೀನ್ ಪೀಪಲ್. ಓಕೆ, ಯಾವ ಥರ ರಿಯಾಕ್ಷನ್ಸ್ಗಳು ಬಂದಿದೆ? ಎನಿ ಇಂಟ್ರೆಸ್ಟಿಂಗ್ ರಿಯಾಕ್ಷನ್ಸ್ಗಳಂದ್ರೆ ಐ ವಾಂಟ್ ಟು ನೋ, ವೆರಿ ಕ್ಯೂರಿಯಸ್ ಟು ನೋ. ಸುಮಾರು ಬಂದಿದೆ. ಸುಮಾರು ಬಂದಿದೆ. ಒಬ್ರು ಒಂದೊಂದು ಫುಲ್ ಘಾಟಿ ಒಂದು ಲೋಕಲ್ ಸ್ಲ್ಯಾಂಗಲ್ಲಿ ಹೇಳಿದ್ರೆ ಯಾವ್ಯಾವುದೋ ಕಿತ್ತೋಗಿರೋ ವಿಡಿಯೋಸ್ ಎಲ್ಲ ಬರ್ತಾ ಇದೆ ಇದನ್ನು ನೋಡಿ ಅಂತ. ಐ ಶೇರ್ಡ್ ಇಟ್ ವಿತ್ ದ ರೆಸ್ಟ್ ಆಫ್ ದೆಮ್. ಅದಕ್ಕೆ ನಾನು ಹೇಳಿದೆ ಇವನು ಯಾವನ್ ಗುರು ಸೈಕ ಕೊಟ್ಟಿದ್ದಾನೆ, ಸೈಕ ಮ್ಯೂಸಿಕ್ ಕೊಟ್ಟಿದ್ದಾನೆ ಅಂತ. Who got Hans Zimmer here ಅಂತ. ಓ ವಾವ್. ಒಬ್ಬ ಯಾರೋ ಹಾನ್ಸ್ ಜಿಮ್ಮರ್ ಶುಡ್ ಗೆಟ್ ಅಪಾರ್ಚುನಿಟಿ ಟು ಕೊಲಾಬ್ ವಿತ್ ಯು ಅಂತ. ಅಯ್ಯೋ ಶಿವ, ಅವೆಲ್ಲ ಬಂದಿದೆ. ಏನು ಇದೆಲ್ಲ ಅಂದರೆ. ಬಟ್ ಟೆಲ್ ಮಿ ಒನ್ ಥಿಂಗ್ ಸುಮೇದ್, ನನಗೆ ಕರೆಕ್ಟ್ ಮಿ ಇಫ್ ಐ ಆಮ್ ರಾಂಗ್, ನನಗೆ ಹಾಡು ಕೇಳ್ತಿರ್ಬೇಕಾದ್ರೆ ಈ ಕವರ್ ವರ್ಷನ್ಸ್ಗಳು ಕೇಳಿಸಿದಾಗ ಪ್ರಾಬ್ಲಿ ನನ್ನ ಇನ್ಫ್ಲೂಯೆನ್ಸ್ ಗೊತ್ತಿಲ್ಲ. ಐ ಆಮ್ ಟ್ರೈನ್ಡ್ ಅಂತ ಹೇಳ್ಕೊಳ್ಳೋದು ಅದು ಸುಮ್ಮನೆ ವೇಸ್ಟ್, ಅದು ಕಲ್ತಿದ್ದೀನಿ ಅಷ್ಟೇ. ಒಂದು 10 ವರ್ಷ ಯಶಂಕರ್ ಸರ್ ಸ್ಟೂಡೆಂಟ್ ಹತ್ರ ಕ್ಲಾಸಿಕಲ್ ಮ್ಯೂಸಿಕ್ ನನಗಿಂತ ಜಾಸ್ತಿನೇ ಪ್ಲೀಸ್ ಕಲ್ತಿದ್ದೆ. ಐ ಮೀನ್ ರೇಡಿಯೋಗೆ ಬಂದಮೇಲೆ ಅಭ್ಯಾಸ ಹೊರಟಾಯ್ತು. ಆಮೇಲೆ ಜಯಚಂದ್ರ ಸರ್ ಹತ್ರ ಮೃದಂಗ ಕಲ್ತಿದ್ದೆ ಒಂದು 3 ವರ್ಷ. ಸೊ ಹಾಗಾಗಿ ಮೈ ಕ್ಲಾಸಿಕಲ್ ಎಂಥೂಸಿಯಾಸ್ಟ್ ಅದು ತುಂಬ ನನಗಿದೆ ಅಂತ. ಸೊ ನೀವು ತುಳಸಿ ಡ್ರಾಪ್ ಕೊಟ್ಟಾಗ ಪ್ರತಿ ಸಲಿನೂ ನನಗೆ ಗೊತ್ತಿಲ್ಲದ್ರೆ ನನಗೆ ಗಮಕಗಳು ಬರ್ತಾನೆ ಇರುತ್ತೆ ನನಗೆ. ಹೌದೌದು. ಅಂದ್ರೆ ಇಟ್ ಈಸ್ ಬೌಂಡ್ ಟು ಹ್ಯಾಪನ್. ಹಾರ್ಡ್ ಟು ರೆಸಿಸ್ಟ್. ಇಟ್ಸ್ ವೆರಿ ಹಾರ್ಡ್ ಟು ರೆಸಿಸ್ಟ್. ಆಯ್ತಾ? ಸಮ್ ಕವರ್ ವರ್ಷನ್ಸ್ಗಳು ಒಂದು 3-4 ಜನ ಮಾಡಿದ್ದಾರೆ. ಅಂದ್ರೆ ಅವರು ಸಕ್ಕತ್ತಾಗಿ ಮಾಡಿದ್ದಾರೆ, ಬಿರ್ಕಗಳು ಹಾಕಿ ಒಡೆದು ಚಚ್ಚಿದ್ದಾರೆ ಅಂತ ಅನ್ಬೋದು ನನಗೆ. ಐ ವಿಲ್ ಲೈಕ್ ಎಸ್ ಅಂತ. ನನ್ನ ಕಸಿನು ಕೂಡ ಸೇಮ್ ಅದೇ ರೀತಿ. ಈಸ್ ಆಲ್ಸೋ ಹಾರ್ಡ್ ಕೋರ್ ಕರ್ನಾಟಿಕ್ ಎಂಥೂಸಿಯಾಸ್ಟ್. ಸೊ ನಾವು ಕುಂದಾಪುರದಿಂದ ಬರ್ತಾ ವಿ ಆರ್ ಟ್ರಿಪ್ಪಿಂಗ್ ಆನ್ ದಿಸ್ ಸಾಂಗ್. ಮಗ ಇವನ್ನೆಲ್ಲ ಓಕೆ, ಪಥ್ಯದಲ್ಲಿ ಏನೋ ಒಂದು ಕರ್ನಾಟಕ ಎಲಿಮೆಂಟ್ ಬೇಕಿತ್ತಲ್ಲ ಅಂತ ಹೀ ಸೇಯಿಂಗ್ ಫಾರ್ ದ ಎಂಥೂಸಿಯಾಸ್ಟ್ ಅಲ್ವಾ? ಅಂದರೆ ಅದು ಅಂದರೆ ಆಲ್ಮೋಸ್ಟ್ 70% ಆಫ್ ದ ಸಾಂಗ್ ಇಸ್ ಇನ್ ದರ್ಬಾರಿ ಕನ್ನಡ. ಸೊ ಅಲ್ಲಿ ಗಮಕಗಳು ತುಂಬ ಇಂಪಾರ್ಟೆಂಟ್ ಆ ರಾಗಕ್ಕೆ. ಐ ಅಂಡರ್ಸ್ಟ್ಯಾಂಡ್ ದಟ್. ಅಂದರೆ ಇಟ್ ಈಸ್ ವೆರಿ ಹಾರ್ಡ್ ಟು ರೆಸಿಸ್ಟ್. ಬಟ್ ನಂದೊಂದು ಪಾಲಿಸಿ ಏನಿದೆ ಅಂದರೆ, ಪಾಲಿಸಿ ಇಸ್ ಅ ಸ್ಟ್ರಾಂಗ್ ವರ್ಡ್. ನಾನು ರೆಕಾರ್ಡ್ ಮಾಡುವಾಗ ಒನ್ಸ್ ನನಗದು ವರ್ಕ್ ಆಗಿಬಿಟ್ರೆ ದ ಸೆಕೆಂಡ್ ಥಾಟ್ ಈಸ್ ನಾಟ್ ಇಂಪಾರ್ಟೆಂಟ್. ಅಂದರೆ ದಿಸ್ ಇಸ್ ಫಾರ್ ಇಂಡಿಪೆಂಡೆಂಟ್. ಫಿಲ್ಮಲ್ಲಿ ಈ ಥರ ಮಾಡೋಕ್ಕಾಗಲ್ಲ. ಫಿಲ್ಮ್ ಯು ಹ್ಯಾವ್ ಟು ಸರ್ವ್ ದ ನರೇಟಿವ್. ಸೊ ಇಂಡಿಪೆಂಡೆಂಟ್ ಮ್ಯೂಸಿಕ್ಕಲ್ಲಿ ನಾನು ಐ ಆಮ್ ವೆರಿ ಅಗೇನ್ಸ್ಟ್ ರೀ-ರೆಕಾರ್ಡಿಂಗ್ ಇಫ್ ಇಟ್ ಈಸ್ ವರ್ಕಿಂಗ್. ಸಾರಿ, ಯು ಆರ್ ವೆರಿ ಅಗೇನ್ಸ್ಟ್ ದ ರೀ-ರೆಕಾರ್ಡಿಂಗ್ ಇಫ್ ಇಟ್ ಈಸ್ ವರ್ಕಿಂಗ್. ರೀ-ರೆಕಾರ್ಡಿಂಗ್ ಅಂದರೆ ರೀಟೇಕ್. ಗೊತ್ತಾಯ್ತು. ಬಟ್ ಹೌ ಡು ಯು ಬ್ಯಾಲೆನ್ಸ್ ಇಫ್ ದ ಡೈರೆಕ್ಟರ್ ವಾಂಟ್ಸ್ ಸಮಥಿಂಗ್? ಅದು ಅದೇ ಫಿಲ್ಮ್ಗೆ ಅದು. ಫಿಲ್ಮ್ಸಲ್ಲಿ ರೀಟೇಕ್ಸ್ ಎಲ್ಲ ಕಡೆ ಆಗುತ್ತೆ. ಅದು ಬೇರೆ. ಇಂಡಿಪೆಂಡೆಂಟಲ್ಲಿ ಬಿಕಾಸ್ ಅಂದರೆ ಒಂದು ಪಾರ್ಟಿಗೆ ಅಭಿನಯ ಆಗ್ಬಿಡುತ್ತೆ. ಫಸ್ಟ್ ಏನು ಬರುತ್ತೆ ಅದನ್ನು ನಾನು ಇಟ್ಬಿಡ್ತೀನಿ. ಆಮೇಲೆ ಆನೆಸ್ಟಾಗಿ ಹೇಳಬೇಕಂದ್ರೆ ನಾನು ತುಂಬ ನೀಟಾಗಿ ಶಾಸ್ತ್ರೀಯ ಸಂಗೀತ ಕಲ್ತಿಲ್ಲ. ಸೊ ನನಗೆ ಆ ರೇಂಜಿಗೆ ಗಮಕಗಳು ಹಾಡೋವಷ್ಟು ಯೋಗ್ಯತೆಯೂ ಇಲ್ಲ ಬಹುಶಃ. ಕರೆಕ್ಟ್. ನಾನು ಆ್ಯಕ್ಚುಲಿ ಏನು ಹೇಳಕ್ಕೆ ಬಂದೆ ಅಂದರೆ, ಪ್ರಾಯಶಃ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ತಪ್ಪಾದ್ರೂ ಬೈಕೋಬಿಡಿ ನಾನು ಹೇಳ್ತಿರೋದು. ಕೆಲವೊಮ್ಮೆ ಅನಿಸ್ತಿತ್ತು ನನಗೆ, ಇದನ್ನು ಪ್ರಾಯಶಃ ಸಿದ್ಧಾರ್ಥ ಅಥವಾ ಇವನೇ ಅವನವ್ರ ಕೈಲಿ ಹಾಡಿಸಿದ್ರೆ ದ ಹೋಲ್ ಡೈನಮಿಕ್ಸ್ ಚೇಂಜ್ ಆಗ್ತಿತ್ತಾ? ಪ್ರಾಬ್ಲಿ ಇಟ್ ವುಡ್ ಹ್ಯಾವ್ ಚೇಂಜ್ಡ್. ಬಟ್ ದೆನ್ ದಟ್ ಈಸ್ ನಾಟ್ ಹೌ ಐ ಅಪ್ರೋಚ್ ಮೈ ಇಂಡಿಪೆಂಡೆಂಟ್. ಕರೆಕ್ಟ್. ಅಂದರೆ ಒಂದು ಪ್ಯಾಕೇಜ್ ರೆಡಿ ಮಾಡೋಣ ಅಂತ ಮಾಡೋದು ಬೇರೆ, ಇದು ನನ್ನ ಎಕ್ಸ್ಪ್ರೆಷನ್. ಐ ಬಿಲೀವ್ ಐ ಶುಡ್ ಎಕ್ಸ್ಪ್ರೆಸ್ ವಾಟ್ ಐ ನೀಡ್ ಟು. ಅಬ್ಸಲ್ಯೂಟ್ಲಿ. ಅದಕ್ಕೆ ನಾನು ಹಾಡೋದು ಹೊರತು ನಾನೇನೋ ದೊಡ್ಡ ನಾನೇ ಕಲಾವಿದ ಅನ್ನೋ ಎಲ್ಲ ಏನೂ ಭ್ರಮೆಗಳು ನನಗಿಲ್ಲ. ಬಟ್ ಅಫ್ಕೋರ್ಸ್ ನೀವು ಯಾಕೆ ಸಿಂಗಿಂಗ್ ಕ್ರೆಡಿಟ್ ಕೊಡ್ತಿಲ್ಲ ಅಂತ? ಬಿಕಾಸ್ ದಟ್ ಈಸ್ ಹೌ ಇಟ್ ವರ್ಕ್ಸ್. ಅಂದರೆ ವೆನ್ ಯು ಸೇ ಆರ್ಟಿಸ್ಟ್ ಆಫ್ ಅ ಪರ್ಟಿಕ್ಯುಲರ್ ಸಾಂಗ್ ಆರ್ ಅ ಮ್ಯೂಸಿಕ್ ಪೀಸ್ ಆ್ಯಂಡ್ ಯು ಡೋಂಟ್ ಮೆನ್ಷನ್
someone else. In fact, ಇದರಲ್ಲಿ ಸುಮನ್ ಶ್ರೀಧರ್ ಫ್ಲೂಟ್ ನುಡಿಸಿದ್ರು. ಸೊ ಹಿ ಈಸ್ ಕ್ರೆಡಿಟೆಡ್. ಬಿಕಾಸ್ ತುಂಬ ಜನಕ್ಕೆ ಡೌಟ್ ಇತ್ತಲ್ಲ ಯಾರು ಹಾಡಿದ್ದಾರೆ ಹೌದು Tejan. ಬಿಕಾಸ್ ನನಗೆ ಡೌಟ್ when I asked her who sang this, she said maybe Sumedh also. Even she said like maybe Sumedh because nobody knew ಅದಕ್ಕೆ. and even because ನಾನು ಕರ್ಮ ಮತ್ತು ಇದಕ್ಕೂ ಅಂತ ಕರೆಕ್ಟ್ ಕರ್ಮ ಬಗ್ಗೆ ನಾನು ಮಾತಾಡಬೇಕಾಗಿದೆ. ಆ ಸೀಡ್ ಎಲ್ಲಿಂದ ಬಂದಿದೆ ಆ್ಯಕ್ಚುಲಿ? ಅದು ಆ್ಯಕ್ಚುಲಿ ಲಾಟ್ ಆಫ್ ಇಟ್ ಐ ಹ್ಯಾವ್ ಟು ಅಡ್ಮಿಟ್ ವಾಸ್ ಫ್ರಮ್ ಕಾಂತಾರಾಸ್ ರಾಕ್ ಫ್ಯೂಷನ್. ಅಂದರೆ ನನಗೆ ಅದು ಫ್ರೆಶ್ ಇತ್ತು ಬಿಕಾಸ್ ಮಲಯಾಳಂ ಬ್ಯಾಂಡ್ಸು ಅವರೆಲ್ಲ ಮಾಡಿದ್ದಾರೆ ಆಲ್ರೆಡಿ. ಐ ವಾಸಂಟ್ ಎಕ್ಸ್ಪೋಸ್ ಟು ದಟ್ ಅಂಟಿಲ್ ಕಾಂತಾರ. ಸೊ ಅದು ಕೇಳಿದ್ಮೇಲೆ ಐ ಥಿಂಕ್ ದಟ್ ವಾಸ್ ದಿ ಸಬ್ಕಾನ್ಷಿಯಸ್ ಇನ್ಫ್ಲುಯೆನ್ಸ್. ಆ್ಯಂಡ್ ಆಲ್ಸೋ ಇದು GGVದು ಚಂದ್ರಚೂಡ, ದಟ್ ಇಫ್ ಯು ಲಿಸನ್ ಟು ದ ಗಿಟಾರ್ ರಿಫ್ ಆಫ್ ಕರ್ಮ, ಇಟ್ ಈಸ್ ವೆರಿ ಸಿಮಿಲರ್. ಇದು ಕೂಡ ತುಂಬ ಜನ ನನಗೆ ಹೇಳ್ಬೇಕಾದ್ರೆ ದೇ ಗಾಟ್ ದ ಫೀಲ್ ಆಫ್ ಚಂದ್ರಚೂಡ ಫೀಲ್ ಬಂತು ನಮಗೆ. ಅಂದರೆ ದಟ್ ಆ ವರ್ಲ್ಡಲ್ಲಿ ಇದೆ ಅನ್ನೋ ಥರ ಅಂತ ಅನಿಸುತ್ತೆ ಅಂತ ಅನಿಸಿದ್ದು ಅಂತ ಕೂಡ ಅಂತ. ಕರೆಕ್ಟ್. ಸೊ ಯು ಮೀನ್ ಟು ಸೇ ವೆನ್ ಯು ವಾಂಟ್ ಟು ಸೇ ನಿಮ್ಮ ಎಕ್ಸ್ಪ್ರೆಷನ್ ಅಂತಂದಾಗ ಸಿ ದಟ್ಸ್ ರಿಯಲಿ ಗುಡ್. ಯು ಆರ್ ಟ್ರೈಯಿಂಗ್ ಟು ಸೇ ವಿತ್ ಯುವರ್ ವಾಯ್ಸ್ ಇರೋದ್ರಿಂದ. ಸೊ ಯು ಆರ್ ಮಾರ್ಕಿಂಗ್ ಒಂಥರ ನನ್ನ ಟೆರಿಟರಿ ಅಂತ ಒಂಥರ ಮಾರ್ಕ್ ಮಾಡ್ದಂಗೆ ಇದೆ ನನಗನ್ಸೋದು ಅದನ್ನು ಕೂಡ. I don't know what to. Don't you agree? Because these I think are just aftershocks of us consuming his music, and thereby he's not at all. Nan gottiro Sumedh does not like to interpret also. Like he said, and just to echo what he said, we're all on your couch right now in our limited capacity. We're all performing artists, and I ask myself, and I'm sure he does and she does, where we ask, why do we do what we do? For the love of it, Allah. So if it is deep rooted in that, then no label, no sense of compartmentalization or identifying with a certain genre, or adu talene ಆ ಕಡೆ ಹೋಗಲ್ಲ ಅಂತ ನನ್ನ ಅಭಿಪ್ರಾಯ. To be honest, all three, this should have been the first question, but last ಕೇಳ್ತಾ ಇದ್ದೀನಿ. The overall song, first image in the last ವರ್ಗು ಏನು ಪೋರ್ಟ್ರೇ ಆಗುತ್ತೆ? I want to hear from you guys. Interesting. In fact, I haven't had this conversation with the both of them. Yeah. That's why. And while writing also, the idea was not to force fit a certain story theme, but it does have a structure. It does have a start, a mid, and a cathartic end. But art is also very interpretive, right? Correct. So precisely. So and that is what we wanted. I'm sure details that you haven't intended to put there. Yeah, they have. And that is not right or wrong because that's what they are experiencing. It is their experience. And that is a big huge win for us. Yeah. When See, you that know, is the win actually. ಗೊತ್ತಾ? ನೀವು ಯಾವುದೇ ಒಂದು ಸಿನಿಮಾ ಆಗಲಿ ಯಾವುದೇ ಒಂದು ಪ್ರಾಡಕ್ಟ್ ಹೊರಗಡೆ ಹೋದಾಗ ಒಬ್ಬೊಬ್ಬ ಅವನದೇ ಆದಂಥ ರೀತಿಲಿ ಅದನ್ನು ಎಕ್ಸ್ಪ್ರೆಸ್ ಮಾಡಿದಾಗ ಅಥವಾ ಅವನದೇ ಆದಂಥ ಒಪಿನಿಯನ್ ತೊಗೊಂಡಾಗ ಒಂದೊಂದ್ಸಲಿ ಆ ಕ್ರಿಯೇಟರೇ ಅನ್ಕೊಂಡಿರಲ್ಲ. ಐ ಆಮ್ ವೆರಿ ಶ್ಯೂರ್ ಯು ವುಡಂಟ್ ಇವನ್ ಹ್ಯಾವ್ ಥಾಟ್ ಇನ್ ಟು ದಟ್ ಆ್ಯಂಗಲ್. ದೇ ವಿಲ್ come with a different narratives. Okay, the subtext, if I have to tell, their subtext bandaga I will be surprised. Yes, anyway, I want to know from you guys, like, what are the interpretation each person's indie. Okay. Do you want to go start? one by You want one, to take this first? Yeah, of course, you have to go one by one so that I want to know. ಸೊ ನನಗೆ ಮುಂಚೆನೇ ಹೇಳ್ದಂಗೆ ಪ್ರಕೃತಿ ಬಗ್ಗೆ ಇರುವಂತಹ ಒಂದು ಪ್ರಕೃತಿಯ ವೈಭವವನ್ನು ತುಳಸಿಯಲ್ಲಿ ಎನ್ಕ್ಯಾಪ್ಸುಲೇಟ್ ಮಾಡಿರೋದು ಬೇಸಿಕ್ಲಿ. ಸೊ ದಟ್ ವಾಸ್ ಮೈ ಮ್ಯೂಸಿಕಲ್ ಆ್ಯಂಡ್ ಲಿರಿಕಲ್ ಅಪ್ರೋಚ್ ಟು ಇಟ್. ಮ್ಯೂಸಿಕ್ ವೀಡಿಯೋಗೆ ಬಂದರೆ ಐ ಥಿಂಕ್ ದ ಓವರ್ ಆಲ್ ಥೀಮ್ ಇಸ್ ಯೂನಿಟಿ ಆಫ್ ಬೇಸಿಕ್ಲಿ ಒಂದು ಲಾಂಗ್ ಲಾಸ್ಟ್ ಗಾಡ್ಲಿನೆಸ್ ಅಂತ ಇರುತ್ತೆ. ಐ ಆಮ್ ಶೋರ್ ಅಂದರೆ ನಾವೆಲ್ಲ ಸಣ್ಣವರಾಗಿದ್ದಾಗ ವಿ ಆರ್ ಅನ್ಅಫೆಕ್ಟೆಡ್ ಬೈ ಆಲ್ ದೀಸ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಐಡೆಂಟಿಟಿ ಪಾಲಿಟಿಕ್ಸು, ಅದು ಇದು ಅಜೆಂಡಾ, ಅದು ಇದು ಯಾವುದೂ ಇರೋದಿಲ್ಲ ಅಂತರಲ್ಲಿ. ಆವಾಗೊಂದು ಇನ್ನೊಸೆಂಟ್ ಆಗಿರೋ ಒಂದು ಭಕ್ತಿ ಇರುತ್ತೆ. ಅದಕ್ಕೆ ಮರಳೋ ಅಂತಹ ಒಂದು ವಿಡಿಯೋ ಅಂತ ನನಗನ್ಸುತ್ತೆ. ಬಿಕಾಸ್ ಆಫ್ ದ ಜಕ್ಸ್ಟಪೊಸಿಷನ್ ಆಫ್ ದ ಯಂಗರ್ ಗರ್ಲ್ and her grown self. She is basically searching for the Tulasi within. Superb. Okay. Coming to me, I think this goes for all artists. So ಮೊದಲು ನೀವು ಕತೆ ಅಥವಾ ಬ್ರೀಫಿಂಗ್ ಕೇಳಿ
ಆಮೇಲಿಂದ ವೆನ್ ಯು ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಹೌ ಐ ಹ್ಯಾವ್ ಟು ಎಕ್ಸ್ಪ್ರೆಸ್ ಅಂದಾಗ ಯು ನೀಡ್ ಸರ್ಟನ್ ಅಬ್ಜೆಕ್ಟಿವ್ಸ್ ದಟ್ ಯು ಕ್ಯಾನ್ ಕ್ಯಾರಿ ವಿತ್ ಟು ಕೀಪ್ ಇನ್ ಮೈಂಡ್. ಅದನ್ನು ಥ್ರೂ ಔಟ್ ಹಾಗೆ ತೋರಿಸ್ಬೇಕು ಇದರಲ್ಲಿ ಅಂತ ಹೇಳಿ. ಆ್ಯಂಡ್ ಮೈ ಆ್ಯಂಕರ್ಸ್ ಟು ದ್ಯಾಟ್ ವರ್ ವಾಟ್ ವಿಷ್ಣು ಗೇವ್ ಮಿ, ದಿ ಕಥಾರ್ಸಿಸ್ ಆಫ್ ದ ಹೋಲ್ ಮೂಮೆಂಟ್, some sort of liberation towards the end, and what is she longing for, like what is she lost in life, ಏನು ಅಷ್ಟು ಹುಡುಕಾಡ್ಕೊಂಡು ಏನು ಮಾಡ್ತಿದ್ದಾಳೆ ಅವಳು, that should be shown ಅಂತ ಹೇಳಿ. So and his treatment were also like that. Initially that boat ride ನೀವು ತಗೊಂಡಾಗ ಅಲ್ಲಿಂದ if I have to talk about such wonderful nature around, such beautiful things to look at around, which is ಏನಂತಾರೆ ಅದನ್ನ ಅವಳು ಎಂಜಾಯ್ ಮಾಡ್ಲಿಕ್ಕೆ ಆಗದಿರೋಷ್ಟು ಅವಳಿಗೆ ಏನೋ ನನ್ನ ಪಕ್ಕದಲ್ಲೇ ಒಂದು ನೈಸ್ ಬ್ಲೂಮ್ ಆಫ್ ಅ ಫ್ಲವರ್ ಇದ್ರೂ ನನಗೆ ಅದನ್ನ ಎಂಜಾಯ್ ಮಾಡೋಕ್ಕಾಗ್ತಿಲ್ಲ ಅನ್ನೋವಂಥ ಒಂದು ಶಿ ಇಸ್ ಡಿವೈಡ್ ಆಫ್ ಸಮಥಿಂಗ್ ವಿತ್ ಇನ್ ಹರ್ ಸೆಲ್ಫ್ ಥ್ರೂ ವಿಚ್ ಶಿ ಇಸ್ ನಾಟ್ ಏಬಲ್ ಟು ಎಂಜಾಯ್ ಎನಿಥಿಂಗ್ ಅರೌಂಡ್ ಹರ್. ಅದು ತೋರಿಸಿದ್ದಾರೆ. ಆ್ಯಂಡ್ ದೆನ್ ಕಮ್ಮಿಂಗ್ ಟು ದ ಪಾರ್ಟ್ ವೇರ್ ವಾಟ್ ಶಿ ಲುಕಿಂಗ್ ಫಾರ್, ಅವಳಿಗೇನೋ ಅನ್ನಿಸ್ತಿದೆ ನನಗೆ, ವಾಟ್ ಈಸ್ ಮೈ ಲೈಫ್, ಇದಾದಮೇಲೆ ನನಗೇನು ಇಲ್ಲ, ವಾಟ್ ಡು ಐ ಲಿವ್ ಫಾರ್ ಅನ್ನೋ ಒಂದು ಸಿಚುವೇಶನಿಗೆ ಬಂದಾಗ she remembers something that has happened in the past which is long forgotten. ಒಂದು ಚಿಕ್ಕ ಮಗುವಾಗಿದ್ದಾಗ ಅವಳು when she was longing for something, she met a companion with whom she could ಏನಂತಾರೆ with whom she could like be herself or play with, ಏನಾದರೂ ಆಗಿರ್ಬೋದು. Because Krishna is somebody who you can pinch, who you can hit, who you can scold, who can quarrel with. He's just like a friend. Yeah, he's more a friend. We don't treat him as he's God. ನಾನು ಪೂಜೆ ಮಾಡಬೇಕು ಅನ್ನೋ ಥರ ಇರೋದಿಲ್ಲ. So you can imagine him as anything, right? So that's the beauty of Krishna. And what ನನಗೆ ನನ್ನ ಲೈಫಲ್ಲಿ ಬೇರೆ ಯಾರೂ ಇಲ್ಲ ಅಂದಾಗ she gets that moment of, oh, I remember, like I can be one with him, ಅಂತ ಹೇಳಿ she starts dancing or like she goes in rain, she's herself, liberated, and like and the growth spurt in the end where Tulsi one small chiguru barodu, like okay, maybe ಅವಳಿಗೆ ಲೈಫಲ್ಲಿ ಬೇರೆ ಯಾರೋ ಬಂದಿದ್ದಾರೆ ಈಗ, and who is that? It's Lord himself. So like you're not alone, there is always him with you ಅನ್ನೋ ಒಂದು anchor was my point which I had in mind throughout. That's amazing actually. Most of the times even I feel when I go to Krishna temple, no, I don't feel like ಭಯ ಬರಲ್ಲ ನನಗೆ. ಭಯ ಭಕ್ತಿ ಅಲ್ಲ, ಭಕ್ತಿ ಅಷ್ಟೇ. ಭಕ್ತಿ ಇರುತ್ತೆ and you feel like see ಈಗ if I go to Shiva temple, no, I be like shivering. Go to Narasimha temple, you get Narasimha to and Devi temple ಅಂತೂ I am like ಹಿಂಗೆ ಒಂಥರ I am like sorry, my first impression is like ಏನೇ ತಪ್ಪು ಮಾಡಿದ್ರು ಕ್ಷಮಿಸ್ಬಿಡಮ್ಮ is my first. Krishna is like when I went to Guruvayur, I am like ವಾವ್ ಏನು ಸಖತ್ತಾಗಿದೆ ಗುರು ಅನ್ನೋ ಥರ. ಅಂದರೆ ದರ್ ಇಸ್ ಎ ಡಿಫ್ರೆನ್ಸಿಯೇಷನ್. ಅವು ತತ್ವಗಳೇ ಹಾಗೆ ಅಲ್ವಾ? ಹೌದು, ಆ ತತ್ವ ಕರೆಕ್ಟಾಗಿ ಹೇಳೋದು. ಬಿಕಾಸ್ ಎಲ್ಲೇ ಹೋಗಲಿ, ದೇವಿಗಾಗಲಿ ಶಿವನ್ಗಾಗಲಿ, ಆಟೋಮೆಟಿಕಾಗಿ ನನ್ನ ಒಳಗಡೆ ಇಟ್ಸ್ ಲೈಕ್ ಏನೂ ಮಾಡೋದಿಲ್ಲ ಗುರು, ಬಾಯಿ ಮುಚ್ಕೊಂಡು ಏನೇ ಇದ್ರು ಸೈಲೆಂಟಾಗಿ ಜಸ್ಟ್ ಗೋ ಅಂಡ್ ಕೃಷ್ಣ ಇಸ್ ಲೈಕ್ ಮಚಾ ಪ್ಲೀಸ್ ಟೇಕ್ ಕೇರ್ ಆಫ್ ಮೀಡಾ. ದಟ್ಸ್ ದ ಫೀಲಿಂಗ್ ಯು ಗೆಟ್. ವೆರಿ ಬ್ಯೂಟಿಫುಲ್ಲಿ ಆ್ಯಕ್ಚುಲಿ ಎರಡು ಇಂಟರ್ಪ್ರಿಟೇಷನ್ ಇದ್ರು ವೆನ್ ಶಿ ಸೆಡ್. ಆ್ಯಂಡ್ ಆ ಚಿಕ್ಕ ಮಗುಲು ಹಾಗೆ ಕಾಣಿಸಿದ್ದೆ ನನಗೆ, ಅವಳ ತುಂಟತನದಲ್ಲಿ playmate. For me he's a playmate. He was a playmate. Oh, I suddenly remember. And you are searching. Yeah. And you are searching hudukta. Amazing, yeah, very good. Yes. No, I was just interpreting what Sushmita and Sumedh were saying, but ನನಗೆ ಇದು general train of thought has been that when we respond in happiness or on an anger or any of our very deep-seated emotions, we respond as the inner child. ಖುಷಿ ಆಗಿರ್ಬೋದು, ದುಃಖ ಆಗಿರ್ಬೋದು, ಕ್ಯೂರಿಯಾಸಿಟಿ ಆಗಿರ್ಬೋದು, we operate from the prism of a child. In many ways, we are trying to pacify that child as children, as adults. Correct. So, ಇದನ್ನು ಹೇಗೆ ನಾವು ಇವೋಕೇಟಿವ್ಲಿ ವಿಜುವಲ್ ಗ್ರಾಮರಲ್ಲಿ ಹೇಗೆ ತರೋದು ಅಂತ ಒಂದು ಮೊದಲನೇ ಪ್ರಶ್ನೆ. Thereby the boat, thereby she in the front side of the boat, and thereby a kid who has zero interactions with her throughout the film. If you see, ಜೊತೆಗಿರ್ತಾರೆ ಬೋಟಲ್ಲಿ ಹೊರತು there is no interaction. Correct. So that is the interpretive nature. So ಇದನ್ನು ಕೆಲವರು ಹೆಂಗೆ ಅಂದ್ಕೊಂಡಿದ್ದಾರೆ ಅಂತಂದರೆ they are ತಾಯಿ ಮಗಳು, ಕೆಲವರು ಅಂದ್ಕೊಂಡಿದ್ದಾರೆ, and I'm reading the comments and I'm giving you this. Some people are they're getting into all of this. And her expressions and the way of her
ಶೀಸ್ ಬೀನ್ ಇನ್ ಅ ಸರ್ಟನ್ ಒಂದು ಮೆಲಂಕಾಲಿಕ್ ಒಂದು ವೈಬಲ್ಲಿ ಇದ್ದಿದ್ದಾರೆ ಸುಷ್ಮಿತಾ ಅವರು. ಸೊ ದ್ಯಾಟ್ ರಿಯಲಿ ಮೇಕ್ಸ್ ಅ ಲಾಟ್ ಆಫ್ ಕ್ವೆಶನ್ಸ್ ಥ್ರೂ 60% ಆಫ್ ದ ವಿಡಿಯೋ ವೇರ್ ವಾಟ್ ಈಸ್ ಇಟ್ ವಿತ್ ಹರ್, ವೈ ಶೀ ಸೋ ಲಾಸ್ಟ್, ಅವಳನ್ನ ಏನು ಕಾಡ್ತಾ ಇದೆ ಅನ್ನೋದು, ಆ ಪಾತ್ರವನ್ನು ನಾವು ಹೇಗೆ ನಾವು ಇಂಟರ್ಪ್ರಿಟ್ ಮಾಡ್ತೀವಿ ಅನ್ನೋದಿದೆಯಲ್ಲ. ಆ್ಯಂಡ್ ದ ಚೈಲ್ಡ್ ಇಸ್ constantly happy if you see. So she's like glittering and gleaming and looking at, you know, the nature, and she's holding Krishna's hand towards the end and getting back. So ಒಂಥರ ರಿಡೆಂಪ್ಷನ್ ಟುವರ್ಡ್ಸ್ ದಿ ಎಂಡ್ ಅಂತ ನನ್ನ ಒಂದು. ಟು ಬಿ ಆನೆಸ್ಟ್, ನೀವು ಹೇಳಿದ್ಮೇಲೆ ನನಗೆ ಅನಿಸ್ತಿದೆ ಆ ಪ್ಲೇಫುಲ್ನೆಸ್ ಮಗುಲಿದ್ದಿದ್ದು ಇವರಲ್ಲಿ ಇರಲಿಲ್ಲ. ಹೌದೌದು, ದಟ್ ಈಸ್ ದ ಪಾಯಿಂಟ್. ಅಂದರೆ ಆ್ಯನ್ ಇನ್ನೋಸೆಂಟ್ ಪರ್ಸನ್ ಆರ್ ಅ ಚೈಲ್ಡ್ ಈಸ್ ಆಲ್ವೇಸ್ ಎಂಬ್ರೇಸಿಂಗ್. ರೈಟ್. ಅವರು ಬೆಂಕಿ ಅಂದರೆ ಡೇಂಜರ್ ಅಂತ ಗೊತ್ತಿರಲ್ಲ ಅವರಿಗೆ. ದೇ ಎಂಬ್ರೇಸ್ ಫೈರ್ ಆಲ್ಸೋ. ಸೊ ಹೋಗಿ ಕ್ಯಾಂಡಲ್ ಮುಟ್ತಾ ಇರ್ತಾರೆ. ಸೊ ಆಲ್ವೇಸ್ ಎಂಬ್ರೇಸಿಂಗ್. ಆ ಮುಗ್ಧತೆ ಉಳಿಸ್ಕೋಬೇಕು ನನ್ನ ಪ್ರಕಾರ. I remember my brother's conversation. I have a niece. She is 5 years old. My brother was saying ಮೊನ್ನೆ ನಂಗೆ ಬೇಜಾರಾಗ್ತಿದೆ ನೀನು, ಅವಳು ಇನ್ನೋಸೆನ್ಸ್ ಹೊಟ್ಟೋಗ್ಬಿಟ್ಟಿದೆ, ಅವಳಿಗೆ ಈಗ ಒಂಚೂರು ಕಂತ್ರಿ ಬುದ್ಧಿ ಬರ್ತಿದೆ ಅಂತ ಈ ಸೈಡ್. ಅಂದರೆ ವೆರಿ ಫನ್ನಿಲಿ ಈ ಸೈಡ್ ಜೋಕಿಂಗ್ಲಿ. ಯಾಕೆಂದರೆ ಶಿ ಇಸ್ ಲೈಕ್ ಬ್ರೈಬ್ ಮಾಡ್ಬೋದು ನನ್ನ ಹತ್ರ ಈಗ ಮಾಡ್ತಿದ್ದಾಳೆ, ನಂಗೆ ಆ ಇನ್ನೋಸೆನ್ಸ್ ಹೊಟ್ಟೋಗ್ತಿದೆ ಕಣೋ ನನಗೆ ಅಂತಂದ್ರು. Unfortunately, we all grow up. ಅಲ್ವಾ? Yeah. ಸೊ ದ್ಯಾಟ್ ವಾಸ್, ಅಂದರೆ ದ್ಯಾಟ್ಸ್ ದ ಫಸ್ಟ್ ಫೇಸ್ ಆಫ್ ಹರ್. ಅಂದರೆ ಇದು ನೆಕ್ಸ್ಟ್ ಫೇಸ್ಗೆ ಹೋಗ್ತಿದ್ದಾಳೆ ಅಂದಾಗ ಶಿ ಈಸ್ ಅವೇರ್ ಆಫ್ ಇಟ್ ಅಂತ ಆಗ್ತಿದೆಯಲ್ಲ. ಅಂದರೆ ನಂಗೆ ಏನಾದ್ರು ಬೇಕು ಅಂತಂದರೆ ಓಕೆ ಹಿಂಗೆ ಮಾಡ್ಬೋದು, ಈ ಥರ ಮಾಡ್ಬೋದು. ಸಿ ಲೈಕ್ ಹಿ ಸೆಡ್ ಆ ಇನ್ನೋಸೆನ್ಸ್ ಇರಲ್ಲ, ಅದು ಇರುತ್ತೆ ನಮ್ಗೆ ಅವಾಗ ಇದ್ದಾಗ, ಮಕ್ಕಳುಗಳಿಗಿದ್ದಾಗ ಅವಾಗ ಚಂದ ನೋಡೋಕ್ಕೆ ಅವ್ರು ಏನೇ ಮಾಡಿದ್ರು ಕೂಡ ಅಂತ. ಅದು ಯಾವಾಗ ಅರಿವಾಗುತ್ತೋ ದಟ್ ಈಸ್ ವೇರ್ ಅಮೇಝಿಂಗ್. ಯಾ, ಆಲ್ ತ್ರೀ ಆಫ್ ಯು, ದ ವೇ ಯು ಇಂಟರ್ಪ್ರಿಟೆಡ್. ಸೊ ಒಂದೊಂದು ರೀತಿಲಿ ನನಗೆ ಅದು ಇಟ್ ರಿಯಲಿ. There were a lot of interpretations which we were reading in comments and like, Vishnu, hingela think madidra neevu? ಇಲ್ಲ ನಾವು ಮಾತಾಡ್ತಾ Yeah, we had this in mind, but then I didn't know people would get it anta. Even when the little kid crosses the sunlight, she jumps over the sunlight. Nange I did not know whether that was intentional or sumne avಳು playfully she crossed herself anta nan ಅನ್ಕೊಂಡಿದ್ದೆ. And then Vishnu said, yeah, that was. ನೋ, ಇಟ್ ವಾಸ್ ಇನ್ಸ್ಟಿಂಕ್ಟಿವ್. ಅದನ್ನು ತುಂಬ ಜನ ಒಂಥರ ಇಂಟೆಲೆಕ್ಚುಲೈಸ್ ಮಾಡಿನೂ ನೋಡ್ತಾ ಇದ್ದಾರೆ. ಬಟ್ ನಮಗೊಂದು ಖುಷಿ ಏನಂತಂದರೆ ಪೀಪಲ್ ಆರ್ ಓನಿಂಗ್ ಇಟ್ ಅಪ್ ಟು ದಿಸ್ ಲೆವೆಲ್. ದಟ್ ಈಸ್ ಅ ಹ್ಯೂಜ್ ಥಿಂಗ್. ಇಟ್ ಈಸ್ ಅ ಹ್ಯೂಜ್ ಥಿಂಗ್ ಫಾರ್ ಆರ್ ಸಾಹಿತ್ಯ, ಬಿಕಾಸ್ ಇನ್ ಮೆನಿ ವೇಸ್ ಐ ಫೀಲ್, ಆ್ಯಂಡ್ ದಿಸ್ ಇಸ್ ಮೀ ಇನ್ ಐಸೋಲೇಷನ್ ಟಾಕಿಂಗ್ ಅಬೌಟ್ ಹಿಸ್ ಮ್ಯೂಸಿಕ್ ಅಲ್ಲ. ವೆನ್ ವಿ ಹಿಯರ್ ಇಟ್ ಮೈನಸ್ ಆಫ್ ಮ್ಯೂಸಿಕ್ ವಿಡಿಯೋ, ಐ ಆಮ್ ಸೇಯಿಂಗ್ ಇವತ್ತೊಂದು ಮ್ಯೂಸಿಕ್ ವಿಡಿಯೋ ಇದೆ, ನೀವು ನಮ್ಮನ್ನು ಕರೆದು ಇಲ್ಲಿ ಕೂರಿಸಿ ಕಾಫಿ ಕೊಟ್ಟು ಇದೆಲ್ಲ ಮಾತಾಡ್ತಾ ಇದ್ದೀರಾ. ಬಟ್ ಇನ್ ಐಸೋಲೇಷನ್ ದಿ ಇಂಟೆನ್ಷನ್ ಹ್ಯಾಸ್ ಆಲ್ವೇಸ್ ಬೀನ್ ಟು ಗೋ ಬ್ಯಾಕ್ ಟು ಅವರ್ ಇಂಡಿಕ್ ರೂಟ್ಸ್, ಟ್ರೈ ಆ್ಯಂಡ್ ಫೈಂಡ್ ಔಟ್ ನಮ್ಮಲ್ಲಿ ಏನೇನು ಪ್ರತಿಮೆ ಇದೆ, ನಮ್ಮ ಕಥೆಗಳು, ಕಟ್ಟುಕಥೆಗಳಾಗಿರ್ಬೋದು, ನಮ್ಮ ಗಾದೆಗಳಾಗಿರ್ಬೋದು, ಇವ್ರು ಹುಡುಕಿರೋ ಈ ಕೃತಿಗಳಾಗಿರ್ಬೋದು, ಇದರ ಹೇಗೆ ನಾವು ಹೌ ಡು ವಿ ರೀಇನ್ವೆಂಟ್ ಆ್ಯಂಡ್ ಇನ್ ಅ ವೇ ಕೈಂಡ್ ಆಫ್ ಸ್ಪ್ರೆಡ್ ಇಟ್ ಅಕ್ರಾಸ್ ಇನ್ ಆರ್ ಲಿಮಿಟೆಡ್ ಕೆಪಾಸಿಟೀಸ್. ಸೊ that's where we stand, I guess. So what plans for the next Tulsi? That is the thing. It's I don't see it as a thing to milk. ಇವಾಗ ಬಂದಿದೆ ಇನ್ನೊಂದು ಬನ್ನಿ 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 ಬೇಗ ಶುರು. ಅದು ಇಟ್ ಡಿಫೀಟ್ಸ್ ದ ಸೀಡ್. It defeats the seed, correct. But it is a once in a lifetime opportunity, because there won't be another time. It's always correct. And this is so special, and I'm not saying it because we are invested in this. I constantly said this today also. Someone was asking me. I said Tulsi came through us. ಹೌದು. It isn't something to own up to, and we are very conscious about it. And I must add at this point that at one point she reached a point while dancing, and it takes for very long. ಈ ಮಳೆ ಡಾನ್ಸ್ ಇದೆಯಲ್ಲ ನಮ್ಮದು ತೊಟ್ಟಿ ಮನೆದು. Yeah. At one point, if I have your permission, she spun and she fainted and she fell down. Oh really? ನಾನು ನಿಮ್ಗೀಗ tidbits ಕೊಡ್ತಾ ಇದ್ದೀನಿ, ಟ್ರಿವಿಯಾ, ತುಳಸಿ ಟ್ರಿವಿಯಾ. And I had a minor panic attack. And Sumedh knows, and I told him about this. ನಮ್ಮ ಹತ್ರ BTS ಅಲ್ಲಿ ಇದೆ, ವಿಡಿಯೋ ಮೆಸೇಜ್ ಎಲ್ಲ ಬಂತು. ನಾನು oh my goodness, ಬೆಂಗಳೂರಲ್ಲಿ ಕುತ್ಕೊಂಡು ಶಾಕ್ ಆಗ್ತಾ ಇದ್ದೀನಿ. so I'm trying to. ಏನಾಗಿತ್ತು? ನೀವು ಹೇಳಿ. I think I don't know, when naturally ಆಗದೆ ಮೇಲೆ ನೋಡ್ಕೊಂಡು ಫುಲ್ if you keep turning Dizziness. ಬಂದೆ ಬರುತ್ತೆ. And what was funny was everybody, when I fell, everybody thought it's a dance move.
Oh, nobody She's thought. like, No, oh, she's I dancing, didn't. maybe. I was very clear. Let us wait anta. Illa, they thought, most of my crew thought it was a dance move. I said, nothing is written in the script like this. They're like, This is "Oh, not no." part of the script. And I'll tell you, 4:45 in the morning, she was up, decked up in the sari, because we had to figure out rain, right? And we had to do justice so that the sari also does the flowing properly. She's comfortable. ಇದೆಲ್ಲ ತಲೆ ಓಡಿಸನೆ ಮಾಡ್ಕೊಂಡು 4:45 she's done this empty stomach. Right? We are shooting between 4:45 and 7:15 or 8. She had this small little mishap. So she was definitely famished. But ಇದರ ಹೇಳ ಉದ್ದೇಶ ಏನಂತಂದ್ರೆ, this is the level of commitment which has to be acknowledged. Absolutely. And all for what? Just because we fell in love with a track or with a certain storytelling arc and something that we wanted to do for our people and for the larger audience. Ashta. And this is the end result. Ashte I can say, because when people are widely accepted and they're celebrating as if it's their own video, ನನಗೆ Yeah. ಲೈಕ್ ಅದು ಪರಿಪೂರ್ಣತೆ ಅನ್ನೋದು ಏನು ಅಂತಂದರೆ, ಒಬ್ಬರು ಮಾಡಿರೋಂಥ ಕೆಲಸನ ನನ್ನ ಕೆಲಸ ಅಂತ ಅಂದ್ಕೊಂಡು ಅದನ್ನು ಸ್ವಂತಿಕೆ ಮಾಡ್ಕೊಂಬಿಟ್ಟು ಅದನ್ನು ಇದು ಮಾಡ್ತಾರಲ್ಲ, ಆವಾಗ ಒಬ್ಬ ಕ್ರಿಯೇಟರ್ ಯಾರೇ ಮಾಡಿದವರು, ಇವ್ರಿಗಾಗಲಿ ನಿಮ್ಗಾಗಲಿ ಯಾರಿಗಾಗಲಿ, ಯು ಫೀಲ್ ಲೈಕ್ ಅಷ್ಟೇ, ಐ ಆಮ್ ಹಿಯರ್, ಜಸ್ಟ್ ಸರೆಂಡರ್ ಅಷ್ಟೇ. ನೀವು ಅಕ್ಸೆಪ್ಟ್ ಮಾಡಿದ್ದೀರಾ, ಇದ್ರ ಮೇಲೆ ಮುಗೀತು ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ನಿಜ ನನಗೇನೆ ಐ ಫೀಲ್ ಲೈಕ್ ಐ ಆಮ್ ಪಾರ್ಟ್ ಆಫ್ ದಿಸ್ ಮ್ಯೂಸಿಕ್ ವಿಡಿಯೋ ಅಂತ. ಇನ್ವೆರಿಬ್ಲಿ ಐ ಫೀಲ್ ಲೈಕ್ ಐ ಹ್ಯಾವ್ ಓನ್ಡ್ ಇಟ್ ಅಪ್ ಆ್ಯಂಡ್ ಐ ಫೀಲ್ ಲೈಕ್ ಎಷ್ಟು ಜನಕ್ಕೆ ತೋರಿಸ್ತೀನಿ, ಎಷ್ಟು ಜನಕ್ಕೆ ಇದು ನೋಡಿಲ್ಲ, ಇದು ನೋಡಿಲ್ಲ. ಸೊ ಇಮಿಡಿಯೇಟ್ಲಿ ವೆನ್ ಐ ಫೆಲ್ ಲೈಕ್ ಅದು ನಂಗೆ ದಿಸ್ ಥಾಟ್ ಓನ್ಲಿ ಕೇಮ್, ಐ ವಾಸ್ ಡ್ರೈವಿಂಗ್ ಫ್ರಮ್ ಕುಂದಾಪುರ, ಒಂದು 25 ಸಲ ಕೇಳ್ಬಿಟ್ಟಿದ್ದೀವಿ, ಇಟ್ಸ್ ಲೈಕ್ ಹೋಗ್ತಿರ್ಬೇಕಾದ್ರೆ. ದೆನ್ ಇಮಿಡಿಯೇಟ್ಲಿ ಐ ಕಾಲ್ಡ್ ಹರ್. ಅದೆಲ್ಲೋ ಥಾಟ್ ಬಂದು ಐ ಆಮ್ ಲೈಕ್, ಟುಡೇ ಐ ಹ್ಯಾಡ್ ಒನ್ ಶೂಟ್, ಸೊ ಐ ಬುಕ್ ದ ಸ್ಟುಡಿಯೋಸ್. ಐ ಆಮ್ ಲೈಕ್, ತಕ್ಷಣ ಐ ಕಾಲ್, ಹೇ ಐ ಹ್ಯಾವ್ ಎನ್ ಐಡಿಯಾ, ಐ ವಾಂಟ್ ಟು do this podcast. He's like, hey, okay, done. Please check with them. And I laughed at, because he said only during the weekends because he's going to the college. Yeah. I was like, okay, ನಾನು ಯಾವ ಕಾಲೇಜ್ ಹುಡುಗನಿಗೆ ಇಂಟರ್ವ್ಯೂ ಮಾಡ್ತಿದ್ದೀನಿ ಗುರು, ಫಸ್ಟ್ ಎವರ್ ಟೈಮ್. ಐ ವಾಸ್ ಲೈಕ್, ಒಂಥರ ಖುಷಿನೂ ಆಗ್ತಿದೆ. And I'm feeling like, then I said, sooner the better, because Yeah, it's very nice of you actually, because you had this wish of making this reach more people, and you called us here. Like I was so happy when I heard it. Oh, in a show like this, you're calling us and like talking about Tulsi. Antad yen madidivvi navu. But also I want to add, see, irrespective of what these two are saying, ನನಗಂತೂ ನಿಜವಾಗ್ಲೂ when we were making it, ಇಷ್ಟು ಕಷ್ಟಪಟ್ಟು ಮಾಡ್ತಿದ್ದೀವಿ, it has to reach many people ಅನ್ನೋ ಇಂಟೆನ್ಷನ್ ಅಂತೂ ನನಗೆ ಖಂಡಿತ ಆಯಿತು. ಲೈಕ್ ಇಟ್ ಶುಡ್ ನಾಟ್ ಗೋ ವೇಸ್ಟ್ ಅಲ್ವಾ, ನಾವು ಮಾಡಿದ್ದೀವಿ, ಬಟ್ ಲೈಕ್ ಇಮ್ಯಾಜಿನ್ ನೋಬಡಿ ಸೀಸ್ ಇಟ್, ಆರ್ ಲೈಕ್ ಡಸಂಟ್ ರೀಚ್ ಎನಿವನ್ ಎಲ್ಸ್. ಅವಾಗ ಏನಾಗ್ಬಿಡುತ್ತಪ್ಪ, ಲೈಕ್ ಪೀಪಲ್ ಹ್ಯಾವ್ ಪುಟ್ ಮನಿ ಆ್ಯಂಡ್ ಲೈಕ್ ಐ ಕಾಂಟ್ ಇಮ್ಯಾಜಿನ್ ಮೈ ಸೆಲ್ಫ್ ಪುಟ್ಟಿಂಗ್ ಮನಿ ಇನ್ ಟು ಸಮಥಿಂಗ್ ಲೈಕ್ ದಟ್. And somebody is trusted in putting money. It's not easy, alva. It's their life savings. And adin haki martidare. What if this doesn't reach people? What if we only get, hundreds and thousands of views ashte? Allige nintu hodre ಏನಾಗುತ್ತೆ ಅನ್ನೋ ಮೈಂಡಲ್ಲಿ ಕಾನ್ಸ್ಟೆಂಟ್ಲಿ ಇತ್ತು. ವಿ ಹ್ಯಾವ್ ಟು, ಈವನ್ ಆಫ್ಟರ್ ದ ಮ್ಯೂಸಿಕ್ ವಿಡಿಯೋ ಕೇಮ್ ಔಟ್, ನನಗೆ ಇದು ಅರ್ಥ ಆಗುತ್ತೆ ಅವ್ರಿಗೆ, ಇದು ಸರಿ ಕಾಣಿಸ್ತಿದ್ಯಾ, ಇದು ಫಾರೆಸ್ಟ್ ಈ ಥರ ಇದೆಯಾ, ಅಥವಾ ಇದು ಆ ಥರ. ವಿ ಹ್ಯಾಡ್ ಅ ಲಾಟ್ ಆಫ್ ಡೌಟ್ಸ್ ಇನ್ ಫ್ಯಾಕ್ಟ್, ಬಟ್ ಐ ಆಮ್ ಸೋ ಹ್ಯಾಪಿ ಇಟ್ ಹ್ಯಾಸ್ reached where it has reached. Anyway, overall, how's the experience coming to the show, Sumit ಅವರೇ? ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಕರೆದಿದ್ದಕ್ಕೆ. ನಿಜ ಹೇಳಿ, ಏನಾದರೂ ತಪ್ಪು ಮಾಡಿ? ಇಲ್ಲ, ಆನೆಸ್ಟ್ ಆಗಿ ಹೇಳ್ಬಿಡಿ. ಆ ಥರ ಏನೂ ಇಲ್ಲ. ತಮಾಷೆ ಕಾಲು ಎಳಿತಾ ಇದ್ದೀನಿ. ನನಗೆ ನಿಜವಾಗ್ಲೂ ಖುಷಿ ಆಯಿತು, ಬಿಕಾಸ್ ನನಗೆ ಈ ಸೈಡ್ ಆಫ್ ನಿಮ್ಮ ಒಂದು ಇದೆ ಅಂತ ನನಗೆ ದೇವರಾಣಿಗೂ ಗೊತ್ತಿರಲಿಲ್ಲ. ಲೈಕ್ ಬರೀ ಸಂಗೀತ ಕೇಳಿದ್ದೆ, ಬಟ್ ಆ ಸಂಗೀತದ ಆಳ ಎಷ್ಟಿದೆ ಅಂತಂದರೆ, ಮನುಷ್ಯನದು ಎಷ್ಟು ಆಳ ಜ್ಞಾನ ಇದೆ ಅನ್ನೋದ್ರ ಅದರಲ್ಲೇ ಗೊತ್ತಾಗುತ್ತೆ. ಆ್ಯಕ್ಚುಲಿ ಆ ಥರ ಎಲ್ಲ ಏನೂ ಇಲ್ಲ. ನಮಗನ್ಸುತ್ತೆ ನಾವೆಲ್ಲರೂ ಹುಡುಕಾಟದಲ್ಲೇ ಇರೋದು. ನಮ್ಗೆ ಕರೆಕ್ಟ್ ಆಗಿದೆ ನೋಡಿ, ನೀವು ಹುಡುಕಾಟದಲ್ಲಿ ಅಂತಿದ್ರೆ, ಅವ್ರು ಹುಡುಕಾಟದಲ್ಲೇ ನೋಡಿ ಇದಕ್ಕೂ ಬಂದಿದೆ. ಬಿಕಾಸ್ ಅವ್ರು ಯಾವಾಗಲೂ ಹುಡುಕ್ತಾನೆ ಇರ್ತಾರೆ ಅವರು. ಹುಡುಕಿ ಸಿಕ್ಕಿದ್ದಾರೆ ನೋಡಿ, ಹುಡುಕಿ ಫೈನಲಿ ಆ ಬಸ್ ಸ್ಟಾಪ್ ಅಲ್ಲಿ ಯಾರನ್ನ ಹುಡುಕ್ತಿದ್ರು ಕೊನೆಯಲ್ಲಿ, ಈ ಕಡೆಯಿಂದ ವಿಷ್ಣು, ಆ ಕಡೆಯಿಂದ ಸುಮೇಧ್ ಬಂದಿರೋದು ಅಂತ. ನಿಜವಾಗ್ಲೂ ಅಲ್ಲ, ಹುಡುಕ್ತಾ ಇರೋಣ. ಹೇಗಿತ್ತು ಅನುಭವ ಬಂದಿದ್ದ ಶೋಗೆ? ಥ್ಯಾಂಕ್ ಯು, ಕರೆದಿದ್ದಕ್ಕೆ ಥ್ಯಾಂಕ್ ಯು, ಗೌರವ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ದಿಸ್ ಇಸ್ ಯೋರ್ ಬೇಬಿ ಆ್ಯಂಡ್ ಬಿಲಾಂಗ್ಸ್ ಟು ಎವ್ರಿಬಡಿ ಹೂ ಸೀಸ್ ಇಟ್. ನಾವು ಮಾಡಿದ್ದೀವಿ ಹೊರತು, ಲೈಕ್ ಐ ಸೆಡ್, ಇಟ್ ಕೇಮ್ ಥ್ರೂ ಅಸ್ ಆ್ಯಂಡ್ ಕೇಮ್ ಟು ಅಸ್, ದಟ್ಸ್ ಇಟ್. ನೌ ಇಟ್ ಬಿಲಾಂಗ್ಸ್ ಟು ಎವ್ರಿಬಡಿ. Absolutely.
ಇಷ್ಟು ಆರಾಮಾಗಿ ಕುತ್ಕೊಂಡು ನಮ್ಮ ಮೈಂಡಲ್ಲಿ ಏನಿದೆ ಅದನ್ನ ಹಾಕೋದಕ್ಕೆ ಯು ಡೆಂಟ್ ಗಿವ್ ಅಸ್ ಅ ಟೈಮ್ ಫ್ರೇಮ್ ಇಷ್ಟರಲ್ಲಿ ಮಾತಾಡಿ ಮುಗಿಸ್ಬಿಡಿ ಈ ಕ್ವೆಶನ್ಸ್ ಇದೆ ಅಂತ ನೀವೇನು ಹೇಳಿಲ್ಲ ಜಸ್ಟ್ ಮೇಡ್ ಅಸ್ ಸಿಟ್ ಥ್ರೂ ಆ್ಯಂಡ್ ದೆನ್ ವಿ ಆರ್ ಜಸ್ಟ್ ಎಕ್ಸ್ಪ್ರೆಸಿಂಗ್ ವಾಟ್ ಎವರ್ ಇಟ್ಸ್ ಕಮಿಂಗ್ ಟು ಆರ್ ಮೈಂಡ್. ಸೊ ಅಂಥ ಚಾನ್ಸ್ ಸಿಗೋದು ಇಟ್ಸ್ ವೆರಿ ರೇರ್. ಇಷ್ಟು ಎಲಾಬ್ರೇಟ್ ಆಗಿ ನಮ್ಮ ವರ್ಕ್ ಬಗ್ಗೆ ಮಾತಾಡೋದಕ್ಕೆ ಪ್ಲಾಟ್ಫಾರ್ಮ್ ಕೊಟ್ಟೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎನಿ ಟೈಮ್. ನೋ ಐ ಮೀನ್ ಆನೆಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಐ ಥಿಂಕ್ ಎ ಬಿಗ್ ಪ್ಯಾಟ್ ನೀವು ಒಬ್ರಿಗೊಬ್ರು ನೀವು ಹಾಗೆ ಮಾಡ್ಕೊಳ್ಳೇಬೇಕಾಗಿದೆ ಬಿಕಾಸ್ ಆಫ್ ದಿ incredible work what you guys have done. So like he said, I'm aware of it, you guys are aware of it, should be aware of it, and I know that because ee tara kelsa when he mentioned in barbeku alla ee tara ಒಂದು ಬೇಕು ಅಂತ ಅಂದಾಗ that is the thought always I say. So we should not speak, our work should speak is what I say. And good, congratulations. Thank you. On that note, ತುಳಸಿ ಟೀಮ್ ಜೊತೆ ಇವತ್ತಿನ ಮಾತುಕತೆ ಮುಕ್ತಾಯ ಆಗ್ತದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ರ ಜೊತೆ ಮಾತುಕತೆ, ಇನ್ನೊಬ್ರ ಜೊತೆ ಪಾಡ್ಕಾಸ್ಟ್ ಸೆಷನ್ ತೊಗೊಂಬರ್ತೀವಿ. ಟಿಲ್ ದೆನ್ ವಿಡಿಯೋ ನೋಡಿಲ್ಲ ಅಂತಂದರೆ ದಯವಿಟ್ಟು ಒಂದು ಸ್ವಲ್ಪ ವಿಡಿಯೋದು ಜಲಕ್ಕನ್ನು ಹಾಕ್ತೀವಿ. ಸುಮೇಧ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ, ಕಾಪಿರೈಟನ್ನು ಹೊಡಿಬೇಡಿ ಈ ವಿಡಿಯೋ. ಇದೊಂದು ಶೋಗೋಸ್ಕರ ಒಂದ್ಸಲ ಫುಲ್ ವಿಡಿಯೋನ ಹಾಕಲ್ಲ, ಜಸ್ಟ್ ಫಾರ್ ದ ಬಿಟ್ಸ್ ಆ್ಯಂಡ್ ಪೀಸಸ್ಗೆ. ಸೊ ನಮಗೋಸ್ಕರ ಅವಕಾಶ ಕೊಡಿ ಅಂತ ಹೇಳ್ತಾ ಸಿಗ್ತೀವಿ ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ. ಸೈನಿಂಗ್ ಆಫ್, ನಾನು ಸ್ಟೈಲಿ. ನಮಸ್ಕಾರ ಗುರು.